परम गुरुभ्यो आचार्य गुरुभ्यो नमः। श्री वेदव्यासाय नमः। हरि ओम। रामं दिग्विजयिनं सुनिर्मलतनुं विभ्राजमानं सदा श्री सीतायुत मूल रामममलं सद्वंश रामं तथा व्यासं विठ्ठलमप्रमेयं मध्वं जयीन्द्रं गुरुन् अन्यान् मद्गुरुमानमामि सततं मद्योग्य सौख्याप्तये। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्। भावबोधकृतं सेवे रघुत्तममहागुरुं यच्छिष्यशिष्यशिष्याद्याः टिप्पण्याचार्यसंज्ञिताः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नैवेद्यगविशं रामे वीक्ष्य तद्भुक्तिभग्गुरुः यो दर्शयद्रविं रात्रौ सत्यबोधोऽस्तु मे मुदे। आसेतो रातुषाराद्रेः योजिषो जितवान् मुहुः सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् प्रमोदकरसञ्जातान् दुर्बोधारण्यपावकान् सत्यात्माख्यगुरून् वन्दे भक्त्या सद्ज्ञानसिद्धये। हरिः ओम हरिः ओम हरिः ओम। सद्ग्रन्थानां समूहे जगति विलुलिते येन तद्भावमुच्यैः वक्तुं मध्वो नियुक्तो व्यधितसुवचसा मुद्धृतिं भारतस्य। देवोत्कृष्टस्य विष्णोः परमपुरुषतां तारतम्यं सुराणां वायोर्जीवोत्तमत्वादिकमपि वदतां व्यासमीढे तमीशम्। ಪ್ರಾತಸ್ಮರಣೀಯರಾದ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರು ರಚನೆ ಮಾಡಿದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ 2ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ 2ನೇ ಅಧ್ಯಾಯದ ಸಾರವನ್ನ ಸಂಗ್ರಹ ಮಾಡುತ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ವಿಮರ್ಶೆ ಮಾಡುವ ಕ್ರಮ ಹೇಗೆ, ಗ್ರಂಥಗಳನ್ನ ಅಧ್ಯಯನ ಮಾಡುವ ಕ್ರಮ ಹೇಗೆ, ಕವಿಯ ಆಶಯವನ್ನ ತಿಳಿಬೇಕಾದ್ರೆ ಯಾವ ಪ್ರಧಾನಭೂತ ಸೋರ್ಸ್ಗಳಿಂದ, ಪ್ರೈಮರಿ ಸೋರ್ಸ್ ಅಂತ ನಾವೇನ್ ಹೇಳ್ತೇವೆ, ಅಂತಹ ಪ್ರೈಮರಿ ಸೋರ್ಸ್ಗಳು ಯಾವುವು, ಅವುಗಳಿಂದ ಮೂಲ ಕವಿಯ ಆಶಯನ ಹೇಗೆ ನಾವು ತಿಳಿಬೇಕು ಅನ್ನುವಂತಹ ಕ್ರಮವನ್ನ ತಿಳಿಸ್ತಾ ಆ ಕ್ರಮವನ್ನ ಸ್ವತಃ ತಾವು ಅಪ್ಲೈ ಮಾಡಿ ಹಾಗಾದ್ರೆ ಸಕಲ ಶಾಸ್ತ್ರಗಳ ನಿರ್ಣಯ ಏನು ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅದನ್ನೇ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ಇಲ್ಲಿ ಪ್ರತಿ ಪದಗಳಿಂದ ಶ್ರೀಮದಾಚಾರ್ಯರ 10-20 ಶ್ಲೋಕಗಳ ವಿಮರ್ಶಾತ್ಮಕ ವಿಷಯಗಳನ್ನ ಕೇವಲ ಒಂದೊಂದು ಪದಗಳಲ್ಲಿ ಸಂಗ್ರಹಿಸಿ ನಮಗೆ ಪರಮೋಪಕಾರವನ್ನ ಮಾಡಿದ್ದಾರೆ. ನಿನ್ನೆ ನೋಡಿದ್ವಿ, ಇದು ತುಂಬಾ ಕಷ್ಟಕರವಾಗಿರತಕ್ಕಂತಹ ವಿಷಯ. 10-20 ಶ್ಲೋಕಗಳ ಭಾವವನ್ನ ಒಂದು ಪದದಲ್ಲಿ ಸಂಗ್ರಹಿಸಬೇಕಲ್ಲ, ಇದು ಸಾಮಾನ್ಯ ಅಲ್ಲ. ಸಂಸ್ಕೃತದ ಆಳವಾದ ತಿಳುವಳಿಕೆ ಯಾರಿಗೆ ಇರುತ್ತದೆ ಅಂತವರಿಂದ ಮಾತ್ರ ಇಂತಹ ಪದಗಳು ಬರಲಿಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಹಾಗಾದರೆ ಪ್ರಧಾನಭೂತವಾಗಿರ್ತಕ್ಕಂತಹ ವಿಷಯ ಸತ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ ಏನ ತದ್ಭಾವ ಮುಚ್ಯೈಃ. ರಾಯರು ಹೇಳ್ತಾರೆ ನೋಡ್ರಿ, ಈಗ ಸದ್ಗ್ರಂಥಾನಾಂ ಸಮೂಹೇ, ಭಾರತಾದಿ ಸದ್ಗ್ರಂಥಗಳ ಸಮೂಹವು. ಯಾವುವು ಸದ್ಗ್ರಂಥಗಳು ಅಂದ್ರೆ ಯಾವುವು? ಅಲ್ಲಿ ಗ್ರಂಥದಲ್ಲಿ ಸದ್ಗ್ರಂಥ ದುಷ್ಟ ಗ್ರಂಥ ಅಂತೇನಾದ್ರೂ ಇರ್ತದ ಹೇಗೆ ಅಂತ ಪ್ರಶ್ನೆ ಮೊದಲೀಗ. ಗ್ರಂಥ ಅಂದ್ರೆ ಗ್ರಂಥ, ಆ ಗ್ರಂಥದಲ್ಲಿ ಸದ್ಗ್ರಂಥ ದುರ್ಗ್ರಂಥ ಅಂತ ಹೀಗೇನಾದ್ರೂ ಇರುತ್ತಾ ಅಂತ ಮೊದಲೇ ಪ್ರಶ್ನೆ ಬರುತ್ತದೆ. ಇರುತ್ತದೆ, ನಿಜವಾಗಿಯೂ ಇರುತ್ತದೆ. ಯಾವುದು ನಮಗೆ ಭಗವಂತನನ್ನ ತಿಳಿಸಿ ಕೊಡುತ್ತದೆ ಅದು ಸದ್ಗ್ರಂಥ.
ಯಾವುದು ಭಗವಂತನ ಬಗ್ಗೆ ವಿಪರೀತ ತಿಳುವಳಿಕೆಯನ್ನು ತಂದು ಕೊಡುತ್ತದೆ ಅದು ದುಷ್ಟ ಗ್ರಂಥ. ಹಾಗಾದ್ರೆ ಇವೆಲ್ಲ ಎಕನಾಮಿಕ್ಸೋ, ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಪೊಲಿಟಿಕಲ್ ಸೈನ್ಸೋ ಇಂಥವೆಲ್ಲ ಸಬ್ಜೆಕ್ಟ್ಗಳು ದುಷ್ಟ ಗ್ರಂಥ ಏನು? ಹಾಗಾದ್ರೆ ಅಲ್ಲ, ಅವು ದುಷ್ಟ ಗ್ರಂಥಗಳಲ್ಲ. ಹಾಗಾದ್ರೆ ಸದ್ಗ್ರಂಥಗಳೇನು? ಸದ್ಗ್ರಂಥಗಳು ಅಲ್ಲ. ಹಾಗಾದ್ರೆ ಅವು ಯಾವ ಗ್ರಂಥಗಳು, ಯಾವ ಕೋಟಿ ಒಳಗವು ಸೇರ್ತಾವೆ ಅಂದ್ರೆ ಲೌಕಿಕ ಗ್ರಂಥಗಳ ಕೋಟಿಯಲ್ಲಿ ಸೇರ್ತವೆ. ಉದರ ನಿಮಿತ್ತಕವಾಗಿ ಉಪಜೀವನಕ್ಕೆ ಬೇಕಾಗುವಂತಹ ವಿದ್ಯೆಯನ್ನು ತಂದು ಕೊಡ್ತಕ್ಕಂತಹ ಗ್ರಂಥಗಳು ಲೌಕಿಕ ವಿದ್ಯೆಗಳು ಅಂತ ಕರೆಸಿಕೊಳ್ತಾವೆ. ಇನ್ನು ಅಧ್ಯಾತ್ಮದ ಚೌಕಟ್ಟಿನೊಳಗೆ ಬಂದರೂ ಕೂಡ ಬಂದದ್ದು ಅಧ್ಯಾತ್ಮದ ಚೌಕಟ್ಟಿನೊಳಗೆ ಬಂದಿರುತ್ತವೆ. ಈ ಲೌಕಿಕ ಗ್ರಂಥಗಳು ಅಧ್ಯಾತ್ಮದ ಚೌಕಟ್ಟಿನೊಳಗೆ ಬರುವಂತವುಗಳಲ್ಲ. ಆದ್ರೆ ಅದರಲ್ಲೂ ಅಧ್ಯಾತ್ಮ ಇರುತ್ತೆ. ಮತ್ತೆ ಅದನ್ನ ಮರಿಬಾರದು. ಲೌಕಿಕ ಗ್ರಂಥಗಳು ಅಂತ ಅನ್ಕೊಂಡಾಗ ಅದರಲ್ಲಿ ಅಧ್ಯಾತ್ಮ ಇರಲ್ಲ ಅಂತ ತಿಳಿಯೋದು ಬೇಡ. ಖಂಡಿತವಾಗಿಯೂ ಅದರಲ್ಲಿ ಅಧ್ಯಾತ್ಮ ಇರುತ್ತೆ. ಅದನ್ನ ಅಪ್ಲೈ ಮಾಡ್ಬೇಕು ನಾವು. ಅದನ್ನ ನಿನ್ನೆ ದಿವಸ ನಾವು ಕಂಡಿದ್ದೇವೆ ಅದನ್ನ. ಸರಿ, ಹಾಗಾದ್ರೆ ಈಗ ಧರ್ಮದ ಚೌಕಟ್ಟಿನೊಳಗೆ ಬರತಕ್ಕಂತಹ ಗ್ರಂಥಗಳಲ್ಲಿ ನಾವು ಎರಡು ವಿಭಾಗಗಳನ್ನ ಮಾಡಬಹುದು. ಒಂದು ಸದ್ಗ್ರಂಥಗಳು ಅಂತ ಹೇಳಿ, ಮತ್ತೊಂದು ಅಂದ್ರೆ ದುಷ್ಟ ಗ್ರಂಥಗಳು ಅಂತ. ಸದ್ಗ್ರಂಥಗಳು ಅಂದ್ರೆ ಪರಮಾತ್ಮನನ್ನ ಚೆನ್ನಾಗಿ ತಿಳಿಸಿಕೊಡ್ತಾವೆ. ದುಷ್ಟ ಗ್ರಂಥಗಳೇನಿವೆ ಪರಮಾತ್ಮನನ್ನ ತಿಳಿಸಲಾರದಂತವುಗಳು ಅಥವಾ ತಿಳಿಸಿದ್ರೂ ಕೂಡ ವಿಪರೀತ ತಿಳಿಸುವಂತವುಗಳು ಹೀಗೆ ಇರ್ತಕ್ಕಂತಹ ಗ್ರಂಥಗಳು, ಅವುಗಳನ್ನ ದುಷ್ಟ ಗ್ರಂಥಗಳು ಅಂತ ಕರೀತಾರೆ. ಹಾಗಾದ್ರೆ ಈ ಸದ್ಗ್ರಂಥಗಳ ಸಮೂಹ ಯಾವುದು ಅಂದ್ರೆ ಮೊದಲೇದ್ದು ವೇದೆ. ಅದನ್ನು ಶ್ರೀಮದಾಚಾರ್ಯರು ಬೇರೆ ಕಡೆಗೆ ಹೇಳಿದ್ದನ್ನ ರಾಯರು ಇಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಸದ್ಗ್ರಂಥ ಅನ್ನೋ ಒಂದು ಶಬ್ದ ಇಟ್ಟು ಕೇವಲ ತಾತ್ಪರ್ಯ ನಿರ್ಣಯದ ಭಾವ ಸಂಗ್ರಹ ಮಾಡಲಾರದೆ ಇಲ್ಲಿ ಶ್ರೀಮದಾಚಾರ್ಯರು ಹೇಳಿದ ವಿಷಯದ ಜೊತೆಗೆ ಶ್ರೀಮದಾಚಾರ್ಯರು ವಿಷ್ಣು ತತ್ವ ವಿನಿರ್ಣಯ ಅಂತ ಮತ್ತೊಂದು ಪ್ರೌಢ ಗ್ರಂಥವನ್ನ ಏನ್ ರಚನೆ ಮಾಡಿದ್ದಾರೆ, ಆ ಪ್ರೌಢ ಗ್ರಂಥದಲ್ಲಿ ಹೇಳಿರುವ ವಿಷಯಗಳನ್ನೂ ಸೇರಿಸಿ ಒಂದು ಶಬ್ದದಲ್ಲಿ ಆ ಎರಡು ಗ್ರಂಥಗಳಲ್ಲಿ ಹೇಳಿದ ಶ್ರೀಮದಾಚಾರ್ಯರ ವಿಷಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ರಾಘವೇಂದ್ರ ಗುರುಸಾರ್ವಭೌಮ. ಹಾಗಾದ್ರೆ ಯಾವುವು ಆ ಸದ್ಗ್ರಂಥಗಳು? ಯಾವುವು ಅಂದ್ರೆ ವೇದೆ, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳು. ಜೊತೆಗೆ ವೇದಾಂಗಗಳು ಅಂತ ಇಟ್ಕೋಬೇಕು. ವೇದಾಂಗಗಳನ್ನ ಬಿಟ್ಟು ವೇದಗಳಿಲ್ಲ. ವೇದಾಂಗಗಳು ಅವುಗಳ ಉಪಕಾರದಿಂದಲೇ ವೇದ ತಿಳಿಯೋದು. ಆದ್ದರಿಂದ ವೇದ, ವೇದಾಂಗ. ರಾಮಾಯಣದಲ್ಲಿ 2 ರಾಮಾಯಣಗಳಿವೆ. ಮೂಲ ರಾಮಾಯಣ ಅಂತ ಒಂದಿದೆ, ರಾಮಾಯಣ ಅಂತ ಒಂದಿದೆ. ನೀವೆಲ್ಲ ಪಾರಾಯಣ ಮಾಡುವಾಗ ನೋಡ್ತಾ ಇರ್ತೀರಾ, ಮೂಲ ರಾಮಾಯಣೇ ಚೈವ ನೀವು ಹೇಳ್ತಾ ಇರ್ತೀರಾ. ಮೂಲ ರಾಮಾಯಣವನ್ನ ಸ್ವತಃ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಮೂಲ ರಾಮಾಯಣವನ್ನ ಹೇಳುವಾಗ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ ತಾವು ರಚನೆ ಮಾಡೋಕ್ಕಿಂತ ಮುಂಚೆನೆ ಹೇಳ್ತಾರೆ. ಮೂಲ ರಾಮಾಯಣ 100 ಶ್ಲೋಕಗಳಿಂದ ಯುಕ್ತವಾದದ್ದು ಅಂತ ವಾಲ್ಮೀಕಿಗಳೇ ಹೇಳುತ್ತಾರೆ. ಹೀಗಾಗಿ ಮೂಲ ರಾಮಾಯಣ ಏನಿದೆ ಇದು ಸದ್ಗ್ರಂಥ. ಅದು 100 ಕೋಟಿ ಶ್ಲೋಕಗಳಿಂದ ರಚನೆಯಾಗಿರ್ತಕ್ಕಂತಹ ಗ್ರಂಥ ಅದು ಮೂಲ ರಾಮಾಯಣ. ಇವತ್ತು ನಮಗೆ ಉಪಲಬ್ಧ ಇಲ್ಲ ಅದು. ಆದ್ರೆ ವಾಲ್ಮೀಕಿ ಮಹರ್ಷಿಗಳು 100-200 ಶ್ಲೋಕಗಳನ್ನ ಅಲ್ಲಿ ಇದು ಸಂಗ್ರಹ ಮಾಡ್ತಾರೆ ಅಂತ ನಮಗೆ ಮೂಲ ರಾಮಾಯಣದ ಶ್ಲೋಕಗಳು ಇವತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಸಿಗುತ್ತವೆ. ಸರಿ, ಜೊತೆಗೆ ಶ್ರೀಮದಾಚಾರ್ಯರು ಅದನ್ನ ಕೋಟ್ ಮಾಡ್ತಾರೆ. ಆ ಕಾರಣದಿಂದಾಗಿ ನಮಗೆ ಸಿಗುತ್ತದೆ. ಅಂತೂ ಮೂಲ ರಾಮಾಯಣ ಏನಿದೆ ಇದು ಸದ್ಗ್ರಂಥ. ಅದಕ್ಕನುಗುಣವಾಗಿ ವಾಲ್ಮೀಕಿಗಳು ರಚನೆ ಮಾಡಿದ್ದಾರೆ ಈ ರಾಮಾಯಣವನ್ನ. ಆದ್ದರಿಂದಲೂ ಕೂಡ ಈ ರಾಮಾಯಣವೂ ಕೂಡ ಸದ್ಗ್ರಂಥದ ಕೋಟಿಯೊಳಗೆ ಸೇರ್ತದೆ. ಪಂಚರಾತ್ರಂ ಅಥ ಅಖಿಲಂ, ಪೂರ್ತಿಯಾಗಿರ್ತಕ್ಕಂತಹ ಪಂಚರಾತ್ರ ಅಂತ ಒಂದು ಗ್ರಂಥ, ಭಗವಂತ ರಚನೆ ಮಾಡಿರ್ತಕ್ಕಂತಹ ಗ್ರಂಥ. 5 ರಾತ್ರಿಗಳಲ್ಲಿ ರಚನೆ ಮಾಡಿದ 5 ದೇವತೆಗಳನ್ನ ಕೂಡಿಸಿಕೊಂಡು 5 ರಾತ್ರಿಗಳಲ್ಲಿ ಭಗವಂತ ರಚನೆ ಮಾಡಿರ್ತಕ್ಕಂತಹ ಗ್ರಂಥ ಅದು ಪಂಚರಾತ್ರ ಅಂತ. ಈ ಪಂಚರಾತ್ರಕ್ಕನುಗುಣವಾಗಿ ಇವತ್ತೆಲ್ಲ ಆಚರಣೆ ಇರೋದು. ತಿರುಪತಿ ದೇವಸ್ಥಾನದೊಳಗೆ ವೈಖಾನಸ ಆಗಮದಿಂದ ಏನು ಇವತ್ತು ಪೂಜೆ ನಡೀತದೆ, ಈ ವೈಖಾನಸ ಆಗಮಕ್ಕೆ ಮೂಲ ಪಂಚರಾತ್ರ. ಅದೇ ರೀತಿಯಾಗಿರ್ತಕ್ಕಂತಹ ವೈಷ್ಣವರ ಆಚರಣೆ ಇವತ್ತು ಏನಿದೆ, ದೇವ ಪೂಜಾ ಪದ್ಧತಿ ಅಥವಾ ಸಂಧ್ಯಾ ವಂದನೆ ಮೊದಲಾದ ನಮ್ಮ ಕರ್ಮಗಳು ಏನಿವೆ, ಈ ಎಲ್ಲ ಕರ್ಮಗಳಿಗೂ ಮೂಲ ಪಂಚರಾತ್ರ. ಹೀಗೆ ಪಂಚರಾತ್ರ ಇವತ್ತಿಗೂ ಅದು ಮೂಲ ಗ್ರಂಥ ಉಳಿಯದೇ ಹೋಗಿದ್ದರು. ಹೀಗೆ ಆಚರಣೆಯ ಮುಖಾಂತರ ಅದರೊಳಗಿಂದ ಒಂದೊಂದೊಂದೊಂದು ಪಾರ್ಟು ಜನಗಳಲ್ಲಿ ಇವತ್ತಿಗೂ ಆಚರಣೆ ಒಳಗಿದ್ದು ಜೀವಂತ ಇದೆ ಪಂಚರಾತ್ರ. ಇಂತಹ ಪಂಚರಾತ್ರ ಏನಿದೆ ಇದೂ ಕೂಡ ಶುದ್ಧವಾಗಿರತಕ್ಕಂತಹ ಮೂಲ ಗ್ರಂಥ ಇದು. ಅಂದ್ರೆ ಸದ್ಗ್ರಂಥ ಅಂತ ಇದು.
ವೇದೇ ರಾಮಾಯಣೇ ಚೈವ. ಅದೇ ರೀತಿಯಾಗಿ ಇನ್ನು ಮಹಾಭಾರತವೂ ಕೂಡ ಸದ್ಗ್ರಂಥ. ನಿನ್ನೆ ದಿವಸ ನೋಡಿದ್ದೇವೆ, ತಕ್ಕಡಿಯಲ್ಲಿ ವೇದಗಳನ್ನ ಮಹಾಭಾರತವನ್ನ ಇಟ್ಟಾಗ ಮಹಾಭಾರತವೇ ಸರ್ವಶ್ರೇಷ್ಠ ಅಂತಾಯಿತು ಅಂತ ನಿನ್ನೆ ದಿವಸ ನೋಡಿದ್ದೇವೆ. ಆದ್ದರಿಂದ ಮಹಾಭಾರತವೂ ಕೂಡ ಸದ್ಗ್ರಂಥ. ಹೀಗೆ ಇವುಗಳಿಗೆ ಅನುಗುಣವಾಗಿ ಬಂದಿರತಕ್ಕಂತಹ ಗ್ರಂಥಗಳು ಏನಿವೆ, ಇವಕ್ಕನುಗುಣವಾಗಿ ಇರಬೇಕು. ಇವುಗಳಿಗೆ ಅನುಗುಣವಾಗಿರ್ತಕ್ಕಂತಹ ಗ್ರಂಥಗಳು ಏನಿವೆ ಅವೆಲ್ಲ ಗ್ರಂಥಗಳು ಅಂತ ಕರೀತಾರೆ. ಇವುಗಳಿಗೆ ಅನುಗುಣವಾಗದೇ ಇರತಕ್ಕಂತಹ ಗ್ರಂಥಗಳು ಯಾವಿವೆ ಅವೆಲ್ಲ ದುಷ್ಟ ಗ್ರಂಥಗಳು ಅಂತ ಅರ್ಥ. ಭಗವಂತನನ್ನ ತಿಳಿಸುವುದಿಲ್ಲ ಅಂತ ಅರ್ಥ. ಈಗ ಜನಗಳು ಏನ್ ಮಾಡಿದರು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡುವುದಕ್ಕಿಂತ ಮುಂಚೆ ಏನು ಪ್ರಸಂಗ ಒದಗಿತ್ತು ಅದನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಏನಾಗಿತ್ತು ಅಂದ್ರೆ, ಈಗ ನನ್ನ ವಿಚಾರವನ್ನ ನಾನು ಜನಗಳಿಗೆ ಹೇಳಬೇಕಾಗಿದೆ. ಅದಕ್ಕೆ ಆಧಾರ ಗ್ರಂಥಗಳಲ್ಲಿ ಇಲ್ಲ. ಅಂದ್ರೆ ಈ ಸದ್ಗ್ರಂಥಗಳು ಅಂತ ನಾನೇನು ಹೇಳಿದೆ, ಈ ಸದ್ಗ್ರಂಥಗಳಲ್ಲಿ ನನ್ನ ವಿಚಾರಕ್ಕನುಗುಣವಾದ ಪ್ರಮಾಣಗಳು ಇಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ನನ್ನ ವಿಚಾರವನ್ನ ನಿಮಗೆ ಹೇಳಿ ಹೌದು ಅಂತ ನಿಮ್ಗೆ ಮನವರಿಕೆ ಮಾಡ್ಬೇಕು. ನಾನು ಮನವರಿಕೆ ಮಾಡ್ಬೇಕಾದ್ರೆ ನನ್ನ ಹತ್ರ ಅಂತಹ ಡಾಕ್ಯುಮೆಂಟ್ಸ್ ಪ್ರಮಾಣಗಳು ನನ್ನ ಹತ್ರ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಹೊಸ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದರೆ ಇದು ಹೊಸ ಡಾಕ್ಯುಮೆಂಟ್ ಅಂತ ಆಗ್ತದೆ ಹೊರತು ಪ್ರಮಾಣ ಅಂತ ಆಗುವುದಿಲ್ಲ. ಅದು ನಾನ್ ಕ್ರಿಯೇಟ್ ಮಾಡಿದ್ದು ಅಂತ ಆಗ್ತದೆ ವಿನಃ ಮೂಲ ವೇದವ್ಯಾಸ ದೇವರ ಅಭಿಪ್ರಾಯ ಇದು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ನಾನು? ಮೂಲ ಗ್ರಂಥದಲ್ಲಿ ಏನಿದೆ, ಮೂಲ ಗ್ರಂಥದ ವಿಷಯಗಳನ್ನೇ ತಿರುಚಿದ್ರೆ ಆಗಿ ಹೋಯ್ತಲ್ಲ. ಮೂಲ ವೇದವ್ಯಾಸ ದೇವರು ಏನು ಗ್ರಂಥಗಳನ್ನ ತಮ್ಮ ಮೂಲ ಗ್ರಂಥಗಳಲ್ಲಿ ಮಹಾಭಾರತಾದಿ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೋ ಆ ವಿಷಯಗಳನ್ನ ತಿರುಚಿ ಹಾಕಿಬಿಟ್ರೆ, ನನಗೆ ಹಾಗಬೇಕು ಹಾಗೆ ನಾನು ಅಲ್ಲಿ ವಿಷಯವನ್ನ ತಂದಿಟ್ಟು ಬಿಟ್ರೆ, ಅದನ್ನೇ ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತ ಜನಗಳ ಮುಂದೆ ಇಟ್ಟು ಬಿಟ್ರೆ ಮುಗಿದೋಯ್ತು. ಕೃಷ್ಣಾರ್ಪಣ. ಈ ಯೋಚನೆ ಇವತ್ತು ನಾವು ಮಾಡಿದ್ದಲ್ಲ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡುವುದಕ್ಕಿಂತ ಮುಂಚೆ ಇಂತಹ ಒಂದು ಈ ಗ್ರಂಥಗಳ ಕೆಡಿಸುವಿಕೆ ಅಂತ ಕರೀತಾರಲ್ಲ, ಈ ಸದ್ಗ್ರಂಥಗಳಲ್ಲಿರುವ ವಿಷಯಗಳನ್ನ ಹಾಳು ಮಾಡುವಿಕೆ ಅಂತ ಏನು ಕರೀತಾರೋ ಅಂತಹ ಕೆಲಸ ನಡೆದಿತ್ತು. ಕೇವಲ ತಾವು ಮಾತ್ರ ಹೇಳೋದಲ್ಲ, ಮೂಲ ಗ್ರಂಥಗಳನ್ನು ಕೂಡ ಕೆಡಿಸುವಂತಹ ಒಂದು ದುಷ್ಟ ಸಾಹಸ ಕಾರ್ಯಗಳನ್ನ ಹಿಂದಿನ ಜನಗಳು ಮಾಡಿದ್ರು. ಅದಕ್ಕೆ ಶ್ರೀಮದಾಚಾರ್ಯರಿಗೆ ಒಂದು ದೊಡ್ಡ ಚಾಲೆಂಜ್. ಈಗ ವೇದವ್ಯಾಸ ದೇವರ ಅಭಿಪ್ರಾಯಕ್ಕನುಗುಣವಾಗಿ ತಮ್ಮ ಅಭಿಪ್ರಾಯವನ್ನ ಹೇಳಬೇಕು, ಅದಕ್ಕೆ ಪ್ರಮಾಣಗಳನ್ನ ಕೊಡಬೇಕಾದ್ರೆ ಒಬ್ಬ ವ್ಯಕ್ತಿ ಪುಸ್ತಕ ಕೆಡಿಸ್ತಾನೆ ಅಂದ್ರೆ ತನ್ನ ಲೆವೆಲ್ನೊಳಗೆ 10-20 ಪುಸ್ತಕಗಳನ್ನ ತಿರುಚಬಹುದೋ ವಿನಃ ಎಲ್ಲ ಗ್ರಂಥಗಳನ್ನ ತಿರುಚಲಿಕ್ಕಾಗುವುದಿಲ್ಲ. ಇವತ್ತು ಉದಾಹರಣೆಗೆ ಹೇಳೋದಾದ್ರೆ, 1000 ಪುಸ್ತಕಗಳು ಪ್ರಿಂಟ್ ಆಗಿವೆ ಅಂದ್ರೆ, ಅವತ್ತಿನ ಕಾಲದಲ್ಲಿ ಪ್ರಿಂಟ್ ಇರಲಿಲ್ಲ. ನಾನು ಅದರ ವ್ಯವಸ್ಥೆ ಆಮೇಲೆ ಹೇಳ್ತೇನೆ. ಇವತ್ತಿನ ಕಾಲಕ್ಕೆ ತಿಳಿಬೇಕು ಅಂತ ಉದಾಹರಣೆ ಕೊಟ್ಟು ಹೇಳೋದಾದ್ರೆ, 1000 ಪುಸ್ತಕಗಳು ಇವತ್ತು ಪ್ರಿಂಟ್ ಆಗಿದೆ, ಮುದ್ರಣಗೊಂಡಿದೆ ಅಂತಾದಾಗ ನಾನು 100-200 ಪುಸ್ತಕಗಳನ್ನ ತೆಗೆದುಕೊಂಡು ಸುಡಬಹುದೋ ಅಥವಾ ಏನೋ ಅದಕ್ಕೆ ಗೀಚಬಹುದೋ ಬರೀಬಹುದೋ ಏನೋ ಮಾಡಬಹುದು. ಆದ್ರೆ ಉಳಿದ ಇನ್ನ 800 ಪುಸ್ತಕಗಳು ಅಲ್ಲಲ್ಲಿ ಹಂಚಿ ಹೋಗಿದೆಯಲ್ಲ, ಅದನ್ನೆಲ್ಲ ತಿದ್ದಲಿಕ್ಕಾಗತ್ತ? ಅಲ್ಲೆಲ್ಲ ಉಳಿದಿದೆ ತಾನೆ. ಅದು ಏನಿತ್ತೋ ಒರಿಜಿನಲ್ ಏನಿತ್ತೋ ಅದು ಹಾಗೆ ಉಳಿದಿದೆ ತಾನೆ. ಅವತ್ತು ಬರೆದು ಪುಸ್ತಕವನ್ನ ಇಡೋದು, ಹೀಗೆಲ್ಲ ಪ್ರಿಂಟ್ ಇಲ್ಲ ಅವತ್ತಿನ ವ್ಯವಸ್ಥೆ. ಬರೆದು ಇಡಬೇಕು. ಬರೆದು ಇಟ್ಟದ್ದು ಬೇರೆ ಬೇರೆ ಕಡೆಗೆ ಸ್ಟಾಕ್ ಇದ್ದೇ ಇರುತ್ತೆ. ಯಾರು ಸಂಗ್ರಹ ಮಾಡಿರ್ತಾರೆ ಅಲ್ಲಿ ಇದ್ದೇ ಇರುತ್ತದೆ. ಇಲ್ಲಿ ನಾನು ಮತ್ತೊಂದು ಪ್ರತಿಯನ್ನ ಬರೆದಿಡಬೇಕಾದರೆ ನನಗೆ ಆಗಬೇಕೋ ಹಾಗೆ ಬರೆದು ಇಡಬಹುದು, ಅದನ್ನ ನಾನು ತೋರಿಸಬಹುದು. ಹೀಗೆ ಇತ್ತು ಆಗಿನ ವ್ಯವಸ್ಥೆ. ಆದ್ರೆ ಮೊದಲಿಗೆ ಬರೆದಿಟ್ಟ ಹಸ್ತಪ್ರತಿ ಅಂತ ಏನಿದೆ ಅದು ಎಲ್ಲಾದ್ರೂ ಒಂದು ಕಡೆ ಇರಲೇಬೇಕಲ್ವ. ಹಾಗೆ ಇದ್ದಂತಹ ಗ್ರಂಥಗಳು ಅಂತೇನಿದೆ ಅದನ್ನ ವಿಮರ್ಶೆ ಮಾಡಿ ಹುಡುಕಾಡಿ ತಂದಿದ್ದಾರೆ ಶ್ರೀಮದಾಚಾರ್ಯ. ಅದನ್ನ ಹೇಳ್ತಾರೆ 2ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ. PhD ಮಾಡೋದಂದ್ರೆ ಹೀಗೆ, ರಿಸರ್ಚ್ ಮಾಡೋದಂದ್ರೆ ಹೀಗೆ ಅಂತ ನೋಡಿ. ರಿಸರ್ಚ್ ಮೆಥಡಾಲಜಿ ಮೊದಲು ಹೇಳಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಾವು ಇವತ್ತು ಭಾರಿ ರಿಸರ್ಚ್ ಮೆಥಡಾಲಜಿ ವೆಸ್ಟರ್ನ್ ದಿಂದ ನಾವು ಈ PhD ಮೆಥಡಾಲಜಿಯನ್ನ ನಾವು ಕಲ್ತಿದ್ದೇವೆ ಅಂತ ನಾವು ಅನ್ಕೊಂಡಿದ್ದೇವೆ. ಅಲ್ಲ, ಹೇಗೆ ರಿಸರ್ಚ್ ಮಾಡಬೇಕು ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ದೇಶೇ ತಥಾ ಗ್ರಂಥ ಅನ್ನಂತಾರೆ. ದೇಶ ವಿದೇಶಗಳನ್ನ ಓಡಾಡಿದ್ದೇನೆ ಅಂತಾರೆ. ಓಡಾಡಿ ಎಲ್ಲ ಪುಸ್ತಕಗಳನ್ನ ನಾನು ಸಂಗ್ರಹ ಮಾಡಿ ಇದರಲ್ಲಿ ಮೂಲ ವೇದವ್ಯಾಸ ದೇವರು ಹೇಳಿದ್ದು ಯಾವುದು,
ಕಲುಷಿತಗೊಂಡದ್ದು ಯಾವುದು ಅನ್ನೋದನ್ನ ನಾನು ವಿಮರ್ಶೆ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತಾರೆ ಶ್ರೀಮದಾಚಾರ್ಯ. ಆಶ್ಚರ್ಯ ಏನು ಅಂದ್ರೆ ಇದನ್ನ ಸಿದ್ಧ ಮಾಡಿ ತೋರಿಸ್ತಾರೆ ಮಹಾನುಭಾವರಾದ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು. ಈ ಮಹಾಭಾರತ ತಾತ್ಪರ್ಯನಿರ್ಣಯಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಒಂದು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ವ್ಯಾಖ್ಯಾನ ಮಾಡುವಾಗ ವಾದಿರಾಜ ಗುರು ಸಾರ್ವಭೌಮರು ಹೀಗೆ ದೇಶ 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 ಸಂಚಾರ ಮಾಡ್ತಾ 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 ಕೇರಳ ಪ್ರಾಂತಕ್ಕೆ ಬಂದಿದ್ದಾರೆ. ದೈವ, ಅವರ ಯೋಗ್ಯತೆ, ಅವರ ಭಕ್ತಿ, ಅವರ ಶ್ರದ್ಧೆಗೆ ಭಗವಂತ ಎಷ್ಟು ಅನುಗ್ರಹವನ್ನ ಮಾಡಿದ್ದಾನೆ ಅಂದ್ರೆ ಕೇರಳದಲ್ಲಿ ಒಂದು ಪ್ರಾಚೀನ ಮಹಾಭಾರತ ಪುಸ್ತಕ ಸಿಕ್ತವರಿಗೆ, ಹಸ್ತಲಿಖಿತದ ಪುಸ್ತಕ ಸಿಕ್ತು ವಾದಿರಾಜ ಗುರು ಸಾರ್ವಭೌಮರಿಗೆ. ಇಲ್ಲಿ ಮಹಾಭಾರತದಲ್ಲಿ ನಾವೆಲ್ಲ ತಿಳ್ಕೊಂಡದ್ದು ಏನು ಅಂದ್ರೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಪಿ ಅಖಿಲೈಹಿ ಸುವಾಕ್ಯೈಹಿ ಅನ್ನೋ ಅರ್ಥದ ಧಾಟಿಯಲ್ಲಿಯೇ ಬರ್ತಕ್ಕಂತಹ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧ ವಂದ್ಯಂ. ಇದು ನಿಜವಾದ ಮಂಗಳಾಚರಣೆ ಶ್ಲೋಕ ಮಹಾಭಾರತ. ಆದ್ರೆ ಇವತ್ತು ನಾವೇನ್ ತಿಳ್ಕೊಂಡಿದ್ದೇವೆ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಇದು ಮಹಾಭಾರತದ ಮಂಗಳಾಚರಣೆ ಶ್ಲೋಕ ಅಂತ ತಿಳ್ಕೊಂಡಿದ್ದೇವೆ. ಪ್ರಾಯಶಃ 90% ಜನ ಹೀಗೆ ತಿಳಿದಿದ್ದಾರೆ. ಇದು ಮಹಾಭಾರತದ ಮಂಗಳಾಚರಣೆ ಅಂತ ತಿಳಿದಿದ್ದಾರೆ. ಶ್ರೀಮದಾಚಾರ್ಯರು ಅವತ್ತು ವಿಮರ್ಶೆ ಮಾಡಿ ಹೇಳಿದರು, ದೇಶ ದೇಶಗಳಿಗೆ ಅದೇನು ಪುಸ್ತಕ ಸಿಕ್ತೋ ಆ ಪುಸ್ತಕವನ್ನ ಇಟ್ಕೊಂಡು ಶ್ರೀಮದಾಚಾರ್ಯರು ಇದು ಮಂಗಳಾಚರಣೆ ಶ್ಲೋಕ ಅಲ್ಲ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ, ಇದು ಮಹಾಭಾರತದ ಮಂಗಳಾಚರಣೆ ಅಲ್ಲ. ಹಾಗಾದ್ರೆ ಮಹಾಭಾರತದ ಮಂಗಳಾಚರಣೆ ಯಾವುದು ಅಂದ್ರೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ಅಂತ ಹೇಳೋದೇನಿದೆ ಇದು ನಿಜವಾದ ಮಹಾಭಾರತದ ಶ್ಲೋಕ ಅಂತ ಹೇಳಿದ್ರು ಶ್ರೀಮದಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದಲ್ಲಿ. ಅದಕ್ಕೆ ಶ್ರೀಮದಾಚಾರ್ಯರು ಕೆಲವು ಲಾಜಿಕ್ ತರ್ಕಗಳನ್ನ ಹೇಳಿದ್ರು. ಏನು ತರ್ಕಗಳನ್ನ ಕೊಟ್ಟಿದ್ರು ಅಂದ್ರೆ, ಅಪ್ಪ ಇದು ಯಾಕೆ ಮಂಗಳಾಚರಣೆ ಅಲ್ಲ ಅಂದ್ರೆ ನೋಡು, ಹೀಗಿದೆ ಶ್ಲೋಕ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇ. ಮಹಾಭಾರತವನ್ನ ಬರೆದವರು ಯಾರು? ವೇದವ್ಯಾಸರು. ಈ ಶ್ಲೋಕದಲ್ಲಿ ಯಾರಿಗೆ ನಮಸ್ಕಾರ ಇದೆ? ವ್ಯಾಸರಿಗೆ ನಮಸ್ಕಾರ ಇದೆ. ನಾರಾಯಣಂ ನಮಸ್ಕೃತ್ಯ, ನಾರಾಯಣನಿಗೆ ನಮಸ್ಕಾರವನ್ನ ಮಾಡಿ, ನರಂ ಚೈವ ನರೋತ್ತಮಂ, ನರನಾಗಿರ್ತಕ್ಕಂತಹ ಶೇಷನಿಗೆ, ನರೋತ್ತಮನಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರವನ್ನ ಮಾಡಿ, ದೇವೀಂ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ, ಸರಸ್ವತೀಂ ಸರಸ್ವತಿಗೆ ನಮಸ್ಕಾರ ಮಾಡಿ, ವ್ಯಾಸಂ ವ್ಯಾಸನಿಗೆ ನಮಸ್ಕಾರವನ್ನ ಮಾಡಿ, ಜಯ ಅಂದ್ರೆ ಮಹಾಭಾರತವನ್ನ ಹೇಳುತ್ತೇನೆ ಎಂತದೆ ಆ ಶ್ಲೋಕ. ಹಾಗಾದ್ರೆ ವ್ಯಾಸ ಮಹಾಭಾರತವನ್ನ ಬರೆಯುವಾಗ ತನಗೆ ತಾನು ನಮಸ್ಕಾರ ಮಾಡಿಕೊಂಡು ಗ್ರಂಥವನ್ನ ಬರೆಯುವುದೆಲ್ಲಾದ್ರೂ ಸಂಪ್ರದಾಯ ಇದೆ ಏನಪ್ಪಾ ಅಂತ ಕೇಳಿದ್ರು ಶ್ರೀಮದಾಚಾರ್ಯ. ನೋಡಿ ಎಂತಹ ತರ್ಕ ಇದೆ. ಹಾಗಾದ್ರೆ ಇದು ಅವರು ಮಾಡಿದ್ದ. ಹಾಗಾದ್ರೆ ಇದು ಯಾರು ಮಾಡಿದ್ದು? ಇದನ್ನ ಶೌನಕಾದಿಗಳು ಮಾಡಿದ ಮಂಗಳಾಚರಣೆ. ಇದು ಅಲ್ಲ ಅಂತ ಹೇಳಿಲ್ಲ ಶ್ರೀಮದಾಚಾರ್ಯರು. ಇದನ್ನ ಯಾರು ಮಾಡಿದ್ದು ಅಂದ್ರೆ ಶೌನಕಾದಿಗಳು ಏನು ಮಹಾಭಾರತವನ್ನ ಹೇಳ್ತಾರೆ, ವೈಶಂಪಾಯನರು ಏನು ಮಹಾಭಾರತವನ್ನ ಹೇಳ್ತಾರೆ, ಅವರುಗಳು ಮಾಡಿರುವ ಮಂಗಳಾಚರಣೆ ಇದು. ಇವರಿಗೆಲ್ಲ ನಮಸ್ಕಾರವನ್ನ ಮಾಡಿ ಅವರು ಜನಮೇಜಯನೋ ಅಥವಾ ಋಷಿಮುನಿಗಳಿಗೋ ಮಹಾಭಾರತವನ್ನ ಹೇಳುವಾಗ ಅವರು ಮಾಡಿಕೊಂಡ ಮಂಗಳಾಚರಣೆ ವಿನಃ ಭಗವಾನ್ ವ್ಯಾಸರು ಮಾಡಿದ ಮಂಗಳಾಚರಣೆ ಇದು ಅಲ್ಲ ಅಂತ ಹೇಳಿ. ಸರಿ, ಶ್ರೀಮದಾಚಾರ್ಯ ಹೇಳಿದಾಗ ಅವ್ರನ್ನ ಫಾಲೋ ಮಾಡೋರು ನಂಬ್ತಾರೆ, ಆದ್ರೆ ಫಾಲೋ ಮಾಡದೇ ಇದ್ದವರು ನೋಡಿ ಪ್ರಶ್ನೆ ಇದೆ. ವಿಮರ್ಶೆ ಅಂದ್ರೆ ಹಾಗಿರುತ್ತದೆ ಯಾವಾಗ್ಲೂ ಕೂಡ. ಸರಿಯಾಗಿ ವಿಮರ್ಶೆ ಮಾಡಿ ಹೇಳಿದ್ರೂ ಕೂಡ ಅದಕ್ಕೆ ಫಾಲೋವರ್ಸು ಯಾರು ಫಾಲೋ ಮಾಡೋದಿಲ್ಲ, ಅವರಿಗೆ ವಿಶ್ವಾಸ ಹುಟ್ಟೋದ್ರಲ್ಲಿ ಸ್ವಲ್ಪ ನಮಗೆ ಶ್ರದ್ಧೆ, ವಿಶ್ವಾಸ, ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಹಾಗೆ ನಾವು ಒಪ್ಲಿಕ್ಕೆ ಸಾಧ್ಯ ವಿನಃ ಇಲ್ಲದೆ ಹೋದ್ರೆ ನಮ್ಮ ಭಾವನೆ ನಮ್ಮ ಒಂದು ಈ ಪ್ರಾಂತೀಯ, ಈ ಮಠೀಯ ಅಥವಾ ಮತೀಯ ಭಾವನೆಗಳೊಳಗೆ ನಾವು ಕುಳಿತುಕೊಂಡಾಗ ಇನ್ನೊಂದು ವಿಚಾರ ನಮಗೆ ಹಿಡಿಸುವುದಿಲ್ಲ. ಹಾಗಿರ್ತಕ್ಕಂತಹ ಭಾವನೆ ಜನರಲ್ ಸೈಕಾಲಜಿ ಇದು, ಎಲ್ರಿಗೂ ಇರ್ತಕ್ಕಂತಹ ಭಾವನೆ. ಹಾಗಿದ್ದಾಗ ಅವರಿಗೆ ಅರ್ಥ ಆಗಬೇಕಲ್ಲ. ಈ ಉಪಕಾರವನ್ನ ವಾದಿರಾಜ ಗುರು ಸಾರ್ವಭೌಮರು ಮಾಡಿ ತೋರಿಸಿದ್ದಾರೆ. ಈ ಪ್ರಸಂಗದಲ್ಲಿ ವಾದಿರಾಜ ಗುರು ಸಾರ್ವಭೌಮರು ವ್ಯಾಖ್ಯಾನ ಮಾಡುವಾಗ ಕೇರಳ ಪ್ರಾಂತಕ್ಕೆ ಬಂದಾಗ ಕೇರಳದಲ್ಲಿ ಒಂದು ಮಹಾಭಾರತ ಪುಸ್ತಕ ಸಿಕ್ತವರಿಗೆ.
ಅಲ್ಲಿವರೆಗೂ ಎಲ್ಲಾ ಮಹಾಭಾರತದಲ್ಲಿ ಇರ್ತಕ್ಕಂತಹ ಮಂಗಳಾಚರಣೆ ಶ್ಲೋಕ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಇದೇ ಶ್ಲೋಕನೇ ಸಿಕ್ಕಿತ್ತು ಮಹಾಭಾರತದಲ್ಲಿ. ಆದ್ರೆ ಶ್ರೀಮದಾಚಾರ್ಯರು ಇದು ಅಲ್ಲ ಅಂತ ಹೇಳಿದ್ರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಹೇಳಿದ್ರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ಈಗ ಅವರಿಗೆ ಚಾಲೆಂಜ್ ಇದೆ, ಹಾಗಾದ್ರೆ ಇಂತಹ ಪುಸ್ತಕ ಎಲ್ಲಾದ್ರೂ ಸಿಗಬೇಕು. ಇವರ ಅದೃಷ್ಟ, ಇವರ ಪುಣ್ಯ, ಇವರ ಸಾಧನೆ ಕೇರಳದ ಮಹಾಭಾರತದ ಪುಸ್ತಕದಲ್ಲಿ ಹಾಗೆ ಸಿಕ್ತವರಿಗೆ. ಅದನ್ನ ಉಲ್ಲೇಖ ಮಾಡ್ತಾರೆ ವಾದಿರಾಜರು. ಕೇರಳದ ಮಹಾಭಾರತದ ಪುಸ್ತಕದಲ್ಲಿ ಈಗಲೂ ಕೂಡ ಮಂಗಳಾಚರಣೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಎನ್ನುವಂತಹ ಶ್ಲೋಕವೇ ಸಿಗುತ್ತದೆ ಅಂತ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಹಸ್ತಪ್ರತಿ ನಾನು ಇವತ್ತು ಎಲ್ಲಾದ್ರೂ ಒಂದು ಕಡೆಗೆ ಕೆಡಿಸಿದ್ರೂ ಕೂಡ ಮತ್ತೊಂದು ಕಡೆಗೆ ಏನಿರ್ತದೆ, ಶುದ್ಧ ಇದ್ದದ್ದು. ಸತ್ಯ ಯಾವತ್ತೂ ನಾಶ ಆಗುವುದಿಲ್ಲ ಅಂತ ಹೇಳ್ತಾರಲ್ಲ, ಒಂದಲ್ಲ ಒಂದು ಕಡೆಗೆ ಅದ್ರ ಸತ್ಯ ಉಳಿದೇ ಉಳ್ಕೊಂಡಿರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಕೇರಳದಲ್ಲಿ ಶ್ರೀಮದಾಚಾರ್ಯರು ಹೇಳಿದಂತೇನೆ ಸಿಕ್ತು ಅನ್ನೋದನ್ನ ವಾದಿರಾಜ ಗುರು ಸಾರ್ವಭೌಮರು ಕೋಟ್ ಮಾಡ್ತಾರೆ. ನೋಡಿ, ಇಷ್ಟೆಲ್ಲ ಬಹಳ ವಿಷಯ ಇದೆ. ನಾನು ಶಾರ್ಟ್ ಮಾಡಿ ಹೇಳಿರ್ತಕ್ಕಂಥ ವಿಷಯವನ್ನ ಈ ಶಾರ್ಟ್ ಮಾಡ್ಲಿಕ್ಕೆ ಕಾರಣ ರಾಘವೇಂದ್ರ ಗುರು ಸಾರ್ವಭೌಮರು ಹಾಕಿರುವ ಒಂದೇ ಒಂದು ಶಬ್ದ, ಏನು, ಸದ್ಗ್ರಂಥಾನಾಂ ಸಮೂಹೇ ವಿಲುಲಿತೆ, ಇಷ್ಟೇ ಒಂದು ವಾಕ್ಯ. ಇಂತಹ ಸದ್ಗ್ರಂಥಗಳೆಲ್ಲ ವ್ಯಾಕುಲಗೊಂಡಾಗ, ಈ ವ್ಯಾಕುಲಗೊಳ್ಳುವಿಕೆಯಲ್ಲಿ ಮತ್ತೆ ಅನೇಕ ಪ್ರಕಾರಗಳಿವೆ. ಕೆಲವೊಮ್ಮೆ ಅಜ್ಞಾನದಿಂದ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿಲಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಹಾಗೆ ಗ್ರಂಥಗಳು ವ್ಯಾಕುಲಗೊಳ್ಳುತ್ತವೆ ಅನ್ನೋದನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ. ಒಂದೇ ಕಾರಣ ಹೇಳುವುದಿಲ್ಲ, ಕೇವಲ ತನ್ನ ವಿಚಾರವನ್ನ ಸಮರ್ಥನೆ ಮಾಡ್ಲಿಕ್ಕಾಗಿ ಹಾಗೆ ಗ್ರಂಥಗಳನ್ನ ಅವನು ನಾಶ ಮಾಡಿ ಬಿಡುತ್ತಾನೆ ಅಂತ ಇಷ್ಟೇ ಅನ್ನೋದಿಲ್ಲ ಶ್ರೀಮದಾಚಾರ್ಯರು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮತದ ವಿಚಾರವನ್ನ ಹೇಳಲಿಕ್ಕಾಗಿ ಅಂತ ಸೇರಿಸ್ತಾರೆ ಕೆಲವರು. ಹೀಗಾಗಿ ಗ್ರಂಥ ಕೆಡುತ್ತದೆ. ಒಂದು ಮತ್ತೊಂದೇನಿದೆ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಎದುರಿಗೆ ರಾಘವೇಂದ್ರ ಗುರು ಸಾರ್ವಭೌಮರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಭಾವಸಂಗ್ರಹ ಪುಸ್ತಕವನ್ನ ನೀವು ಇಟ್ಕೊಂಡಿದ್ದೀರಾ. ನಾನು ಹೇಳುವಾಗ ಒಂದು ಶಬ್ದ ಹೇಳಿದೆ, ಇದಕ್ಕೆ ಮೂಲದಲ್ಲಿ ಹೀಗೆ ಇದೆ ಅಂತ ನಾನು ಹೇಳಿದೆ. ನೀವು ನೆನಪಾಗಬೇಕು, ಪಾಪ ನಮಗೆ ನೀವು ಪಾರಾಯಣ ಮಾಡುವಾಗ ನಿಮಗೆ ನೆನಪಾಗಬೇಕು ಅಂತ ನೀವು ಅಲ್ಲೇ ಒಂದು ಪೆನ್ ತಗೊಂಡೋ ಪೆನ್ಸಿಲ್ ತಗೊಂಡೋ ಅದನ್ನ ಬರೆದಿಟ್ರಿ. ಬರೆದಿಟ್ಟ ಆದ್ಮೇಲೆ ನಿಮಗೆ ಅದು ಬೇಕು ಅಂತ ನೀವು ಬರೆದಿಟ್ಕೊಂಡಿದ್ದೀರಾ. ನಿಮಗ್ ಗೊತ್ತು ಇದು ರಾಯರು ಬರೆದದ್ದಲ್ಲ, ಇದು ಆಚಾರ್ಯರು ಹೇಳುವಾಗ ಎಲ್ಲೋ ಕೋಟ್ ಮಾಡಿದ್ದು ಅಂತ ನಿಮಗೆ ಗೊತ್ತು. ಪಾಪ ನೀವು ಮೆನ್ಷನ್ ಮಾಡ್ಕೊಂಡಿದ್ದೀರಾ, ನೀವು ಅದನ್ನ ಯಾರಿಗೂ ಹೇಳಲಿಲ್ಲ, ಅಲ್ಲಿ ಬರೆದಿದ್ದೀರಾ, ಇಟ್ಟಿದ್ದೀರಾ. ಮುಂದೆ ನಿಮ್ಮ ಮಕ್ಕಳೋ ಮೊಮ್ಮಕ್ಕಳೋ ಏನೋ ಆ ಪುಸ್ತಕವನ್ನ ತೆಗೆದರು. ಅವ್ರಿಗೇನೋ ಅನ್ನಿಸ್ತು, ನಮ್ಮ ಅಜ್ಜ ಅಜ್ಜಿ ನೋಡಿರ್ತಕ್ಕಂತಹ ಪುಸ್ತಕ ಇದು, ಇದನ್ನ ನಾವು ತಿರ್ಗಾ ಪ್ರಿಂಟ್ ಮಾಡೋಣ ಅಂತ ಅವ್ರಿಗೆ ಅನ್ನಿಸ್ತು. ಅವಾಗ ಅವ್ರು ನೋಡ್ತಾರೆ, ಅಲ್ಲಿ ನೋಡಿದಾಗ ಓಹೋ ಇದೇನೋ ಬಿಟ್ಟು ಹೋಗಿರ್ಬೇಕು, ಅವತ್ತು ಪಾಠ ಮಾಡುವಾಗ ಆಚಾರ್ಯರು ಈ ಶ್ಲೋಕ ಸೇರಿಸಿ ಅಂತ ಹೇಳಿರ್ಬೇಕು ಅಂತ ಹೇಳಿ ಸೇರಿಸಿ ಪ್ರಿಂಟ್ ಮಾಡಿಬಿಡ್ತಾರೆ. ಆಗ ಏನಾಗ್ಬಿಡ್ತದೆ, ರಾಯರ ಮೂಲ ಗ್ರಂಥಕ್ಕೆ ಇದೊಂದು ಸೇರಿ ಇದು ರಾಯರು ಬರೆದದ್ದು ಅಂತಾನೆ ಆಗ್ಬಿಡ್ತದೆ. ಹೀಗೂ ಗ್ರಂಥಗಳು ಕೆಡ್ತಾವೆ ಅಂತಾರೆ ಶ್ರೀಮದಾಚಾರ್ಯ. ಅದಕ್ಕೆ ನೋಡಿ, ನಮ್ಮಲ್ಲಿ ಇವತ್ತದು ಡಿಸಿಪ್ಲಿನ್ ಅಂತ ಕರೆಸ್ಕೊಂಡಿದೆ. ಅದರ ಮೂಲ ಉದ್ದೇಶ ಏನಿದೆ ಅಂದ್ರೆ, ಪುಸ್ತಕ ಟೆಕ್ಸ್ಟ್ ಬುಕ್ ಬೇರೆ, ನೋಟ್ ಬುಕ್ ಬೇರೆ. ಬರ್ಕೊಳ್ಳೋದು ನೋಟ್ ಬುಕ್ ನಲ್ಲಿ ಬರ್ಕೋಬೇಕು ಹೊರತು ಟೆಕ್ಸ್ಟ್ ಬುಕ್ ನೊಳಗೆ ಅಲ್ಲ. ಇವತ್ತೆಲ್ಲ ನಾವು ಪಾಠ ಹೇಳುವಾಗ ಹಾಗೆ ಹೇಳುದಲ್ವಾ, ಬುಕ್ ನಲ್ಲಿ ಏನು ಬರಿಬೇಡಿ, ಬುಕ್ ನಲ್ಲಿ ಏನು ಬರಿಬೇಡಿ ಅಂತ. ಯಾಕೆ ಬರಿಬಾರದು? ಈ ಕಾರಣಕ್ಕೂ ಬರಿ, ಅದು ಚೆನ್ನಾಗಿ ಕಾಣಬೇಕು, ಅದು ಮುದ್ದು ಬರಬೇಕು. ಪುಸ್ತಕ ನೋಡುವಾಗ ಹೇಗೆ ಕಾಣಬೇಕು ಅಂದ್ರೆ ಅದು ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ಬೇಕು ವಿನಃ ಅಲ್ಲಲ್ಲಿ ಬರೋದು ಇಲ್ಲಿ ಬರೋದು ಅಯ್ಯಪ್ಪ ಅಂತ ಅದನ್ನ ನೋಡ್ಲಿಕ್ಕೆ ಆಗದೆ ಇರುವಂತೆ ಆಗಬಾರದು. ಆ ಮನೆಯಲ್ಲಿ ಮುಸುರಿ ಪಾತ್ರಗಳು ಇರ್ತದಲ್ಲ, ಅದೆಲ್ಲ ತೊಳಿಬೇಕು ಅಂತ ಇಟ್ಟಿರ್ತಾರಲ್ಲ, ಹಾಗೆ ಪುಸ್ತಕಗಳಾಗಿರಬಾರದು. ಆ ಕಾರಣಕ್ಕೋಸ್ಕರ ಹಾಗೆಲ್ಲ ಗೀಚಬೇಡಿ ಅಂತ ಹೇಳೋದು. ಬರೀ ಅದಷ್ಟೇ ಅಲ್ಲ, ಒಳ ಉದ್ದೇಶ ಇದು ಇದೆ. ನಾಳೆ ಮುಂದಿನ ಕಾಲದಲ್ಲಿ ಹೀಗೇನಾದ್ರೂ ಪರಿವರ್ತನೆಗೊಂಡ್ರೆ ಹಾಗ ಆಗಬಾರದು ಅನ್ನೋ ಕಾರಣಕ್ಕೆ ಹೀಗೂ ಗ್ರಂಥಗಳು ಕೆಡ್ತಾವೆ ಅಂತ. ಇನ್ನು ಮತ್ತೊಂದು ರೀತಿ, ಮೂರನೇ ರೀತಿ ಗ್ರಂಥಗಳು ಕೆಡಲಿಕ್ಕೆ ಕಾರಣ ಏನು ಅಂದ್ರೆ, ನನಗೆ ಅಧ್ಯಯನ ಇದೆ, ಓದ್ಲಿಕ್ಕೆ ಬರುವುದಿಲ್ಲ, ಚೆನ್ನಾಗಿ ಅಧ್ಯಯನ ಮಾಡಿಲ್ಲ, ಅಥವಾ ಚೆನ್ನಾಗಿ ಹೇಳಿದ್ದು ನನಗೆ ಚೆನ್ನಾಗಿ ತಿಳಿದಿಲ್ಲ. ಅದು ಇಂದ್ರಿಯ ದೋಷದಿಂದ ತಿಳಿದಿಲ್ಲವೋ, ಅಥವಾ ನಾನೇ ಅವ್ರು ಹೇಳುವಾಗ ತಪ್ಪಾಗಿ ಗ್ರಹಣ ಮಾಡಿದೇನೋ, ಅಂತೂ ತಪ್ಪಾಗಿ ವಿಷಯಗಳನ್ನ ಸಂಗ್ರಹಣೆ ಮಾಡೋದ್ರಿಂದ ತಪ್ಪಾಗಿ ಬರೆಯುವ ಸಂಭವವೂ ಕೂಡ ಉಂಟು. ಹೀಗೆ 3 ಕಾರಣಗಳಿವೆ ಒಂದು ಗ್ರಂಥಗಳು ಕೆಡಲಿಕ್ಕೆ. ಮಹಾಭಾರತಾದಿ ಸದ್ಗ್ರಂಥಗಳು ವ್ಯಾಕುಲಗೊಳ್ಳಿಕ್ಕೆ ಈ 3 ಕಾರಣಗಳು ಸೇರಿವೆ ಅಂತ. ಅದಕ್ಕೆ ನಾನೇನು ಮಾಡಿದೆ, ದೇಶ ತಿರುಗಿ ಎಲ್ಲ ಕಡೆಗಿರ್ತಕ್ಕಂತಹ ಗ್ರಂಥಗಳನ್ನ ಸಂಗ್ರಹ ಮಾಡಿ ನಾನು
ಭಗವಂತನ ಆಜ್ಞೆಯನ್ನ ಪಡೆದು ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನ ರಚನೆ ಮಾಡಿದ್ದೇನೆ ಅಂತಾರೆ 2ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ. ಹೀಗೆ ಕೆಲಸ ಮಾಡಿದ್ರು ಶ್ರೀಮದಾಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳೋದಲ್ಲ, ಅವರ ಚರಿತ್ರೆಯಲ್ಲೂ ಇದೆ. 2 ಘಟ್ಟಗಳು. ಒಂದು ಘಟ್ಟ, ಶ್ರೀಮದಾಚಾರ್ಯರು ಒಮ್ಮೆ ಪಾಠಕ್ಕೆ ಕುಳಿತಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರಿಗೆ ಭಾಗವತವನ್ನ ಹೇಳಬೇಕು ಅಂತ ತೊಡಗಿದಾಗ, ಆಗ ವ್ಯತ್ಯಾಸ ಒಂದು ಪುಸ್ತಕದಲ್ಲಿ ಇದ್ದಂತೆ ಇನ್ನೊಂದು ಪುಸ್ತಕದಲ್ಲಿ ಕಾಣದೇ ಇರುವಾಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಶ್ರೀಮದಾಚಾರ್ಯರು ಅಂದ್ರು, ಈ ಪುಸ್ತಕ ಏನಿದೆ ಇದು ಸರಿಯಾದದ್ದು ಪುಸ್ತಕ ಅಂತ ಹೇಳಿದಾಗ ಅಚ್ಯುತ ಪ್ರೇಕ್ಷಾಚಾರ್ಯರಂತಾರೆ, ಅರ್ಥದಿಂದ ನೋಡಿದಾಗ ಈ ಪುಸ್ತಕವೂ ಸರಿ ಆಗ್ತದೆ, ಅದೇ ಯಾಕೆ ಸರಿ ಅಂತ ಪ್ರಶ್ನೆ ಮಾಡಿದಾಗ ಶ್ರೀಮದಾಚಾರ್ಯರಂತಾರೆ, ಇಲ್ಲ, ಇದು ಭಗವಾನ್ ವೇದವ್ಯಾಸ ದೇವರು ರಚನೆ ಮಾಡಿರ್ತಕ್ಕಂತಹ ಮೂಲ ಪ್ರತಿ, ಇದು ಭಗವಾನ್ ವ್ಯಾಸರು ರಚನೆ ಮಾಡಿದ್ದಲ್ಲ, ಮಧ್ಯದಲ್ಲಿ ಯಾರೋ ಸೇರಿಸಿದ್ದು ಅಂತಾರೆ. ಹಾಗಾದ್ರೆ ನಿನಗಷ್ಟು ಪರ್ಫೆಕ್ಟ್ ವೇದವ್ಯಾಸ ದೇವರು ಬರೆದದ್ದೇ ಇದು ಅಂತ ಗೊತ್ತಾಗಿದ್ದಾದ್ರೆ ಹಾಗಾದ್ರೆ 5ನೇ ಸ್ಕಂದವನ್ನ ಹೇಳು ನೋಡೋಣ ಎಂಬುದಾಗಿ ಹೇಳಿದಾಗ ಶ್ರೀಮದಾಚಾರ್ಯರು 5ನೇ ಸ್ಕಂದವನ್ನ ಹೇಳಿದರೆ ಯಾವ ಪುಸ್ತಕ ಸರಿ ಅಂತ ತೋರಿಸಿದ್ರು ಅದೇ ಪುಸ್ತಕಕ್ಕನುಗುಣವಾಗಿಯೇ ಇವರು ಹೇಳಿದ್ರು ಅನ್ನುವಂತಹ ಕಥೆಯನ್ನು ಸುಮಧ್ವ ವಿಜಯದಲ್ಲಿ ನಾವು ಕಾಣುತ್ತೇವೆ. ಇದು ಒಂದು ಘಟ್ಟ. 2ನೆಯ ಘಟ್ಟ, ಶ್ರೀಮದಾಚಾರ್ಯರ ಜೊತೆಗೆ ವಾಕ್ಯಾರ್ಥವನ್ನ ಮಾಡ್ತಾ ಇರುವಾಗ ಶ್ರೀಮದಾಚಾರ್ಯರು ಯಾವಾಗ್ಲೂ ಗೆಲ್ಲಬೇಕು. ಯಾವ ಆಧಾರದ ಮೇಲೆ ಗೆಲ್ಲಬೇಕು? ಅವರ ಜ್ಞಾನ, ಅವರ ಬಲ, ಅವರ ತಪಸ್ಸು, ಅವರ ಯೋಗ್ಯತೆ, ಅದನ್ನು ಒಂದು ಪಕ್ಕಕ್ಕಿಡೋಣ. ವಿಮರ್ಶಾತ್ಮಕವಾಗಿ ನೋಡೋದಾದ್ರೆ ಶ್ರೀಮದಾಚಾರ್ಯರು ಮಾತನಾಡುವಾಗ ಪ್ರಮಾಣಗಳನ್ನ ಕೊಡಬೇಕು. ಪ್ರಮಾಣಗಳನ್ನು ಕೊಡಬೇಕಾದ್ರೆ ಪುಸ್ತಕಗಳನ್ನ ಹಿಡಿಬೇಕು. ಹೀಗೆ ಅನೇಕ ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ರು. ಅದಕ್ಕಾಗಿ ಪರಕೀಯರು, ಪದ್ಮತೀರ್ಥ ಅಂತ ಒಬ್ಬ ದುಷ್ಟ ಸನ್ಯಾಸಿ, ಅವನನ್ನ ಆರಂಭ ಮಾಡಿಕೊಂಡು ಕೆಲವರೆಲ್ಲರೂ ಕೂಡ ಶ್ರೀಮದಾಚಾರ್ಯರ ಗ್ರಂಥಗಳನ್ನೆಲ್ಲ ಅಪಹಾರ ಮಾಡಿದ್ರು ಅಂತ ಕಥೆಯನ್ನ ಕೇಳುತ್ತೇವೆ. ಆಗ ಜಯಸಿಂಹರಾಜ ಅಂತ ರಾಜ್ಯವನ್ನ ಆಳ್ತಾ ಇದ್ದ. ಆ ಕಡೆಗೆ ಎಲ್ಲಿ ಅಂದ್ರೆ ಕೇರಳದ ಭಾಗದಲ್ಲಿ ರಾಜನವನು, ವಿಷ್ಣುಮಂಗಲ, ಉಡುಪಿಯಿಂದ ಆ ಕಡೆಗೆ ಹೋದ್ರೆ ಅಲ್ಲಿ ರಾಜ ಇವತ್ತಿಗೂ ಶಾಸನದಲ್ಲಿದೆ. ಜಯಸಿಂಹರಾಜನ ಬಗ್ಗೆ ಇತಿಹಾಸ ನಮಗೆ ಮಾಹಿತಿಯನ್ನ ಕೊಡುತ್ತದೆ. ಈ ಜಯಸಿಂಹರಾಜನಿಗೆ ಶ್ರೀಮದಾಚಾರ್ಯರು ಹೇಳಿ ತಮ್ಮ ಗ್ರಂಥಗಳನ್ನ ಏನು ಸಂಗ್ರಹ ಮಾಡಿದ್ರು ಆ ಎಲ್ಲ ಗ್ರಂಥಗಳನ್ನ ತಿರ್ಗಾ ಮತ್ತೆ ಪಡೆದ್ರು ಅಂತ ಕಥೆಯನ್ನ ನಾವು ಕೇಳ್ತೇವೆ. ನೋಡಿ, ತಾತ್ಪರ್ಯ ನಿರ್ಣಯಕ್ಕೂ ಶ್ರೀಮದಾಚಾರ್ಯ ಹೇಳಿರುವ ವಿಷಯಕ್ಕೂ ಸುಮಧ್ವ ವಿಜಯದಲ್ಲಿ ಅವರು ಕಾರ್ಯವನ್ನ ವರ್ಣನೆ ಮಾಡತಕ್ಕಂತಹ ಗ್ರಂಥದಲ್ಲಿಯೂ ಕೂಡ ಎಷ್ಟು ಸಾಂಗತ್ಯ ಇದೆ. ಇದು ವಿಮರ್ಶೆ ಅಂತಾರೆ. ಒಂದು ವಿಚಾರವನ್ನ ಇಟ್ಕೊಂಡು ನೋಡಿದರೆ ಎಲ್ಲ ದೃಷ್ಟಿಕೋನಗಳಿಂದಲೂ ಅದನ್ನ ಪೂರ್ತಿಯಾಗಿ ವಿಮರ್ಶಿಸಿ ನೋಡುವಂಥದ್ದು. ಹಾಗೆ ವಿಮರ್ಶೆ ಮಾಡುವ ಶಕ್ತಿ ನಿನಗೆ ಇದೆ, ಆದ್ದರಿಂದ ನೀನು ವ್ಯಾಖ್ಯಾನವನ್ನ ಮಾಡು ಅಂತ ಭಗವಂತ ವಾಯುದೇವರಿಗೆ ಅಪ್ಪಣೆಯನ್ನ ಕೊಟ್ಟಿದ್ದಾನೆ, ಬದರಿಯಲ್ಲಿ ಕೊಟ್ಟಿದ್ದಾನೆ. ಅದಕ್ಕನುಗುಣವಾಗಿ ನಾನು ರಚನೆ ಮಾಡಿದ್ದೇನೆ ಅಂತ ಇಷ್ಟನ್ನ ಶ್ರೀಮದಾಚಾರ್ಯರು ಇಲ್ಲಿ ಹೇಳ್ತಾರೆ. ಮಾಡಿರುವ ಮಾತನ್ನು ರಾಘವೇಂದ್ರ ಗುರು ಸಾರಗೊಬ್ಬರು ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಗ್ರಂಥಾನಾಂ ಸಮೂಹೆ, ಭಾರತಾದಿ ಸದ್ಗ್ರಂಥಗಳ ಸಮೂಹೆ, ಸಮೂಹವು ಜಗತಿ ವಿಲುಲಿತೆ, ಜಗತ್ತಿನಲ್ಲಿ ವ್ಯಾಕುಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ, ಆ ವ್ಯಾಕುಲತೆ ಅಂದ್ರೆ ಏನು ಅಂತ ಇಷ್ಟೆಲ್ಲ ನಾನು ವಿವರಣೆಯನ್ನ ನಾನು ಕೊಟ್ಟಾಗಿದೆ. ಈಗ ಹೀಗೆ ವ್ಯಾಕುಲಗೊಳ್ತಾ ಇರುವಾಗ ಯಾವ ಶ್ರೀಮನ್ನಾರಾಯಣನಿಂದ ತದ್ಭಾವಂ ಆ ಗ್ರಂಥಗಳ ಭಾವವನ್ನ, ಅದು ಮಹಾಭಾರತಾದಿ ಗ್ರಂಥಗಳಲ್ಲಿ ಭಗವಾನ್ ವೇದವ್ಯಾಸ ದೇವರ ಅಭಿಪ್ರಾಯ ಏನಿದೆ, ಆ ಭಾವ ಏನಿದೆ, ಆ ಭಾವವನ್ನ ಉಚ್ಚೈಹಿ ಗಟ್ಟಿಯಾಗಿ ಹೇಳಬೇಕು. ಗಟ್ಟಿಯಾಗಿ ಹೇಳಬೇಕು ಅಂದ್ರೆ ಜೋರ ಒದರುವುದು ಅಂತ ಅರ್ಥ ಅಲ್ಲ, ಧ್ವನಿಯನ್ನ ಹೆಚ್ಚು ಮಾಡೋದು ಅಂತ ಅರ್ಥ ಅಲ್ಲ. ಗಟ್ಟಿಯಾಗಿ ಹೇಳೋದು ಅಂದ್ರೆ ಪ್ರಮಾಣಬದ್ಧವಾಗಿ ಹೇಳೋದು ಅಂತ ಅರ್ಥ. ಭಗವಾನ್ ವೇದವ್ಯಾಸ ದೇವರು ಬರೆದದ್ದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರೇಮ್, ಇದು ಮಂಗಳಾಚರಣೆ ಅಂತ ನಾನು ಹೇಳ್ತೇನಪ್ಪ. ನಾರಾಯಣಂ ನಮಸ್ಕೃತ್ಯ ಅನ್ನೋದಲ್ಲ. ಅನ್ನೋದೇನಿದೆ ಇದನ್ನ ಹೇಳಬೇಕಾದ್ರೆ ನಾರಾಯಣಂ ಅಂತ ಜೋರ ಓದುವುದಲ್ಲ. ಇದು ಶ್ಲೋಕ ಯಾಕೆ ಮಂಗಳಾಚರಣ ಅಂತ ಹೇಳಬೇಕಾದ್ರೆ ಪ್ರಮಾಣಗಳನ್ನ ಕೊಡಬೇಕು. ಅರ್ಥ ಆಯ್ತಾ? ಉಚ್ಚೈಹಿ ಅಂದ್ರೆ ಪ್ರಮಾಣ ಪೂರ್ವಕವಾಗಿ ಏನು ಶ್ರೀಮದಾಚಾರ್ಯರು ಹೇಳಿಕೆ ಅಂತ ವಕ್ತುಂ, ಇದನ್ನ ಸ್ಪಷ್ಟವಾಗಿ ನಿರ್ಣಯಿಸಿ ಹೇಳಲಿಕ್ಕೆ ಅಂತ ಹೊರಟಿರ್ತಾರೋ ಅಂತಹ ಮಧ್ವನಾಗಿರ್ತಕ್ಕಂತಹ ನಾನು, ಮಧ್ವಾಚಾರ್ಯನಾಗಿರ್ತಕ್ಕಂತಹ ನಾನು ಅಂತ ಶ್ರೀಮದಾಚಾರ್ಯ ಹೇಳಿರುವ ಮಾತನ್ನ ಇವರು ಕೋಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ನಿಯೋಜಿಸಿದವನಾಗಿರ್ತಕ್ಕಂತಹ ನಾನು, ದೇವೋತ್ಕೃಷ್ಟಸ್ಯ, ಹಾಗಾದ್ರೆ ಏನು ವಿಷಯಗಳನ್ನು ಸಂಗ್ರಹ ಮಾಡಿದ್ದೇನೆ ಇದರಲ್ಲಿ? ದೇವೋತ್ಕೃಷ್ಟಸ್ಯ, ದೇವತಾ ಸಾರ್ವಭೌಮನಾಗಿರ್ತಕ್ಕಂತಹ ವಿಷ್ಣೋ ಶ್ರೀಮನ್ನಾರಾಯಣನ ಪರಮ ಪುರುಷತಾಂ, ಸರ್ವೋತ್ತಮತ್ವವನ್ನು, ಇಡೀ ವಾಂಗ್ಮಯದ ಒಂದು ಪ್ರಧಾನ ಸಾರ ಅಂದ್ರೆ ವಿಷ್ಣು ಸರ್ವೋತ್ತಮ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ
ವಿಷ್ಣು ಸರ್ವತ್ರ ಗೀಯತೆ ಅಂತ ಅಲ್ಲಿ ಇಂತಹ ಅನೇಕ ಮಾತುಗಳನ್ನೇನು ಅಲ್ಲಿ ಶ್ರೀಮದಾಚಾರ್ಯರು ಕೋಟ್ ಮಾಡ್ತಾರೆ. ಅದಕ್ಕನುಗುಣವಾಗಿ ಹೇಳುತ್ತಾರೆ ವೇದಗಳಲ್ಲಿ ವಿಷ್ಣು ಸರ್ವೋತ್ತಮ. ಇವತ್ತು ಆಧುನಿಕ ಪ್ರಪಂಚದಲ್ಲಿ ಸ್ವಲ್ಪ ವೇದಗಳಿಗೆ ವ್ಯಾಖ್ಯಾನ ಮಾಡುವಾಗ ತಪ್ಪಾಗಿ ವ್ಯಾಖ್ಯಾನವನ್ನ ಮಾಡುತ್ತಾರೆ. ಇಂದ್ರ, ಅಗ್ನಿ ಇವರು ವೇದಗಳಲ್ಲಿ ಪ್ರಧಾನ ದೇವತೆಯಾಗಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಸ್ವಹಾಕಾರ ಹಾಕೋದು ಅಗ್ನಿಯಲ್ಲಿ. ಇಂದ್ರ ಸೋಮರಸವನ್ನ ಪಾನ ಮಾಡುತ್ತಾನೆ. ಆದ್ದರಿಂದಾಗಿ ನಿಜವಾಗಿಯೂ ಇಂದ್ರ ಅಗ್ನಿ ಪ್ರಧಾನ ದೇವತೆ, ಅನಂತರದಲ್ಲಿ ರುದ್ರ, ಅನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ವಿಷ್ಣು ಇತ್ತೀಚೆಗೆ ಸೇರ್ಕೊಂಡಿದ್ದಾನೆ ಅಂತ ಪಾಪ ಹೀಗೆಲ್ಲ ಏನೇನೋ ಪುಸ್ತಕಗಳನ್ನ ಬರೆದು ಬಿಡುತ್ತಾರೆ. ಅವರ ಆ ದೃಷ್ಟಿಯನ್ನು ನೋಡಿ ನಮಗೂ ಹಾಗೆ ಭಾವನೆ ಬರೋದುಂಟು. ಹಾಗಲ್ಲ, ವೇದಗಳು ಸ್ಪಷ್ಟವಾಗಿ ಹೇಳುತ್ತವೆ. ಏನಂತ ನೀವೆಲ್ಲ ನಿತ್ಯ ಕರ್ಮವನ್ನ ಮಾಡುವಾಗ ಒಂದು ಮಂತ್ರವನ್ನ ಹೇಳ್ತಾ ಇರ್ತೀರಿ. ಅಗದಿ ದೇವತೆಗಳ ಮಧ್ಯದಲ್ಲಿ ಪರಮದೇವತೆ ಅಂದ್ರೆ ಯಾರು? ವಿಷ್ಣು. ಉತ್ತಮ ದೇವತೆಗಳಲ್ಲಿ ಅಧಮನಾದವನು ಯಾರು ಅಂದ್ರೆ ಅಗ್ನಿ. ಅಗ್ನಿರ್ವೈ ದೇವಾನಾಮವಮೋ ವಿಷ್ಣು ಪರಮಃ. ನಿತ್ಯ ಬ್ರಹ್ಮಯಜ್ಞ ಮಾಡುವಾಗ ಹೇಳುವಂತಹ ಮಂತ್ರ ಇದು. ಅಗ್ನಿರ್ವೈ ದೇವಾನಾಂ ಅವಮಃ ವೇದ ಮಂತ್ರ ಹೇಳ್ತದೆ. ಎಲ್ಲಾ ವೇದಗಳಲ್ಲೂ ಇದೆ ಈ ಮಂತ್ರ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ. ಅಗ್ನಿ ಏನಾಗಿದ್ದಾನೆ? ಎಲ್ಲ ದೇವತೆಗಳ ಮಧ್ಯದಲ್ಲಿ ಅವಮ ಅಂದ್ರೆ ಅಧಮನಾಗಿದ್ದಾನೆ, ಚಿಕ್ಕವನಾಗಿದ್ದಾನೆ ಅಗ್ನಿ. ವಿಷ್ಣು ಪರಮಃ, ವಿಷ್ಣು ಸರ್ವೋತ್ತಮನಾಗಿದ್ದಾನೆ. ಹೀಗೆ ವೇದದಿಂದ ಹಿಡಿದು ರಾಮಾಯಣ, ಮಹಾಭಾರತ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಪೂರ್ತಿಯಾಗಿ ಸರ್ವೋತ್ತಮತ್ವೇನ ಪ್ರತಿಪಾದಿತನಾಗಿರ್ತಕ್ಕಂಥವನು ವಿಷ್ಣು. ಆದ್ದರಿಂದ ಈ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಏನು ಮಾಡಿದ್ದಾರೆ? ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನ ರಾಯರು ಇಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣೋ ಪರಮ ಪುರುಷತಾಂ, ವಿಷ್ಣು ಸರ್ವೋತ್ತಮನಾಗಿದ್ದಾನೆ. ಇನ್ನು ದೇವತೆಗಳ ಮಧ್ಯದಲ್ಲಿ ತಾರತಮ್ಯ ಇದೆ. ಈ ತಾರತಮ್ಯದ ಬಗ್ಗೆ ಪಾಪ ಬಹಳ ಜನರಿಗೆ ಸ್ವಲ್ಪ ತಲೆ ತಿನ್ನೋ ವಿಷಯ. ಇದೇನ್ ತಾರತಮ್ಯ ಅಂತ, ಏನ್ ಹೀಗ್ಯಾಕೆ ಮಾಡ್ಬೇಕು ತಾರತಮ್ಯ ಅಂತ. ಅದು ನಿಜವಾಗಿಯೂ ಹಾಗನ್ನೋರೇ ತಾರತಮ್ಯ ಮಾಡ್ತಾ ಇರ್ತಾರೆ. ಮತ್ತೆ ಇದು ಬಹಳ ಆಶ್ಚರ್ಯದ ಸಂಗತಿ. ಪ್ರತಿಯೊಂದು ಜಡ ಪದಾರ್ಥಗಳಲ್ಲಿ ತಾರತಮ್ಯ ಇದೆ, ಅದನ್ನ ಒಪ್ತೇವೆ ನಾವು. ಯಾವುದೋ ಒಂದು ರೈಸ್ ತಗೊಳ್ಳಿಕ್ ಹೋಗಿ ಅಥವಾ ಟೈಲ್ಸ್ ತಗೊಳ್ಳಿಕ್ ಹೋಗಿ, ನೀವು ಟೈಲ್ಸ್ ತಗೊಳ್ಳಿಕ್ ಹೋದ್ರೆ ಆ ಟೈಲ್ಸ್ಗೆ ಒಂದು ರೇಟ್ ಬೇರೆ ಇದೆ, ಈ ಟೈಲ್ಸ್ಗೆ ಒಂದು ರೇಟ್ ಬೇರೆ ಇದೆ. ಯಾಕೆ ಅಂತ ಕೇಳಿದ್ರೆ ಅವ ಅದಕ್ಕೆ ಏನೋ ಕಾರಣಗಳನ್ನ ಕೊಡ್ತಾನೆ. ಜಡ ಪದಾರ್ಥಗಳಲ್ಲಿ ಈ ತಾರತಮ್ಯವನ್ನು ಒಪ್ತೇವೆ. ಒಂದೇ ಅಕ್ಕಿನೇ, ರೈಸೇ. ಆ ಅಕ್ಕಿಗೆ ಯಾಕೆ ತಾರತಮ್ಯ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಮಾಡುವುದಿಲ್ಲ ನಾವು. ಇದರ ಕ್ವಾಲಿಟಿ ಬೇರೆ, ಅದರ ಕ್ವಾಲಿಟಿ ಬೇರೆ, ಇದು ಬಾಸುಮತಿ, ಇದು ರಾ, ಏನೋ ಹೆಸರುಗಳನ್ನ ಇಟ್ಕೊಂಡು ಇದ್ರದ್ದು ಕ್ವಾಲಿಟಿಗಳನ್ನ ನಾವು ವ್ಯತ್ಯಾಸ ಮಾಡುತ್ತೇವೆ. ಬಟ್ಟೆಗಳಲ್ಲಿ ವ್ಯತ್ಯಾಸ ಹೇಳ್ತೇವೆ, ತಾರತಮ್ಯವನ್ನ ಹೇಳ್ತೇವೆ. ರೇಷ್ಮೆ ಬಟ್ಟೆ ಬೇರೆ, ಈ ಪಾಲಿಸ್ಟರ್ ಬಟ್ಟೆ ಬೇರೆ, ಕಾಟನ್ ಬಟ್ಟೆ ಬೇರೆ. ಅವುಗಳ ಎಲ್ಲ ತಾರತಮ್ಯವನ್ನ ಹೇಳುವ ನಾವು ಜೀವಿಗಳಿಗೆ ತಾರತಮ್ಯ ಇಲ್ಲೇನು? ತಾರತಮ್ಯ ಇದ್ದೇ ಇದೆ, ಆದ್ರೆ ಒಪ್ಪಲಿಕ್ಕೆ ತಯಾರಿಲ್ಲ ನೋಡಿ. ಆಶ್ಚರ್ಯ ಏನು ಅಂದ್ರೆ ಈ ತಾರತಮ್ಯ ಇದೆ ಈ ಮಧ್ವ ಸಿದ್ಧಾಂತದಲ್ಲಿ, ಅದಕ್ಕೆ ಈ ಮಧ್ವ ಸಿದ್ಧಾಂತವನ್ನ ನಾನು ಒಪ್ಪುವುದಿಲ್ಲ ಅಂತ ಒಬ್ಬ ಶ್ರೇಷ್ಠ ಕವಿಗಳು ಹೇಳಿದ್ರು. ಸ್ವತಃ ಅವರು ವೈಸ್ ಚಾನ್ಸಲರ್ ಆಗಿದ್ರು. ವೈಸ್ ಚಾನ್ಸಲರ್ ಆದಾಗ ತಾರತಮ್ಯ ಇದೆ ಈ ಮಧ್ವ ಸಿದ್ಧಾಂತವನ್ನ ಒಪ್ಪುವುದಿಲ್ಲ ಅಂತ ಹೇಳಿದ ಒಬ್ಬ ದೊಡ್ಡ ಕವಿ ತಾನು ವೈಸ್ ಚಾನ್ಸಲರ್ ಆದಾಗ ತಾನು ಆಲೋಚನೆ ಮಾಡಿದ್ದೇನು ಅಂದ್ರೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಅಂತಾನೆ ಸರ್ಟಿಫಿಕೇಟ್ ಕೊಟ್ಟು ಪಾಸು ಫೇಲು ಅಂತ ಮಾಡಿದ್ರು. ಯಾಕೆ ಮಾಡಿದ್ರು ಈ ತಾರತಮ್ಯವನ್ನ? ಮಾನವರೆಲ್ಲ ಒಂದೇ, ಪಾಸ್ ಆದ್ರೂ ಒಟ್ಟೆ, ಫೇಲ್ ಆದ್ರೂ ಒಟ್ಟೆ, ಪರೀಕ್ಷೆ ಬರೆದ್ರು ಒಟ್ಟೆ, ಬರೀದೇ ಹೋದ್ರು ಒಟ್ಟೆ, ಉತ್ತಮ ಅಂಕಗಳು ಬಂದ್ರು ಒಟ್ಟೆ, ಬರೀದೇ ಹೋದ್ರು ಒಟ್ಟೆ, ಸಮಾನ ಕೊಟ್ಬಿಡ್ಬೇಕಾಗಿತ್ತು. ತಾರತಮ್ಯ ಯಾಕೆ ಮಾಡಿದ್ರು? ಚೇ ತಾರತಮ್ಯ ಮಾಡಬೇಕು. ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ ಚೆನ್ನಾಗಿ ಅಂಕ ಕೊಡಬೇಕು, ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಇವರಿಗೆ ಉತ್ತಮ ಅಂಕಗಳನ್ನು ಕೊಡಬಾರದು ಅಂತ ಹೇಳ್ತೇವಲ್ವಾ? ಹಾಗೆ ದೇವರಲ್ವಾ? ಸಾಧನೆ ಮಾಡಿದ್ದಾನೆ ಅದಕ್ಕೆ ಅಂಕ ಕೊಡ್ತೇನೆ, ಇವನು ಸಾಧನೆ ಮಾಡಿಲ್ಲ ಅದಕ್ಕೆ ಅಂಕ ಕೊಡುವುದಿಲ್ಲ ಅಂತ ಭಗವಂತ ಹೇಳಿದ್ರೆ ತಪ್ಪಾಗತ್ತಾ? ನೋಡಿ, ಜಗತ್ತಿನಲ್ಲಿ ವಾಸ್ತವವಾಗಿರ್ತಕ್ಕಂತಹ ಈ ತಾರತಮ್ಯ ಏನಿದೆ, ಈ ತಾರತಮ್ಯ ನಮ್ಮಲ್ಲಿ ಅಷ್ಟೇ ಅಲ್ಲ, ಜಡ ಪದಾರ್ಥಗಳಲ್ಲಿ ಅಷ್ಟೇ ಅಲ್ಲ, ದೇವತೆಗಳಲ್ಲಿಯೂ ಇನ್ನೊಂದು ವರ್ಗ ಇದೆ. ಅವ್ರೇನಂತಾರೆ ಅಂದ್ರೆ, ನಮಗೆ ಯಾಕೆ ಬೇಕು ಬಿಡಿ, ಇಲ್ಲಿ ಒಪ್ಪೋಣ, ಜಡ ಪದಾರ್ಥಗಳಲ್ಲಿ ತಾರತಮ್ಯ ಒಪ್ಪೋಣ, ನಿಮ್ಮಲ್ಲಿ ತಾರತಮ್ಯವನ್ನ ಒಪ್ಪೋಣ. ಹೌದು, ಇವನು ಚೆನ್ನಾಗಿ ಓದಿದ್ದಾನೆ, ಇವನು ಚೆನ್ನಾಗಿ ಓದಿಲ್ಲ, ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿಲ್ಲ, ತಪಸ್ಸು ಮಾಡಿದ್ದಾನೆ, ತಪಸ್ಸು ಮಾಡಿಲ್ಲ, ಎಗ್ರಿ, ಒಪ್ಪೋಣ. ದೇವತೆಗಳಲ್ಲಿ ನಮಗೆ ಯಾಕೆ ಬೇಕ್ರಿ? ಸುಮ್ನೆ ಎಲ್ಲಾ ದೇವತೆಗಳು ಒಂದೇ, ಸುಮ್ನೆ ನಮಗೆ ಯಾಕೆ ಅಂತ ಹೇಳುವ ಒಂದು ವರ್ಗವೂ ಇದೆ. ಅದನ್ನು ಶ್ರೀಮದಾಚಾರ್ಯರು 2ನೇ ಅಧ್ಯಾಯದಲ್ಲಿ ನಿರ್ಣಯ ಮಾಡ್ತಾರೆ. ಹಾಗಿಲ್ಲಪ್ಪ ಅಂತಾರೆ. ನಾವು ಹೇಗೆ ಇಲ್ಲಿ ವ್ಯತ್ಯಾಸ ಮಾಡ್ತೇವೆ ಹಾಗೆ ದೇವತೆಗಳಲ್ಲಿಯೂ ವ್ಯತ್ಯಾಸ ಇದೆ. ಅವರೂ ಸರಿಯಾಗಿ ಎಲ್ಲವನ್ನೂ ಮಾಡ್ತಾರೆ ಅಂತಿಲ್ಲ. 100% ಮಾಡ್ತಕ್ಕಂತಹ ಒಂದು ದೇವತಾ ವರ್ಗ ಇದೆ.
99% ಸರಿ ಮಾಡ್ತಕ್ಕಂತಹ ದೇವತಾ ವರ್ಗ ಇದೆ. ನಮಗೆ ಹಾಗೆ ಮಾನವ ಧರ್ಮಗಳು ಅಂತಿದೆ, ಹಾಗೆ ಅವರಿಗೆ ದೇವ ಧರ್ಮಗಳು ಅಂತಿದೆ. ಆ ದೇವ ಧರ್ಮಗಳನ್ನ ಮಾಡಬೇಕಾದ್ರೆ 100% ಮಾಡುವವರು ಕೆಲವರು, 99, 98 ಹೀಗೆ ಮಾಡ್ತಾ ಮಾಡ್ತಾ, ಆದ್ರೆ 50 ಬಿಲೋ ಯಾರು ಇರುತ್ತಾರೆ ದೇವತೆಗಳ ಮಧ್ಯದಲ್ಲಿ. ಹೀಗೇನಿದ್ದಾರೆ ಅವರಿಗನುಗುಣವಾಗಿ, ಅವರು ಮಾಡಿರುವ ಸಾಧನೆಗನುಗುಣವಾಗಿ ಅವರಿಗೆ ಆ ಫಲವನ್ನ ಕೊಡಬೇಕಲ್ಲ ಮತ್ತೆ. ಅದಕ್ಕೋಸ್ಕರ ಅಂತಹ ಅವರ ತಾರತಮ್ಯಕ್ಕನುಗುಣವಾಗಿ ಆಲೋಚನೆ. ಈಗ ಎಲ್ಲ ದೇವತೆಗಳು ಇದನ್ನೆಲ್ಲ ಕೂಡಿಸಕ್ಕೆ 2 ಅವತಾರ ನಾವು ನೋಡ್ಬಿಟ್ರೆ ಸಾಕೀಗ, ರಾಮಾಯಣ ಮಹಾಭಾರತ. ಅದನ್ನು ಶ್ರೀಮದಾಚಾರ್ಯರೆಲ್ಲ ಸಂಗ್ರಹ ಮಾಡಿ ಕೊಡ್ತಾರೆ. ರಾಮಾಯಣದಲ್ಲಿ ದೇವರಂತೂ ಸರ್ವೋತ್ತಮ, ರಾಮ ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ, ಪಕ್ಕಕ್ಕೆ ಇಟ್ಬಿಡೋಣ ಈಗ ಅದನ್ನ, ನಿರ್ಣೀತವಾದ ವಿಷಯ. ಈಗ ದೇವತೆಗಳ ತಾರತಮ್ಯವನ್ನ ಹೇಳಬೇಕಲ್ಲ. ದೇವತೆಗಳ ತಾರತಮ್ಯವನ್ನ ಹೇಳಬೇಕಾದ್ರೆ ಹೀಗೆ ಇದೆ. ಈಗ ಎಲ್ಲ ದೇವತೆಗಳು ಬಂದಿದ್ದಾರೆ, ಇಂದ್ರ, ಚಂದ್ರ, ಸೂರ್ಯ, ವಾಯುದೇವರು, ರುದ್ರದೇವರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ದೇವತೆಗಳ ಮಧ್ಯದಲ್ಲಿ ಒಟ್ಟೆ ಮಿಸ್ಟೇಕ್ ಮಾಡಲಾರ್ದೆ 100% ಎಕ್ಸಾಮ್ ಬರೆದವರು ಯಾರು ಅಂತ ನೋಡ್ಬೇಕು. ಈಗ ಎಲ್ಲ ಆನ್ಸರ್ಸ್, ಒಂದು ಮಿಸ್ಟೇಕ್ ಇಲ್ಲ ಆನ್ಸರ್ನೊಳಗೆ. ಅಂತಹ ಆನ್ಸರ್ ಪೇಪರ್ ಯಾರ್ದಿದೆ ಅಂತ ನೋಡ್ಬೇಕು. ಈಗ ಈ ಎಲ್ಲಾ ದೇವತೆಗಳು ಎಕ್ಸಾಮ್ ಕೂತ್ಕೊಂಡಾಗ ಆನ್ಸರ್ ಪೇಪರ್ ಕರೆಕ್ಷನ್ ಮಾಡಿದರೆ ಒಟ್ಟೆ ಮಿಸ್ಟೇಕ್ ಇಲ್ಲ, ಒಂದು ಮಿಸ್ಟೇಕ್ ಇರಲಾರ್ದೆ ಕರೆಕ್ಟ್ ಆನ್ಸರ್ ಪೇಪರ್ ಬರೆದಿರ್ತಕ್ಕಂಥವ್ರು ಅಂದ್ರೆ ಒಬ್ಬರೇ, ಅವರು ವಾಯುದೇವರು. ನೋಡಿ, ರಾಮಾವತಾರದಲ್ಲಿ ಹನುಮನಾಗಿದ್ದಾಗಲೂ ಮಿಸ್ಟೇಕ್ ಇಲ್ಲ, ಅವರು ಕೃಷ್ಣಾವತಾರದಲ್ಲಿ ಭೀಮನಾದಾಗಲೂ ಕೂಡ ಯಾವುದೇ ಮಿಸ್ಟೇಕ್ ಇಲ್ಲ. ದೇವರ ವಿರುದ್ಧ ಒಟ್ಟೆ ಹೋಗ್ಲಿಲ್ಲ. ಮತ್ ಸೂರ್ಯ ಚಂದ್ರಾದಿಗಳು ಅಂತಂದ್ರೆ ಮಿಸ್ಟೇಕ್ ಮಾಡಿದ್ದಾರೆ. ಎಲ್ಲಿ ಸುಮಾರು ಮಿಸ್ಟೇಕ್ ಇದೆ. ಸುಗ್ರೀವ ಸೂರ್ಯನ ಅವತಾರ, ಸತ್ಯ ಇಲ್ಲ ಅಂತಲ್ಲ, ನಿಜವಾದ ಅವನಂತರ್ಯಾಮಿಯಾದ ಭಗವಂತನ ಪೂಜೆಯನ್ನೇ ಮಾಡೋದು ನಾವು. ನೀವು ನಾಳೆ ಬೆಳಿಗ್ಗೆ ಮಾಡ್ತೀರಾ, ನಾನು ಈಗ ಮಾಡಿ ಕೂತಿದ್ದೇನೆ ಅಷ್ಟೇ. ನಾಳೆ ಬೆಳಿಗ್ಗೆ ಆದ ಕೂಡಲೇ ನೀವು ಸೂರ್ಯನ ಉಪಾಸನೆ ಮಾಡ್ತೀರಾ, ನಾನು ಈಗ ಮಾಡಿ ಕೂತಿದ್ದೇನೆ. ಅಂತೂ ಸೂರ್ಯ ದೊಡ್ಡ ದೇವತೆ ಇಲ್ಲ ಅಂತೇನಲ್ಲ, ಆದರೆ ಈ ಸೂರ್ಯನೂ ಕೂಡ ಮಿಸ್ಟೇಕ್ ಮಾಡಿದ್ದಾನೆ. ಏನು ಸುಗ್ರೀವನಾಗಿ ಏನ್ ಮಿಸ್ಟೇಕ್ ಮಾಡಿದ್ದಾನೆ? ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕುವ ನೆಪದಲ್ಲಿ ಲಕ್ಷ್ಮಣನೊಂದಿಗೆ ಬರ್ತಾ ಇರುವಾಗ ವಾಲಿ ಇವನನ್ನ ಕಳಿಸಿದ್ದಾನೆ, ಇವನನ್ನ ಕೊಂದು ಹಾಕಿ ಬಿಡ್ತಾನೆ ಅಂತ ಓಡಿ ಹೊರಟು ಬಿಟ್ಟ. ದೇವರು ಬಂದಾಗ ಓಡಿ ಹೋಗ್ತಾರ ಯಾರಾದರೂ? ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ದೇವರು ಬಂದಾಗ ಓಡಿ ಹೋಗ್ತಾನೆ ಅಂದ್ರೆ ಇದು ಚೆನ್ನಾಗಿ ಪೇಪರ್ ಬರ್ದಂಗಾಯ್ತಾ? ಸೂರ್ಯ ಇಲ್ಲ. ಆಗ ತಡೆ ಹಿಡಿದು ನಿಲ್ಲಿಸಿದ. ಇವನು ಕೊಲ್ಲೋಕ್ ಬಂದಿಲ್ಲ, ರಕ್ಷಣೆ ಮಾಡೋಕ್ ಬಂದಿದ್ದಾನೆ. ಇವನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯ? ರಮಾಪತಿಂ ರಾಮ ತನುಂದ ದರ್ಶ. ಅಪ್ಪ ಸಾಕ್ಷಾತ್ ಲಕ್ಷ್ಮೀಪತಿಯಾದ ನಾರಾಯಣನೇ ರಾಮನಾಗಿ ಬಂದಿದ್ದಾನೆ, ಹಾಗೆ ಓಡಿ ಹೋಗ್ಬೇಡ ಅಂತ ತಡೆ ಹಿಡಿದು ನಿಲ್ಲಿಸಿದವರು ಯಾರು? ಹನುಮಂತ ದೇವರಲ್ವಾ? ಎಲ್ಲ ಪಾಪ ಪ್ರಯತ್ನ ಮಾಡಿದ್ರು, ಸೀತೆಯನ್ನು ಹುಡುಕಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ರು. ಎಲ್ಲ 100 ಯೋಜನ ಹಾರಬೇಕಾಗಿದೆ ಸಮುದ್ರವನ್ನ. 10 ಯೋಜನ ಹಾರ್ತೇನೆ ಅಂತ ಒಬ್ಬ ಅಂದ, 20 ಯೋಜನ ಹಾರ್ತೇನೆ ಅಂತ ಒಬ್ಬ ಅಂದ. ಎಲ್ಲ ಸಮುದ್ರದೊಳಗೆ ಬೃಂದಾವನ, ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮೇಲೆ ಎತ್ತಿ ಬರ್ಲಿಕ್ಕೆ ಆಗುವುದಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರಬೇಕು. ಒಬ್ಬ ಹೇಳಿದ ಪಾಪ, ನಾನು 99 ಯೋಜನ ಹಾರ್ತೇನೆ ಎಂದ. ಲಂಕಾಪಟ್ಟಣದ ದಂಡೆಗೆ ನನ್ನ ಬೃಂದಾವನ ಅಂತ ಹೇಳ್ದಂಗ ಆಯ್ತದು ಅಷ್ಟೇ. ಇನ್ನೊಬ್ಬ ಅಂದ, ನಾನು ಹಾರ್ತೇನೆ ತಿರ್ಗಾ ಬರುವುದಿಲ್ಲ ಅಂದ. ಅಂದ್ರೆ ಲಂಕಾಪಟ್ಟಣದೊಳಗೆ ನನ್ನ ಬೃಂದಾವನ ಅಂತ ಮತ್ತೊಬ್ಬ ಹೇಳಿದ. ಪ್ರಯೋಜನ ಏನು ಹಾಗಾದ್ರೆ? ಇಡೀ ಲಂಕಾಪಟ್ಟಣ ಹಾಳು ಮಾಡಿ ಇಲ್ಲಿ ಬರ್ಬೇಕಲ್ಲಿ ಈಗ. ಹಾಗಾದ್ರೆ ಬರ್ಬೇಕಾದ್ರೆ ಈ ಸಾಮರ್ಥ್ಯ ಯಾರಿಗಿದೆ? ಹಾಗೆ ಮಾಡಿದವರು ಯಾರು? ಹಾರುವುದಲ್ಲ, ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟದ್ದಲ್ಲ, ತಿರ್ಗಾ ರಾಮನ ಕಡೆಗೆ ಬಂದು ಸೀತಾ ಸಂದೇಶವನ್ನ ಹೇಳಿರ್ತಕ್ಕಂಥವ್ರು ಅಂದ್ರೆ ಒಬ್ಬರೇ ಅಲ್ವಾ? ಹೀಗಾಗಿ 100 ಮಾರ್ಕ್ಸ್ ಯಾರಿಗೀಗ? ಹನುಮಂತ ದೇವರಿಗೆ. ಹೀಗೆ ದೇವತೆಗಳ ಎಲ್ಲ ಬಹಳ ವಿಸ್ತಾರ ಹೇಳಿದ್ದಾರೆ, ಅದೆಲ್ಲ ಹೇಳುವುದು ಬೇಡ, ಶಾರ್ಟ್ಕಟ್ ಆಗಿ ನೋಡ್ಬಿಡೋಣ. ಹೀಗೆ ದೇವತೆಗಳಲ್ಲಿಯೂ ಕೂಡ ಈ ತಾರತಮ್ಯ ಇದೆ. ಸುರಾಣಾಂ ತಾರತಮ್ಯಂ, ಸುರರ ದೇವತೆಗಳ ಮಧ್ಯದಲ್ಲಿ ತಾರತಮ್ಯವನ್ನ ಹೇಳಿ, ವಾಯೋಹೋ ಜೀವೋತ್ತಮತ್ವಾದಿಕಂ, ವಾಯುದೇವರ ಜೀವೋತ್ತಮತ್ವವೇ ಮೊದಲಾಗಿರ್ತಕ್ಕಂತಹ ವಿಷಯಗಳನ್ನ ವದತಾಂ ಹೇಳುವ, ಸುವಚಸಾಂ ಕೇವಲ ಹೇಳುವುದಲ್ಲ. ಅದೇ ನಾನು ಹೇಳಿದೆ, ಕೇವಲ ನನ್ನ ಮಾತು ಅದು ಪ್ರಧಾನ ಅಲ್ಲವೇ ಅಲ್ಲ, ಮಾತಿಗೆ ಆಧಾರ ಬೇಕು, ಪ್ರಮಾಣ ಬೇಕು. ಹಾಗೆ ಪ್ರಮಾಣಗಳನ್ನ ಕೊಟ್ಟು ವ್ಯದಿತ ಯಾರು ಮಾಡಿದರೋ ಅಂತಹ ಮಹಾಭಾರತ ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂತಹ ಈಶಂ, ಸಕಲರಿಗೂ ಒಡೆಯನಾದ ವ್ಯಾಸಂ, ವೇದವ್ಯಾಸ ದೇವರನ್ನು ಈಡೇ ಸ್ತೋತ್ರ ಮಾಡುತ್ತೇನೆ ಅಂತಾರೆ ನೋಡಿ. ಮತ್ತೆ ದೇವರಿಗೆ ನಮಸ್ಕಾರ ಮಾಡೋದಕ್ಕೆ ತಂದು ಹಚ್ತಾರೆ ರಾಯರು. ಇಷ್ಟೆಲ್ಲ ವಿಷಯಗಳನ್ನ ಹೇಳ್ತಾರೆ. ವಿಷಯಗಳನ್ನ ಹೇಳಿದ ರಾಘವೇಂದ್ರ ಗುರುಸಾರ್ವಭೌಮರು ಮತ್ತೆ ಇಂತಹ ಭಗವಂತನಿಗೆ ಸ್ತೋತ್ರ ಮಾಡ್ತೇನೆ ಅಂತ ಅದನ್ನ ಸ್ತೋತ್ರವಾಗಿ ಕನ್ವರ್ಟ್ ಮಾಡ್ತಾರೆ. ವಿಷಯವನ್ನ ಸಮರ್ಥನೆ ಮಾಡ್ತಾ
ಅದನ್ನ ಸ್ತೋತ್ರವಾಗಿ ಪರಿವರ್ತಿಸುವ ಒಂದು ಅದ್ಭುತವಾದ ಶಕ್ತಿ ನಾವು ರಾಘವೇಂದ್ರ ಗುರುಸಾರ್ವಭೌಮರಲ್ಲಿ ಕಾಣುತ್ತೇವೆ. ಇನ್ನು 3ನೆಯ ಶ್ಲೋಕದಲ್ಲಿ ಆದೌ ರೂಪ ಚತುಷ್ಟೈ ಸೃಜತಿ ಯೋ ದೇವಾನ್ ಪುರಾನುಕ್ರಮಾತ್ ಬ್ರಹ್ಮಾಂಡಂ ಪುರಮಬ್ಜಾದಿ ವಿಬುಧಾನ್ ಸೃಷ್ಟ್ವಾ ಹರತ್ಯಂತತಃ ಸೃಷ್ಟ್ವಾ ಪೂರ್ವವದಸ್ಯ ಸರ್ವ ಜಗತೋ ಮತ್ಸ್ಯಾದಿ ರೂಪೋ ಭವದ್ರಾಮೋ ಭೂದನುಜಾನ್ವಿತೋ ದಶರಥ ಪಾಯಾತ್ಸನ ಶ್ರೀಪತಿ. ಭಗವಂತ ನಮ್ಮನ್ನ ಕಾಪಾಡಲಿ, ಶ್ರೀಪತಿ ನಮ್ಮನ್ನ ರಕ್ಷಣೆ ಮಾಡ್ಲಿ, ಪಾಯಾತ್ ಕಾಪಾಡಲಿ ಅಂತಾರೆ ರಾಯರು. 3ನೇ ಅಧ್ಯಾಯದ ಸಾರವನ್ನ ತಂದಿಡುತ್ತಾರೆ. ನಾನು ನಿನ್ನೆ ದಿವಸ ಹೇಳಿದೆ, 3ನೇ ಅಧ್ಯಾಯದಲ್ಲಿ 10 ಅವತಾರಗಳನ್ನ ಹೇಳ್ತಾ ಅದರಲ್ಲಿ ರಾಮಚಂದ್ರ ದೇವರ ಅವತಾರಕ್ಕೆ ನಿಲ್ಲಿಸ್ತಾರೆ ಶ್ರೀಮದಾಚಾರ್ಯರು ಅಂತ. ಅದನ್ನೇ ರಾಘವೇಂದ್ರ ಗುರುಸಾರ್ವಭೌಮರು ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆದೌ ಜಗತ್ತು ಸೃಷ್ಟಿಯ ಮೊದಲಿಗೆ ರೂಪ ಚತುಷ್ಟಯಿ 4 ರೂಪಗಳಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎನ್ನುವಂತಹ 4 ರೂಪಗಳಿಂದ. ಯಾಕೆ? ಜಗತ್ ಸೃಷ್ಟಿ, ಸ್ಥಿತಿ, ಸಂಹಾರ, ಮೋಕ್ಷ ಪ್ರದಾತ ಇವು 4 ಆಗಬೇಕು ಅನ್ನುವಂತಹ ಕಾರಣದಿಂದ ಆಯುಧವನಾಗಿರ್ತಕ್ಕಂತಹ ಭಗವಂತನು ಪುರಾನುಕ್ರಮಾತ್ ಅಂದ್ರೆ ಏನು? ಪೂರ್ವ ಕಲ್ಪಕ್ಕನುಗುಣವಾಗಿ, ಹಿಂದಿನ ಕಲ್ಪದಲ್ಲಿ ಏನ್ ಹೇಳಿದ್ದಾರೆ ಆ ಕಲ್ಪಕ್ಕನುಗುಣವಾಗಿಯೇ ಈಗೇನ್ ಮಾಡಿದ್ದಾನೆ? ದೇವಾನ್ ಸೃಜತಿ, ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ತತಃ ಅನಂತರದಲ್ಲಿ ಅಬ್ಜಜಾದಿ ವಿಬುಧಾನ್, ಚತುರ್ಮುಖ ಬ್ರಹ್ಮದೇವರೇ ಬದಲಾಗಿರ್ತಕ್ಕಂತಹ ಎಲ್ಲ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡಿ ಅಂತತಃ ಪ್ರಳಯ ಕಾಲದಲ್ಲಿ ಹರತಿ ಎಲ್ಲವನ್ನೂ ತಿರ್ಗಾನಾಶಗೊಳಿಸ್ತಾನೆ ಭಗವಂತ. ಅಂತಹ ಪೂರ್ವವತ ಮೊದಲಿನಂತೆ ಅಸ್ಯ ಸರ್ವ ಜಗತಃ ಸೃಷ್ಟ, ಈ ಜಗತ್ತಿಗೆ ಮೂಲ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಯಾವ ಆ ಮತ್ಸ್ಯಾದಿ ರೂಪ, ನಾ ಹೇಳಿದಲ್ಲ ನಿನ್ನೆ ರಾಮಾವತಾರ ತನಕ ಬರ್ತಾರೆ ಅಂತ, ಹಾಗೆ ಮತ್ಸ್ಯಾದಿ ರೂಪಗಳನ್ನ ಏನು ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅಭವತ್ ಆಯಿತೋ ಅಂತಹ ನಾರಾಯಣನೇ ದಶರಥಾತ್ ಅನುಜಾನ್ವಿತ, ದಶರಥ ರಾಜನೇ ಅವನಿಂದ ಅವತಾರ ಮಾಡಿ. ಹೇಗೆ ಅವತಾರ ಮಾಡಿದ್ದಾನೆ? ಅನುಜಾನ್ವಿತ ಅಂದ್ರೆ ಲಕ್ಷ್ಮಣ, ಭರತ, ಶತ್ರುಘ್ನ ಇವರೊಂದಿಗೆ ಕೂಡಿಕೊಂಡು, ತಮ್ಮಂದರೊಂದಿಗೆ ಒಡಗೊಂಡು ರಾಮ ಅಭವತ್ ಶ್ರೀರಾಮನಾದನೋ ಸಹ ಅಂತಹ ಶ್ರೀಪತಿಯು ಕಮಲಾಪತಿಯು ನಹ ನಮ್ಮನ್ನು ಉಪಾಯಾತ್ ಕಾಪಾಡಲಿ ಅಂತ ರಾಮಾವತಾರದ ಪ್ರಸಂಗವನ್ನ ಹೇಳಿ ಇನ್ನ 4ನೆಯ ಶ್ಲೋಕದಲ್ಲಿ ಪೂರ್ತಿ ರಾಮಾವತಾರದ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಶ್ರೀಮದಾಚಾರ್ಯರು ರಾಮನ ಕಥೆಯ ನಿರ್ಣಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಬರುವ ಸಂಶಯಗಳನ್ನು ನಿವಾರಣೆ ಮಾಡ್ತಾರೆ. ಇಲ್ಲಿಯೂ ಕೂಡ ರಾಯರು ಅದೇ ಕೆಲಸವನ್ನ ಮಾಡುತ್ತಾರೆ. ಯದ್ವೃದ್ಧೀರ್ ಜನ ಮೋಹಿನಿ ಮುದಮಿತ ಯದ್ದರ್ಶನಾತ್ ಸಜ್ಜನಾಃ ಏನಾರ್ಥಿ ಪ್ರಿಯಕಾರಿಣ ನಿಶಚರೀ ಹಂತ್ರ ಕ್ರತೂರಕ್ಷಿತಃ ಯೋ ಹಲ್ಯಾಂ ಸಪತಿಂ ವ್ಯಧಾಧರಧನುರ್ಭುಂಕ್ತ್ವಾ ಜಾನಕೀಂ ಜೇತಾವರ್ತ್ಮನಿ ಭಾರ್ಗವಸ್ಯ ನಗರೀಂ ರಾಮೋ ಗತೋ ವ್ಯಾತ್ಸಮಾಂ. ಎಲ್ಲಿಗೆ ಬಂದ್ಬಿಟ್ರು ಅಂದ್ರೆ ಶ್ರೀರಾಮಚಂದ್ರ ದೇವರು ಬೆಳೆದು ಅಹಲ್ಯೆಯನ್ನ ಉದ್ಧಾರ ಮಾಡಿ ತಾಟಕಾದಿಗಳನ್ನೆಲ್ಲ ಸಂಹಾರ ಮಾಡಿ ಜಾನಕಿಯನ್ನ ಮದುವೆ ಮಾಡಿಕೊಂಡು ತಿರ್ಗಾ ಬರಬೇಕಾದ್ರೆ ಪರಶುರಾಮ ದೇವರ ದರ್ಶನ ಆಯಿತು ಅನ್ನೋವರೆಗೂ ಬಂದ್ಬಿಟ್ರು ನೋಡಿ. ಅವತಾರ ಮಾಡಿ ಒಂದೇ ಶ್ಲೋಕದಲ್ಲಿ ಶಾರ್ಟ್ ಕಟ್. ಇದು ಬಹಳ ಚಮತ್ಕಾರ. ವಿಸ್ತಾರವಾಗಿ ಹೇಳೋದನ್ನ ಬಹಳ ಶಾರ್ಟ್ ಕಟ್ ಆಗಿ ಹೇಳ್ತಾರೆ. ನಿಜವಾಗ್ಲೂ ಸುಂದರಕಾಂಡ ಪಾರಾಯಣ ಮಾಡ್ಬೇಕು. ಏನಾದ್ರೂ ಸಮಸ್ಯೆ ಇರುವಾಗ ಸುಂದರಕಾಂಡ ಪಾರಾಯಣ ಮಾಡ್ಬೇಕು. ವಾಲ್ಮೀಕಿಗಳು ಬರೆದ ಸುಂದರಕಾಂಡವನ್ನ ಪಾರಾಯಣ ಮಾಡಿದರೆ ನಿಜವಾಗಿಯೂ ಎಲ್ಲ ವಿಘ್ನಗಳು ಪರಿಹಾರ ಆಗ್ತದೆ. ಸರಿ, ವಾಲ್ಮೀಕಿಗಳು ಬರೆದ ಸುಂದರಕಾಂಡವನ್ನ ಪಾರಾಯಣ ಮಾಡ್ಲಿಕ್ಕೆ ಅಷ್ಟು 1000 ಶ್ಲೋಕಗಳನ್ನ ಪಾರಾಯಣ ಮಾಡ್ಲಿಕ್ಕೆ ನಮಗೆ ಆಗುವುದಿಲ್ಲ. ಅದಕ್ಕೆ ಈ ತಾತ್ಪರ್ಯ ನಿರ್ಣಯದ 7ನೇ ಅಧ್ಯಾಯವನ್ನ ಪಾರಾಯಣ ಮಾಡ್ತಿರ್ತೀವಿ ನಾವು. ತಾತ್ಪರ್ಯ ನಿರ್ಣಯ 7ನೇ ಅಧ್ಯಾಯ ಅಂದ್ರೆ ಸುಂದರಕಾಂಡ ಕಥಾ ನಿರ್ಣಯ. ಅದು 55 ಶ್ಲೋಕಗಳಿಂದ ಯುಕ್ತವಾಗಿರ್ತಕ್ಕಂತಹ ಅಧ್ಯಾಯ. ಇದನ್ನ ಮಾಡ್ಬೇಕು ನಾವು. ಸರಿ, ಇದನ್ನೂ ಮಾಡ್ಲಿಕ್ಕೆ ಟೈಮ್ ಇಲ್ಲ ಇವತ್ತು ನಮಗೆ. ಅದಕ್ಕೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಏನ್ ಮಾಡಿದ್ದಾರೆ ಗೊತ್ತಾ? ಕೇವಲ 32 ಅಕ್ಷರಗಳಲ್ಲಿ ಸುಂದರಕಾಂಡವನ್ನ ತಂದಿಡಿದ್ದಾರೆ. ಅಗದಿ ಶಾರ್ಟ್. ಚತುರ್ಥಜ ಪಂಚಮಗಃ ದೃಷ್ಟ್ವಾಚ ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅತರತ್ ಪ್ರಭು ಅಂತ ನೋಡಿ. ಒಂದು ಶ್ಲೋಕದಲ್ಲಿ ಇಡೀ ಸುಂದರಕಾಂಡ ಮುಗಿತು. ನೋಡ್ಲಿಕ್ಕೆ ಏನ್ ಅನ್ಸೋದನೇ ಇಲ್ಲ, ಏನೋ ಒಂದು ಹೇಳಿದ್ದಾರೆ ಅಂತ ಅನಿಸುತ್ತೆ. ಈಗ ನೋಡಿ ಎಷ್ಟು ಕುತೂಹಲದಿಂದ ನೀವು ಕೇಳ್ತೀರಾ. ಚತುರ್ಥಜ 4ನೇದರಿಂದ ಹುಟ್ಟಿದವನು. ಪಂಚಮಹಾಭೂತಗಳು, ಇದನ್ನ ನೆನಪಿಟ್ಕೊಂಡ್ಬಿಡಿ. ಪಂಚಮಹಾಭೂತಗಳು ಪೃಥ್ವಿ, ಅಪ, ತೇಜ, ವಾಯು, ಆಕಾಶ.
ಇವು 5 ಮಹಾಭೂತಗಳು, ಪಂಚಮಹಾಭೂತಗಳು. ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ. ಇವು 5 ಮಹಾಭೂತಗಳು. ಚತುರ್ಥಜಃ, 4ನೇದರಿಂದ ಹುಟ್ಟಿದವನು. 4ನೇದರಿಂದ ಹುಟ್ಟಿದವನು ಅಂದ್ರೆ ಯಾರು? ಪೃಥ್ವಿ, ಅಪ, ತೇಜ. 4ನೇದು ಯಾವುದು? ವಾಯು. ಚತುರ್ಥಜಃ ಅಂದ್ರೆ ವಾಯುಪುತ್ರ ಅಂದಂತಾಯ್ತು. ವಾಯುಪುತ್ರ ಅಂದ್ರೆ ಯಾರು? ಹನುಮಂತ. ಚತುರ್ಥಜಃ. ಪಂಚಮಗಃ, 5ನೇದರಲ್ಲಿ ಹೋದ ಅಂತ. 5ನೇದರಲ್ಲಿ ಹೋದ ಅಂದ್ರೆ ಯಾವುದು? ಪೃಥ್ವಿ, ಅಪ, ತೇಜ, ವಾಯು, ಆಕಾಶ. 5ನೇದರಲ್ಲಿ ಹೋದ ಅಂದ್ರೆ ಆಕಾಶದಲ್ಲಿ ಹೋದ. 4ನೇದರಲ್ಲಿ ಹುಟ್ಟಿದವನು 5ನೇದರಲ್ಲಿ ಹೋದ ಅಂದ್ರೆ ಹನುಮಂತ ದೇವರು ಆಕಾಶದಲ್ಲಿ ಹೋದ, ಸಮುದ್ರೋಲ್ಲಂಘನ ಮಾಡಿದ ಅಂತ ಅರ್ಥ ಆಯ್ತು. ಈಗ ಚತುರ್ಥಜಃ ಪಂಚಮಗಃ, ಅಲ್ಲಿ ಹೋಗಿ ಏನ್ ಮಾಡಿದ? ದೃಷ್ಟವಾಚ ಪ್ರಥಮಾತ್ಮಜಾಂ, ಅಲ್ಲಿ ಮೊದಲನೆಯ ತತ್ವದಲ್ಲಿ ಹುಟ್ಟಿದವಳನ್ನು ನೋಡಿದ. ಮೊದಲನೇ ತತ್ವದಲ್ಲಿ ಹುಟ್ಟಿದವಳು ಯಾರು? ಮೊದಲನೇ ತತ್ವ ಯಾವುದು? ಪೃಥ್ವಿ. ಸೀತೆ ಹುಟ್ಟಿದ್ದು ಹಾಗೆ ಭೂಮಿಯಿಂದ ಹುಟ್ಟಿದ್ದು, ಹೀಗಾಗಿ ಭೂಮಿಯ ಮಗಳು. ದೃಷ್ಟವಾಚ ಪ್ರಥಮಾತ್ಮಜಾಂ, ಮೊದಲನೆಯ ತತ್ವದಲ್ಲಿ ಹುಟ್ಟಿದ ಮಗಳನ್ನ ನೋಡಿದ, ಸೀತೆಯನ್ನ ನೋಡಿದ. ನೋಡಿ ಏನ್ ಮಾಡಿದ? ಮಾತನಾಡಿ ಆಮೇಲೆ ಏನ್ ಮಾಡಿದ? ಇಡೀ ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟ. ಹೌದಾ? ತೃತೀಯಂ ತತ್ರ ನಿಕ್ಷಿಪ್ಯ, ತೃತೀಯಂ 3ನೇದ್ದು ಪೃಥ್ವಿ, ಅಪ, ತೇಜ. ತೇಜ ಅಂದ್ರೆ ಬೆಂಕಿ. 3ನೇದನ್ನ ಅಲ್ಲಿ ಇಟ್ಟ, ಬೆಂಕಿಯನ್ನ ಇಟ್ಟ ಮೇಲೆ ಏನ್ ಮಾಡಿದ? ಸಮುದ್ರವನ್ನ ಹಾರಿದ. ದ್ವಿತೀಯಂ ಅತರತ್ ಪ್ರಭು, ದ್ವಿತೀಯಂ 2ನೇದ್ದು ಪೃಥ್ವಿ, ಅಪ ಅಂದ್ರೆ ನೀರು, ಸಮುದ್ರವನ್ನ ಹಾರಿದ. ನೋಡಿ ಹೇಗೆ ಇದೆ, ಇಷ್ಟು ಸುಲಭ. ಇಷ್ಟರೊಳಗೆ ಸುಂದರಕಾಂಡ ಮುಗಿದ, ಪಾರಾಯಣ ಮುಗಿದ. ಚತುರ್ಥಜಃ ಪಂಚಮಗಃ ದೃಷ್ಟ್ವಾಚ ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅತರತ್ ಪ್ರಭು. ನೋಡಿ, ಒಂದು ನಿಮಿಷ ಆಗಲಿಲ್ಲ, ಅಷ್ಟರೊಳಗೆ ಸುಂದರಕಾಂಡ ಪಾರಾಯಣ ಮುಗಿದೋಯ್ತು. ಹೀಗೂ ಚಮತ್ಕಾರಗಳನ್ನ ನಮ್ಮಲ್ಲಿ ಸಂಸ್ಕೃತ ವಾಂಗ್ಮಯದಲ್ಲಿ ನಾವು ಕಾಣುತ್ತೇವೆ. ಹಾಗೆ ಇಲ್ಲೂ ರಾಘವೇಂದ್ರ ಗುರು ಸಾರ್ವಭೌಮರು ಅಲ್ಲಿ 50, 60, 100 ಶ್ಲೋಕಗಳಲ್ಲಿ ಹೇಳಿದ ತಕ್ಷಣ ರಾಯರು ಇಲ್ಲಿ ಎಷ್ಟು ಚಂದ ಸಂಗ್ರಹ ಮಾಡಿ ಕೊಡ್ತಾರೆ. ರಾಮ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ, ಅವತಾರ ಮಾಡಿದ ರಾಮ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನೀವು ಪ್ರಶ್ನೆ ಮಾಡ್ತೀರಾ, ಯಾಕೆಂದ್ರೆ ತತ್ವಜ್ಞಾನ ಎಲ್ಲ ಗೊತ್ತಿರ್ತಕ್ಕಂತಹ ಜನಗಳು ನೀವೆಲ್ಲ. ನಾರಾಯಣನ ಅವತಾರ ಅಂತ ಹೇಳಿದ ಮೇಲೆ ಅವನೆಲ್ಲಿ ಬೆಳೆಯೋದು? ದೇವರು ಬೆಳಿತಾನೇನು? ದೇವರು ಬೆಳೆಯೋದಲ್ಲ, ನಾವು ಬೆಳಿತೇವೆ. ನಾವು ದೇವರಲ್ಲ, ನಾವು ಬೆಳಿತೇವೆ. ದೇವರು ಅಂತ ಆದ್ರೆ ಬೆಳಿಬಾರದು. ನಾರಾಯಣನೇ ರಾಮ ಅಂತ ಆದ್ಮೇಲೆ ಅವನು ಯಾಕೆ ಬೆಳಿತಾನೆ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೇಳಿನೇ ಕಥೆಯನ್ನು ಹೇಳಬೇಕು. ಅದಕ್ಕೆ ಶ್ರೀಮದಾಚಾರ್ಯರು 4ನೇ ಅಧ್ಯಾಯದಲ್ಲಿ ಹೇಳುವಾಗ ಅಥಾಭ್ಯವರ್ಧಂಶ್ಚತುರ ಕುಮಾರಾಹ ಅಂತ ಹೇಳಿಕ್ಕೆ ಪ್ರಾರಂಭ ಮಾಡಿದ್ರು. ಸೇಮ್ ಶಬ್ದವನ್ನೇ ಇಡ್ತಾರೆ, ಆದ್ರೆ ಪರ್ಯಾಯ ಪದವನ್ನ ಇಡುತ್ತಾರೆ ರಾಘವೇಂದ್ರ ಗುರು ಸಾರ್ವಭೌಮರು. ಯದ್ವೃದ್ಧಿರ್ಜನ ಮೋಹಿನಿ ಮುದಮಿತ. ದೇವರು, ರಾಮಚಂದ್ರ ದೇವರು ಬೆಳಿತಾ ಇದ್ದ, ಲಕ್ಷ್ಮಣಾದಿಗಳೊಂದಿಗೆ ಕೂಡಿಕೊಂಡು ಬೆಳಿತಾ ಇದ್ದ ಅಂದ್ರೆ ಅವನು ಬೆಳಿತಾ ಇದ್ದ ಅಂತ ತಿಳಿಬೇಡಿ. ಜನರಿಗೆ ಮೋಹ ಮಾಡ್ಲಿಕ್ಕಾಗಿ ತಿಳಿತಾ ಇದ್ದ ಅವನು ಅಷ್ಟೇ. ನಿತ್ಯ ಪ್ರವೃದ್ಧಸ್ಯ ಚತಸ್ಯ ವೃದ್ಧಿ ಅಂತ ಶ್ರೀಮದಾಚಾರ್ಯರಿರುವ ಶಬ್ದವನ್ನೇ ಇಡುತ್ತಾರೆ. ಅಪ್ಪ, ನಿತ್ಯ ಪ್ರವೃದ್ಧನಾದ ಭಗವಂತ ಈಗೇನ್ ತಾನು ವೃದ್ಧಿ ಆಗಬೇಕಾಗಿದೆ, ಬೆಳಿಬೇಕಾಗಿದೆ. ಏನು ಬೆಳೆಯೋಕಾಗಿಲ್ಲ. ಜನಮೋಹಿನಿ, ಜನರಿಗೆ ಮೋಹ ಮಾಡಬೇಕಾಗಿದೆ. ಇವನು ಮನುಷ್ಯರಂತೆ ಇವನು ಬೆಳಿತಾ ಇದ್ದಾನೆ ಅಂತ ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ಹಾಗೆ ಬೆಳಿತಾ ಇದ್ದಾನೆ. ಯಾರು ನೋಡ್ತಾರೆ, ನೋಡಿದವರಿಗೆಲ್ಲರಿಗೂ ಕೂಡ ಆನಂದ. ಯಸ್ಯ ದರ್ಶನಾತ್ ಸಜ್ಜನಾಹ ಮುದಮಿತಾಹ. ಯಾರು ನೋಡ್ತಾರೆ, ಯಾರು ನೋಡಿದವರಿಗೆಲ್ಲ ಆನಂದ ಆಗಬೇಕು. ಶ್ರೀರಾಮಚಂದ್ರ ದೇವರ ಮುಖವನ್ನ ಕಂಡಾಗ ಯಾರ್ಯಾರು ಕಾಣ್ತಾರೆ, ದಶರಥ ರಾಜನೋ, ಕೌಸಲ್ಯನೋ, ಸುಮಿತ್ರನೋ, ಕೈಕೇಯಿನೋ, ಅಥವಾ ಮಂತ್ರಿಗಳೋ, ಅಥವಾ ಪೌರಜನಗಳು, ಎಲ್ರಿಗೂ ಈ 4 ಜನ ಮಕ್ಕಳನ್ನ ನೋಡಿದ್ರೆ ತುಂಬಾ ಆನಂದ ಆಗಬೇಕು. ಅದರೊಳಗೆ ವಿಶೇಷವಾಗಿ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತ ಕೃತ್ಯಾಸೀತ್. ಎಲ್ರಿಗೂ ಅನ್ನಿಸ್ಬೇಕಂತೆ ಶ್ರೀರಾಮಚಂದ್ರ ದೇವರ ಮುಖವನ್ನ ನೋಡಿದಾಗ ಅಪ್ಪ ನಮ್ಮ ಬದುಕು ಸಾರ್ಥಕವಾಯಿತು ಅಂತ ಅನ್ನಿಸ್ಬೇಕಂತೆ. ಅಷ್ಟು ಆನಂದದಾಯಕನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ದೇವರು. ಅದನ್ನೇ ಇಲ್ಲಿ ಸಂಗ್ರಹ ಮಾಡ್ತಾರೆ ರಾಯರು. ಯಸ್ಯ ದರ್ಶನಾತ್, ಯಾವ ಶ್ರೀರಾಮಚಂದ್ರ ದೇವರ ದರ್ಶನದಿಂದ ಸಜ್ಜನಾಹ ಮುದಮಿತಾಹ, ಸಜ್ಜನರಿಗೆ ಆನಂದ ಉಂಟಾಗ್ತಿತ್ತು. ಅರ್ಥಪ್ರಿಯಕಾರಿಣ ಅಷ್ಟೇ ಅಲ್ಲ, ಮತ್ತೇನಾಗ್ತಿತ್ತು ಅಂದ್ರೆ ತಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತಿತ್ತಂತೆ. ಮನುಷ್ಯನಿಗೆ ಬೇಕಾಗೋದು ಕೊನೆಯದು ಯಾವುದು? ಒಂದು ಯೋಚನೆಗೆ ಬರೋಣ. ಕೊನೆಯದು ಯಾವುದು? ಇದು ಫೈನಲ್ ಅಪ್ಪ, ನನ್ನ ಫೈನಲ್ ಚಾಯ್ಸ್ ಇದು. ಇದನ್ ಬಿಟ್ರೆ ಇನ್ನೊಂದು ಚಾಯ್ಸ್ ಇರುವುದಿಲ್ಲ. ದಿಸ್ ಈಸ್ ಲಾಸ್ಟ್ ಚಾಯ್ಸ್ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ? ವಿಚಾರ ಮಾಡಿದ್ರೆ ಕಾರ್ ಅಲ್ಲ, ಮತ್ತೊಂದು ಕಾರ್ ಬರುತ್ತೆ. ಬಂಗ್ಲೆ ಅಲ್ಲ, ಇನ್ನೊಂದು ಬಂಗ್ಲೆ ನೋಡಿ ಹಾಗೆ ಕಟ್ಟಿಸ್ಬೇಕು ಅಂತ ಆಸೆ ಹುಟ್ಟಬಹುದು.
ಇನ್ನು ಹೆಂಡತಿ ಮಕ್ಕಳು ಮದುವೆ ಆಗೋವರೆಗೂ ಮಕ್ಕಳಾಗೋವರೆಗೂ, ಅದಾದ್ಮೇಲೆ ಯಾಕಾದ್ರೂ ಆಯ್ತು ಅಂತ ಅನ್ನೋ ಪ್ರಸಂಗ ಇದೆ. ಚಾಯ್ಸ್ ಇದ್ದದ್ದು ಇದನ್ನ ತಪ್ಪಾಗಿ ಚಾಯ್ಸ್ ಮಾಡಿದೆ ಅಂತ ಅನ್ನಿಸಬಾರದು, ಅವಾಗ ಅದು ಚಾಯ್ಸ್ ಆಗಿರುವುದಿಲ್ಲ ಅಲ್ಲ. ಹಾಗಾದ್ರೆ ಯಾವುದು ವಿಚಾರ ಮಾಡಿ ನೋಡಿದರೆ ಕೊನೆಗೆ ನಮಗೆ ನಿಲ್ಲೋದು ಯಾವುದು ಅಂದ್ರೆ ಮೋಕ್ಷಾನೇ. ಮೋಕ್ಷ ಬಿಟ್ರೆ ಇನ್ಯಾವುದು ನಮಗೆ ಲಾಸ್ಟ್ ಚಾಯ್ಸ್ ಅಂತ ಅನ್ಸೋದೇ ಇಲ್ಲ. ಶ್ರೀರಾಮಚಂದ್ರ ದೇವರನ್ನ ನೋಡಿದಾಗ ಇದು ಲಾಸ್ಟ್ ಚಾಯ್ಸ್ ಅನಿಸ್ತಿತ್ತಂತೆ ಜನಗಳಿಗೆಲ್ಲ. ಅಪ್ಪ ಇದನ್ನ ನೋಡಿದ್ರೆ ಸಾಕು, ಇನ್ನು ಮತ್ತೊಂದು ನೋಡೋದು ಬೇಡ ಅಂತ ಅನ್ನಿಸ್ತಿತ್ತಂತೆ. ಇದುವೇ ಸಾಕು ನಮಗೆ ಅಂತ ಅನ್ನಿಸ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ ರಾಯರು, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅರ್ಥಿಪ್ರಿಯ ಕಾರಿಣ, ಅರ್ಥಿಪ್ರಿಯ ಕಾರಿಣ ಅಂತ ಅನ್ನೋದ್ರಿಂದ ಏನು ಅಂದ್ರೆ ಯಾರ್ಯಾರು ಏನೇನನ್ನ ಬಯಸ್ತಾರೆ, ಬಯಸುವುದರಲ್ಲಿ ಕೊನೆಯ ಬಯಕೆ ಈಡೇರಿಸುವ ಶಕ್ತಿ ಇವನಿಗಿತ್ತು ಅಂತ. ಇನ್ನು ಮತ್ತೊಂದು ಅರ್ಥ ಕಥೆಗೆ ಬಂದ್ಬಿಡುದು. ಈಗ ಏನ್ ಕಥೆಗೆ ಬರೋದು? ಹೀಗಿರ್ತಕ್ಕಂತಹ ರಾಮನ ಕೀರ್ತಿ ಎಲ್ಲ ಕಡೆಗೂ ಹರಡಿದಾಗ ವಿಶ್ವಾಮಿತ್ರ ಮಹರ್ಷಿಗಳು ರಾಮನನ್ನ ನನ್ನ ಜೊತೆಗೆ ಕಳಿಸು ಅಂತ ಕೇಳೋಕೆ ಅಂತ ಬಂದ್ರು ಅಂತ ಅರ್ಥ. ಈಗ ಕಥೆಗೆ ಬಂದ್ಬಿಡುದು, ಅದೇ ಮಾತಿನಿಂದ ಕಥೆಗೆ ಬಂದ್ಬಿಡುದು. ಈಗ ಏನ್ ಅರ್ಥ ಇತ್ತು ಅವರಿಗೆ? ಅವ್ರಿಗೆ ಏನ್ ಅರ್ಥ ಇತ್ತು ಅಂದ್ರೆ ತಾವೊಂದು ಯಜ್ಞ ಮಾಡಬೇಕು. ಆ ಯಜ್ಞವನ್ನ ಮಾಡುವಾಗ ತಾಟಕಾದಿಗಳು ಏನು ಬರುತ್ತಾರೆ ಅವರನ್ನ ಸಂಹಾರ ಮಾಡಬೇಕು. ತಾವು ಯಜ್ಞ ಪೂರ್ತಿ ಮಾಡಬೇಕು. ಒಳ ಅಭಿಪ್ರಾಯ ಜಾನಕಿಯನ್ನ ರಾಮನಿಗೆ ಕೊಡಿಸಬೇಕು ಅನ್ನೋ ವಿಚಾರವೂ ಇತ್ತು ವಿಶ್ವಾಮಿತ್ರರಿಗೆ. ಅದಕ್ಕೋಸ್ಕರ ನೋಡಿ ಇಷ್ಟೆಲ್ಲಾ ಅರ್ಥಗಳನ್ನ, ಮೋಕ್ಷಾನಂದವನ್ನ ಕೊಡ್ತಕ್ಕಂತಹ ರಾಮನನ್ನ ತಮ್ಮ ಯಜ್ಞಕ್ಕಾಗಿ ಕರೀಲಿಕ್ಕೆ ಬಂದಿದ್ದಾರೆ ಅಂತ ಎರಡೂ ಅರ್ಥಗಳನ್ನ ಜೋಡಿಸಬೇಕಾಗಿದೆ. ಈಗ ಅಲ್ಲಿ ಶ್ರೀಮದಾಚಾರ್ಯ ಎರಡೂ ವಿಚಾರಗಳನ್ನ ಏನ್ ಹೇಳ್ತಾರೆ ಅದನ್ನ ಒಂದೇ ಶಬ್ದದಲ್ಲಿ ಹೇಳಬೇಕಾಗಿದೆ ರಾಯರು. ಅದಕ್ಕಾಗಿ ಏನನ್ಬಿಟ್ರು? ಅರ್ಥಿಪ್ರಿಯಕಾರಿಣ ಅಂದ್ಬಿಟ್ರು. ಅರ್ಥಿ ಅಂದ್ರೆ ಫೈನಲ್ ಚಾಯ್ಸ್ ಇದ್ದಂತೆ ಅಂತ ಒಂದ್ ಅರ್ಥ ಹೇಳಿದ್ದೆ ನಾನು. ಅರ್ಥಿ ಅಂದ್ರೆ ಬೇಕಾಗಿದ್ದಾಗಬೇಕಾಗಿದೆ. ಈಗ ಏನ್ ಬೇಕಾಗಿದ್ದಾಗಬೇಕಾಗಿದೆ? ಅವರ ಯಜ್ಞ ಪೂರ್ತಿ ಆಗಬೇಕಾಗಿದೆ. ಅದನ್ನ ಪ್ರಿಯಕಾರಿಣ ಮಾಡುವಂತಹದರಲ್ಲಿ ಸಮರ್ಥನಾಗಿರ್ತಕ್ಕಂತಹ ವಿಶ್ವಾಮಿತ್ರ ಮುನಿಗಳಿಗೆ ಪ್ರಿಯಕಾರಿಣ ಹಿತವನ್ನ ಉಂಟು ಮಾಡತಕ್ಕಂತಹ ನಿಶಚರಿ ಹಂತರ. ನಿಶಚರಿ ಅಂದ್ರೆ ರಾಕ್ಷಸರು. ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಲ್ಪಟ್ಟಿತೋ. ಅಷ್ಟೇ ಅಲ್ಲ, ಮಧ್ಯದಲ್ಲಿ ಅಹಲ್ಯಾಂ ಅವರನ್ನೆಲ್ಲ ಸಂಹಾರ ಮಾಡಿ ಯಜ್ಞವನ್ನ ಪೂರ್ತಿಗೊಳಿಸಿ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಅಹಲ್ಯಾಂ ಶಾಪದಿಂದ ಕಲ್ಲಿನಂತೆ ಬಿದ್ದ ಅಹಲ್ಯೆ ಏನಿದ್ದಾಳು ಆ ಅಹಲ್ಯೆಯನ್ನ ಯಾವನು ಉದ್ಧಾರ ಮಾಡಿ ಸಪತಿಂ ಗಂಡನ ಜೊತೆಗೆ ಸೇರಿಸಿದ್ನೋ. ನೋಡ್ರಿ ಎಷ್ಟು ಒಂದೊಂದು ಶಬ್ದದಲ್ಲಿ ಪತಿಂ ಅಂದ್ಬಿಟ್ಟಿದ್ರೆ ಗಂಡನನ್ನು ಅಂತ ಆಗ್ಬಿಡ್ತಿತ್ತು. ಸಪತಿಂ ಅಂದಿದ್ದಕ್ಕೆ ಗಂಡನ ಜೊತೆಗೆ ನಿಲ್ಲಿಸಿ ಎಂದ್ರು. ಈಗ ಸ ಅನ್ನೋದಕ್ಕೆ ಅಷ್ಟು ಅರ್ಥ. ಅದು ಸಕುಟುಂಬ ಸಪರಿವಾರ ಅಂತ ಹಾಕ್ತಾರೆ ನೋಡ್ರಿ ಮದುವೆ ಪತ್ರದಲ್ಲಿ ಅಥವಾ ಉಪನಯನದ ಪತ್ರದಲ್ಲಿ. ಸಕುಟುಂಬ ಸಪರಿವಾರ ಅಂದ್ರೆ ಏನಂತ? ಸ ಅಂದ್ರೆ ಏನದು? ಸ ಅಂದ್ರೆ ಸಹಿತವಾಗಿ ಅಂತ ಅರ್ಥ. ಹಾಗೆ ಇಲ್ಲೂ ಕೂಡ ಸಕುಟುಂಬ ಅಂದ್ರೆ ಕುಟುಂಬ ಸಮೇತರಾಗಿ ಬನ್ನಿ ಅಂತ ಇಷ್ಟು ದೊಡ್ಡದು ಬರೆಯೋದೆ ಸಕುಟುಂಬ ಸಪರಿವಾರ ಬರಬೇಕು ಅಂತ ಬರೆದಿರ್ತಾರೆ ಅಷ್ಟೇ. ಹಾಗೆ ಇಲ್ಲೂ ಕೂಡ ಸಪತಿಂ ಪತಿಯ ಸಹಿತನನ್ನಾಗಿ ನಿಲ್ಲಿಸಿ. ಇಲ್ಲೊಂದು ಪ್ರಶ್ನೆ ಬರ್ತದೆ ಪಾಪ ಎಷ್ಟೋ ಜನಗಳಿಗೆ. ಇಂದ್ರ ತಪ್ಪು ಮಾಡಿದ್ದ, ಅಹಲ್ಯೆ ತಪ್ಪಿರ್ಲಿಲ್ಲ, ಅವಳು ಯಾಕೆ ಕಲ್ಲಾಗ್ಬೇಕು? ಭಾರಿ ಧರ್ಮ ಧರ್ಮ ಅಂತ ಹೇಳ್ಕೊತೀರಾ ನೀವು. ಆದ್ರೆ ಪಾಪ ನಿರಪರಾಧಿನಿ ಆಗಿರ್ತಕ್ಕಂತಹ ಅಹಲ್ಯೆಗೆ ಒಂದು ಅನವಶ್ಯಕವಾದ ಶಾಪ ಪ್ರಸಂಗ ರಾಮಾಯಣದಲ್ಲಿ ಕಾಣ್ತದಲ್ಲ, ಇದು ತಪ್ಪಲ್ವೇ? ದೇವಲೋಕದಲ್ಲಿ ನಡೆದ ಇದು ತಪ್ಪಲ್ವೇ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಅಲ್ಲಿ ಉತ್ತರ ಹೇಳಿದ್ದಾನ. ಇಲ್ಲಿ ರಾಯರು ಎರಡು ಶಬ್ದಗಳಲ್ಲಿ ಇಟ್ಟದ್ರದ ರಹಸ್ಯವನ್ನ ತಿಳಿಸಿ ಹೇಳ್ತಾರೆ. ಮೊದಲನೆಯದಾಗಿ ಇಂದ್ರ ತಪ್ಪು ಮಾಡಿಲ್ಲ. ಇಂದ್ರನ ಬಗ್ಗೆ ಮೊದಲು ಒಂದು ಜಸ್ಟಿಫಿಕೇಶನ್. ಇಂದ್ರ ತಪ್ಪು ಮಾಡಿಲ್ಲ. ಯಾಕೆ ತಪ್ಪು ಮಾಡಲಿಲ್ಲ ಅಂದ್ರೆ ಇಂದ್ರ ಹೋಗಿದ್ದು ತಪ್ಪಲ್ವಾ ಹಾಗೆ ಅಂತ ನಮಗನ್ನಿಸ್ತದೆ. ಮೇಲ್ನೋಟಕ್ಕೆ ನೋಡಿದಾಗ ಇಂದ್ರ ಹಾಗೆ ಮಾಡಿದ್ದು ತಪ್ಪು ಅಂತ ಅನಿಸಿದ್ರು ಕೂಡ ಒಳ ವಿಚಾರವನ್ನ ವಿಮರ್ಶೆ ಮಾಡಿ ನೋಡಿದಾಗ ಅದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಅಂದ್ರೆ ಗೌತಮರ ಪುಣ್ಯ ಹೆಚ್ಚಾಗಿತ್ತು, ಅಧಿಕವಾಗಿರ್ತಕ್ಕಂತಹ ಪುಣ್ಯ ಕಡಿಮೆ ಆಗಬೇಕು. ಯಾಕೆ? ಪುಣ್ಯ ಹೆಚ್ಚಾಗಿ ಒಳಗೆ ಶಕ್ತಿ ಹೆಚ್ಚಾದಾಗ ಮನುಷ್ಯ ಉನ್ಮತ್ತನಾಗುವ ಸಂಭವತೆ ಇದೆ. ಒಂದು ಆಶ್ಚರ್ಯ ಹೇಳ್ತೇನೆ. ಯಾವತ್ತು ಯಾರು ತಮ್ಮ ಮೂಲ ಸ್ಥಾನದೊಳಗೆ ಇರ್ತಾರೋ ಅಲ್ಲಿ ಇದ್ದಾಗ ಮಾತ್ರ ಕ್ಷೇಮವಾಗಿರ್ತಾರೆ. ಆ ಸ್ಥಾನ ಬಿಟ್ಟು ಮೇಲ್ಗಡೆಗೆ ಹೋದಾಗ ಅಥವಾ ಕೆಳಗಡೆಗೆ ಇಳಿದಾಗ ಅವರು ಸೈಕಿಕ್ ಆಗ್ತಾರೆ, ಮಾನಸಿಕವಾಗಿ ಅವರು ದುರ್ಬಲರಾಗ್ತಾರೆ. ದುರ್ಬಲರಾದಾಗ ಇಲ್ಲ ಹೆಚ್ಚಾದ ವರ್ತನೆಯನ್ನ ಮಾಡ್ತಾರೋ ಅಥವಾ ಇಲ್ಲ ಕಡಿಮೆ ವರ್ತನೆಯನ್ನಾದ್ರೂ ಮಾಡ್ತಾರೆ, ಖಂಡಿತವಾಗಿಯೂ ಮಾಡ್ತಾರೆ. ಇವತ್ತು ಉದಾಹರಣೆಗಳನ್ನು ನಾವು ಕಾಣುತ್ತೇವೆ. ನಮ್ಮ ಮಕ್ಕಳು ನಮಗಿಂತ ಹೆಚ್ಚಾಗಿ ನಿಂತುಕೊಂಡು ನಮಗೆ ನೀತಿ ಪಾಠ ಹೇಳೋಕೆ ಬಂದ್ರೆ ತಾಯಿ ತಂದೆಗೆ ಸಹನ ಆಗುತ್ತಾ?
ಸೈಕಿಕ್ ಆಗ್ತಾರೆ. ಅದೊಂದು ರೀತಿ ಸೈಕಿಕ್ ಆಗ್ತಾರೆ. ಏನಪ್ಪ ಇವನು ನನ್ನ ಮಗ ನನಗೆ ಗೊತ್ತಿಲ್ಲ ಅನ್ನೋರ್ ಗತೆ ಮಾತನಾಡ್ತಾ ಇದ್ದಾನೆ. ಪಾಪ ಮೇಲ್ನೋಟ ಕೇಳಲಿಕ್ಕಿಲ್ಲ, ಒಳಗಡೆಗೆ ಮಾತ್ರ ಏನ್ ಸಂಕಟ ಪಡ್ತಾರೆ, ಒಳಗಡೆಗೆ ಸಂಕಟ ಆಗುತ್ತೆ. ಅದೇ ರೀತಿಯಾಗಿ ಕೆಲವರು ಕಡಿಮೆ ಇದ್ದದ್ದು ಹೆಚ್ಚು ಪಡೆದಾಗ ಉನ್ಮತ್ತರಾಗಿ ವರ್ತಿಸ್ತಾರೆ. ಅಂತಹ ಉದಾಹರಣೆಗಳನ್ನ ನಾನು ಒಂದಲ್ಲ ಎರಡಲ್ಲ ಸಾವಿರಾರು ಉದಾಹರಣೆಗಳು ನಿತ್ಯ ಜೀವನದಲ್ಲಿ ನಿಮಗೆ ಬಂದೇ ಇರುತ್ತೆ. ಒಮ್ಮೆಲೆ ಚಿಕ್ಕವನು ಬಹಳ ದೊಡ್ಡವನಾದಾಗ ಬಹಳ ಉನ್ಮತ್ತನಾಗ್ತಾನೆ. ರಾವಣ ಕುಂಭಕರ್ಣಾದಿಗಳು ತಮ್ಮ ಶಕ್ತಿಗನುಗುಣವಾಗಿ ಇದ್ರೆ ಸರಿ ಹೋಗಿತ್ತು, ಬ್ರಹ್ಮದೇವರ ವರ ತಗೊಂಡಿದ್ದಕ್ಕೆ ಉನ್ಮತ್ತರಾಗಿ ಎಲ್ಲ ಕಡೆಗೂ ಓಡಾಡಿದ ಕಥೆಗಳನ್ನ ಕೇಳ್ತೀವಲ್ಲ. ಹಾಗೇನೆ ಗೌತಮರಿಗೂ ಕೂಡ ತಮ್ಮ ತಪಸ್ಸು ಮೀರಿ ಹೆಚ್ಚಿನ ಫಲ ಬಂದಾಗ ಅವರು ಏನ್ ಮಾಡ್ಲಿಕ್ಕೆ ಸಂಭವ ಇದೆ ಅಂದ್ರೆ, ತನಗಿಂತ ಉತ್ತಮ ದೇವತೆಗಳೊಂದಿಗೆ ಅನುಚಿತವಾದ ವರ್ತನೆಯನ್ನ ಮಾಡುವ ಸಂಭವ ಇದೆ. ಆ ಕಾರಣಕ್ಕೋಸ್ಕರ ಅವರವರ ಯೋಗ್ಯತೆಗನುಗುಣವಾಗಿ ಅವರು ಹಾಗೆ ಮಾಡಬೇಕು. ಇದು ಒಂದು. ಹೀಗೆ ಗೌತಮರಿಗೆ ಮಾಡಬೇಕಾಗಿತ್ತು. ಗೌತಮರಿಗೆ ಸಿಟ್ಟೇ ಇಲ್ಲ, ಸಿಟ್ಟು ಇರದ ಮೂರ್ತಿ. ಇವರೀಗ ದೊಡ್ಡವರಿಗೆ ಶಾಪ ಕೊಟ್ರೆ ಇವರು ಪುಣ್ಯ ಕಡಿಮೆ ಆಗ್ತದೆ. ಇವರು ಸಿಟ್ಟಿಗೆ ಏಳುವುದಿಲ್ಲ, ಇವರು ಶಾಪ ಕೊಡುವುದಿಲ್ಲ, ಇವರು ಪುಣ್ಯ ಕಡಿಮೆ ಆಗುವುದಿಲ್ಲ. ಆದ್ರೆ ಪುಣ್ಯ ಕಡಿಮೆ ಆಗಬೇಕಾಗಿದೆ ಜೀವದ ಒಳಿತಿಗಾಗಿ, ಆ ಜೀವನ ಉಳಿತಿಗಾಗಿಯೇ ಪುಣ್ಯ ಕಡಿಮೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕೀಗ? ಯಾವಾಗ್ಲೂ ಸಿಟ್ಟು ಬರೋದು ಎಲ್ಲಿ ಅಂದ್ರೆ ಅವರ ಹೆಂಡತಿ ವಿಷಯಕ್ಕೆ ಹೋದಾಗ ಯಾರಿಗಾದ್ರೂ ಸಿಟ್ಟು ಬರ್ತದೆ. ನೋಡಿಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಸ್ವಲ್ಪ ಉತ್ತರ ಕರ್ನಾಟಕದ ಸಂಪರ್ಕ ಇರೋದ್ರಿಂದ ನಾನು ಹೇಳಿದ್ದು ನಿಮಗೇನು ಆಶ್ಚರ್ಯ ಅಂತ ಅನಿಸುವುದಿಲ್ಲ. ಎಲ್ಲ ಬೈತಾರಿಲ್ಲೆಲ್ಲ ಸರಳ ಶಬ್ದನೇ, ಅದು ನಾನು ಉಪನ್ಯಾಸದಲ್ಲಿ ಬಳಸಬಾರದು ಅಂತ ಬಳಸುವುದಿಲ್ಲ ಅಷ್ಟೇ. ಸ್ನೇಹಿತರು ಒಟ್ಟಿಗೆ ಮಾತನಾಡ್ಬೇಕಾದ್ರೆ ಆ ಮಗನೇ ಈ ಮಗನೇ ಅಂತ ಮಾತಾಡ್ತಾ ಇರ್ತಾರೆ ಅಲ್ಲ, ಅರ್ಥ ಆಯ್ತು ನಿಮಗೆ. ಈಗ ನಾನು ಇನ್ನು ಬಹಳ ವಿವರಣೆ ಕೊಡಬೇಕಾಗಿಲ್ಲ. ಅಂತ ಮಗನೇ ಇಂಥ ಮಗನೇ ಅಂತ ಬೈದಾಗ ಸುಮ್ಮನೆ ಇರ್ತಾರೆ ಈ ಸ್ನೇಹಿತರು. ಹೆಂಡತಿಗೆ ಏನಾದ್ರು ಅಂದ್ರೆ ಸುಮ್ಮನೆ ಇರ್ತಾರ? ಅಂತ ಮಗನೇ ಇಂಥ ಮಗನೇ ಅಂದ್ರೆ ತಾಯಿಗೆ ಅಂದಂತೆ ಅಲ್ವಾ ಅದು, ಅದನ್ನ ಅನಿಸ್ಕೋತಾರೆ. ಆಶ್ಚರ್ಯ ಅಂದ್ರೆ ಅದಕ್ಕೆ ಸಿಟ್ಟೆ ಬರುವುದಿಲ್ಲ. ಇಷ್ಟು ಆನಂದ ಆಗ್ತದೆ ಆ ಶಬ್ದ ಬೈದಾಗ, ಇಷ್ಟು ಆನಂದ ಆಗ್ತದೆ ಅವನಿಗೆ. ನಿಜವಾದ ಫ್ರೆಂಡ್ ಇವನು ಅಂತಾನೆ. 10-20 ವರ್ಷಗಳ ಮೇಲೆ ಆ ಸ್ನೇಹಿತ ಸಿಕ್ಕಿದ್ದ ಅಂತಾದ್ರೆ ಅವನು ಆ ಹಳೆ ಶಬ್ದವನ್ನೇ ಪ್ರಯೋಗ ಮಾಡಿದರೆ ಇನ್ನು ಹಾಗೆ ಇದ್ದೀಯಾ ಸಂಭ್ರಮ ಪಡ್ತಾನೆ. ತಾಯಿಗೆ ಬಯಸಿಕೊಂಡು ಅಲ್ಲ. ಆದ್ರೆ ಹೆಂಡತಿಗಂದ್ರೆ ಸಿಟ್ಟು ಬರುತ್ತಲ್ಲ. ಹಾಗೇನೆ ಜಗತ್ತಿನೊಳಗೆ ಈ ಗೌತಮರು ಸಿಟ್ಟಿಗೆ ಹೇಳಬೇಕಾದ್ರೆ ನಾನು ಹೀಗೆ ಕೆಲಸ ಮಾಡಬೇಕು ಅಂತ ಹೇಳಿ ಇಂದ್ರ ಹಾಗೆ ಕೆಲಸ ಮಾಡಿ ಗೌತಮರ ವೇಷವನ್ನು ಧರಿಸಿದ. ಆಗ ಇವರಿಗೆ ಸಿಟ್ಟು ಬರ್ತದೆ, ಶಾಪ ಕೊಡ್ತಾರೆ, ಪುಣ್ಯ ಕಡಿಮೆ ಆಗ್ತದೆ. ಇದು ಗೌತಮರ ದೃಷ್ಟಿಯಿಂದ ಹೇಳಿದೆ. ಇಂದ್ರನ ದೃಷ್ಟಿಯಿಂದ ಹೇಳಿದೆ. ಹೀಗಾಗಿ ಇಂದ್ರನೊಂದು ಉದ್ದೇಶ ತಪ್ಪಲ್ಲ, ಒಳ್ಳೆ ಉದ್ದೇಶ ಇದೆ ಇಂದ್ರನ. ವೇದ ಹೇಳುತ್ತದೆ ಇಂದ್ರನಿಗೆ ಪಾಪ ಬಂದಿಲ್ಲ ಅಂತ ಹೇಳುತ್ತದೆ. ಆಶ್ಚರ್ಯ ಹೇಳಬೇಕು ಅಂದ್ರೆ ದೇಹದೊಳಗೆ ನಾವು ಭೋಗಿಸುವ ನಾವೇ ಭೋಗಿಸುವ ಈ ದೇಹದೊಳಗೆ ದೇವೇಂದ್ರ ಇದ್ದಿದ್ದರಿಂದಲೇ ಭೋಗಿಸ್ತೇವೆ. ನಾವು ಇಲ್ಲದೆ ಹೋದ್ರೆ ಏನ್ ಭೋಗಿಸ್ತೇವೆ? ಯೋಚನೆ ಮಾಡಿ ನೋಡೋಣ. ಭಾಗವತ 2ನೇ ಸ್ಕಂದ 3ನೇ ಅಧ್ಯಾಯ ಹೇಳುತ್ತದೆ, ಇಂದ್ರಂ ಇಂದ್ರಿಯ ಕಾಮಸ್ತು. ನಮ್ಮ ಇಂದ್ರಿಯ ಸರಿಯಾಗಿರ್ಬೇಕು ಅಂದ್ರೆ ಇಂದ್ರನ ಉಪಾಸನೆ ಮಾಡು ಅಂತ ಹೇಳುತ್ತದೆ. ಯಾವ್ಯಾವುದಕ್ಕೆ ಯಾರನ್ನು ಉಪಾಸನೆ ಮಾಡು ಅಂತ ಹೇಳುವಾಗ ನಮ್ಮೊಳಗೆ ಇರುವ ಇಂದ್ರನೇ ಎಲ್ಲ ಪದಾರ್ಥಗಳನ್ನ ಭೋಗಿಸ್ತಾನೆ ಅಂತಿರುವಾಗ ಇಲ್ಲಿ ಗೌತಮರ ವೇಷವನ್ನು ಧರಿಸಿಕೊಂಡು ಬಂದ ಅಂದ್ರೆ ಅಧ್ಯಾತ್ಮ ಯಾರಿಗೆ ತಿಳುವಳಿಕೆ ಇದೆ ಅವರಿಗೆ ಇದು ತಪ್ಪು ಅಂತ ಅನಿಸುವುದಿಲ್ಲ. ಇನ್ನು 3ನೆಯ ಕಾರಣ, ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅಧಮ ಸ್ತ್ರೀಯ ಜೊತೆಗೆ, ತನಗಿಂತಲೂ ಅಧಮ ಸ್ತ್ರೀಯ ಜೊತೆಗೆ ವಿಹಾರವನ್ನ ಮಾಡಿದಾಗ ಅಪರಾಧ ಅಂತ ಆಗುವುದಿಲ್ಲ. ನಾನು ಉತ್ತಮನಾಗಿರ್ತೀನಿ, ನನಗಲ್ಲ, ಈ ಅಪ್ಲೈ ಮಾನವರಿಗಲ್ಲ ನಾನು ಹೇಳ್ತಾ ಇರೋದು, ದೇವತೆಗಳಿಗೆ. ನಾವು ಅಪ್ಲೈ ಮಾಡೋದು ಬೇಡ. ಈ ಕಥೆಯನ್ನ ಕೇಳಿ ಆಚಾರ್ಯ ಹೇಳಿದ್ದಾರೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಯ್ತೀಗ ಅಂತ ನಾವು ನಮಗಿಂತ ಚಿಕ್ಕವರೊಟ್ಟಿಗೆ ಅನುಚಿತವಾದ ವರ್ತನೆಯನ್ನ ನಾವು ಮಾಡೋದು ಬೇಡ. ಅದು ನಮಗೆ ಅಪರಾಧವಾಗ್ತದೆ, ಮಾನವರಿಗಲ್ಲ, ದೇವತೆಗಳಿಗೆ ನಾನು ಹೇಳ್ತಾ ಇದ್ದೀನಿ. ದೇವತೆಗಳಿಗೆ ಹೀಗೆ ನಿಯಮ ಇದೆ, ಉತ್ತಮರಾಗಿರ್ತಕ್ಕಂತಹ ದೇವತೆಗಳು ಅಧಮರಾಗಿರ್ತಕ್ಕಂತಹ ಸ್ತ್ರೀಯರ ಜೊತೆಗೆ ದೇವತೆಗಳೊಟ್ಟಿಗೆ ವಿಹಾರವನ್ನ ಮಾಡಿದರೆ ಅವರಿಗೆ ಪಾಪ ಬರುವುದಿಲ್ಲ. ಆ ದೃಷ್ಟಿಯಿಂದಲೂ ದೇವೇಂದ್ರ ಬಂದಿದ್ದಾನೆ. ಆದ್ದರಿಂದ ದೇವೇಂದ್ರನ ತಪ್ಪಿಲ್ಲ, ಗೌತಮರದು ತಪ್ಪಲ್ಲ. ಸರಿ, ಈಗ ಸುಮ್ಮನೆ ಅನವಶ್ಯಕವಾಗಿ ಪಾಪ ಶಿಕ್ಷೆಯನ್ನು ಅನುಭವಿಸ್ತಾ ಇರೋಳು ಯಾವಳು ನಮಗೆ ಅಹಲ್ಯೆ ಅಂತ ಅನ್ನಿಸ್ತದೆ. ಖಂಡಿತವಾಗಿಯೂ ಅಲ್ಲ. ಇಲ್ಲಿ 2 ವಿಚಾರ ಇದೆ. ಯಾವುದು ನಮ್ಮ ಸನಾತನವಾಗಿರ್ತಕ್ಕಂತಹ ವೈದಿಕ ಧರ್ಮದಲ್ಲಿ ನಿರಪರಾಧಿಯನ್ನ ಅಪರಾಧಿ ಅಂತ ಮಾಡಿಲ್ಲ. ಅಪರಾಧಿ ಅಪರಾಧಿನೇ, ನಿರಪರಾಧಿ ನಿರಪರಾಧಿ. ಹಾಗಾದ್ರೆ ಅಹಲ್ಯೆಯ ತಪ್ಪೇನಿತ್ತು ಅಂದ್ರೆ 2 ತಪ್ಪಿತ್ತವಳಲ್ಲಿ. ಒಂದು,
ಅಧಿಕ ಪುಣ್ಯ ಸಂಪಾದನೆ ಮಾಡಿದ್ರು ಅವಳು ಕೂಡ. ಹಾಗೆ ಗೌತಮರು ಮಾಡಿದ್ರು. ಅವರ ಹೆಂಡತಿ ಆದ್ದರಿಂದ ಇವಳದು ಪುಣ್ಯ ಆಗ್ಲಿಕ್ಕೆ ಬೇಕಲ್ಲ. ಸ್ವತಃ ತನ್ನ ಪುಣ್ಯ, ಗಂಡನ ಅರ್ಧ ಪುಣ್ಯ ಮರ್ತು ಬಿಟ್ರ. ನಮ್ಮಲ್ಲಿ ಹೇಗಿದೆ ಗೊತ್ತಾ, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಅರ್ಧ ಹೋಗ್ತದೆ, ಹೆಂಡತಿ ಮಾಡಿರುವ ಪಾಪ ಗಂಡನಿಗೆ ಬರುತ್ತದೆ. ಹೆಂಡತಿ ಮಾಡಿರುವ ಪುಣ್ಯ ಗಂಡನಿಗೆ ಬರುವುದಿಲ್ಲ. ನೋಡಿ, ಸ್ತ್ರೀ ಪ್ರಧಾನ ಸಮಾಜ ನಮ್ದು ಅಲ್ಲ, ಸುಮ್ನೆ ಎಲ್ಲ ಪುರುಷ ಪ್ರಧಾನ ಅಂತಾರೆ ಅಲ್ಲ, ಸ್ತ್ರೀ ಪ್ರಧಾನ ಸಮಾಜ ನಮ್ದು. ನೋಡಿ, ನಮ್ಮ ಪುಣ್ಯ ನಮ್ಮ ಹೆಂಡತಿಗೆ ಕೊಡಬೇಕು, ನಮ್ಮ ಹೆಂಡತಿಯ ಪಾಪ ನಾವು ತಗೋಬೇಕು ಅಂದ್ರೆ ಸ್ತ್ರೀ ಪ್ರಧಾನ ಅಲ್ವಾ? ಹಾಗೇನಿಲ್ಲ, ಮತ್ತೆ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಸ್ತ್ರೀ ಪ್ರಧಾನ ಅಲ್ಲ, ಪುರುಷ ಪ್ರಧಾನ ಅಲ್ಲ, ಧರ್ಮ ಪ್ರಧಾನ. ಧರ್ಮ ನಮ್ಮ ಧರ್ಮ ಅಷ್ಟೇ. ಸರಿ, ಈಗ ಅವಳಿಗೆ ಪುಣ್ಯವೂ ಹೆಚ್ಚಾಗಿದೆ, ಇದು ಒಂದು. ಅವಳು ಪುಣ್ಯನೂ ಕಡಿಮೆ ಆಗಬೇಕಾಗಿದೆ ಈಗ, ಇದು ಒಂದು. ಎರಡನೇದ್ದು, ಮಾನಸಿಕವಾಗಿ ಅನುಮೋದನೆಯನ್ನ ಕೊಟ್ಟಿದ್ದ. ಪೂರ್ತಿಯಾಗಿ ವಿಹಾರವನ್ನ ಮಾಡುವ ಸಂದರ್ಭದಲ್ಲಿ ಅವಳಿಗೆ ಪ್ರಾರಂಭದಲ್ಲೇ ಗೊತ್ತಾಗಿದೆ, ಇವನು ನನ್ನ ಗಂಡ ಗೌತಮನಲ್ಲ, ಗೌತಮನ ವೇಷದಲ್ಲಿ ಬಂದಿರತಕ್ಕಂತಹ ಇಂದ್ರ ಅನ್ನೋದು ಅವಳಿಗೆ ಗೊತ್ತಾಗಿದೆ. ಇಂದ್ರ ಎನ್ನುವಂತಹ ಕಾರಣಕ್ಕೆ ಮೋಹಗೊಂಡು ಒಳಗಡೆಗೆ ಮಾನಸಿಕವಾಗಿ ಸಮ್ಮತಿಯನ್ನ ಕೊಟ್ಟಿದ್ದಾಳೆ. ಹೀಗೆ ಮಾನಸಿಕವಾಗಿ ಸಮ್ಮತಿಯನ್ನ ಕೊಟ್ಟದ್ದನ್ನ ಗಮನಿಸಿದ ಗೌತಮ ಋಷಿಗಳು ಕಲ್ಲಾಗುವಂತ ಶಾಪವನ್ನ ಕೊಟ್ಟಿದ್ದಾರೆ ವಿನಃ ಇದನ್ನ ಪಾಪ ಯಾರು ಹೇಳೋದೇ ಇಲ್ಲ. ಇದು ಹೇಳೋದೊರ್ತು ತಿಳಿಯುವುದಿಲ್ಲ. ಹೀಗಾಗಿ ಏನಾಗ್ಬಿಡ್ತದೆ, ಪಾಪ ಹೇಳಲಿಕ್ಕೆ ಹಿಂಜರಿಕೆ, ಕೆಲವರು ಹೇಳುವುದಿಲ್ಲ. ಸ್ಪಷ್ಟವಾಗಿ ಹೇಳದೆ ಇದು ಅರ್ಥ ಆಗುವುದಿಲ್ಲ. ಅರ್ಥ ಆಗದ ಜನಗಳೆಲ್ಲ ಸುಮ್ಮನೆ ಗೌತಮರಿಗೆ ಶಾಪ ಕೊಡೋದು, ಗೌತಮರಿಗೆ ಬೈಯೋದು, ಇಂದ್ರನಿಗೆ ಶಾಪ ಕೊಡೋದು, ಇಂದ್ರನಿಗೆ ಬೈಯೋದು, ಒಟ್ಟಾರೆ ಎಂಟೈರ್ಲಿ ಹಿಂದೂ ಧರ್ಮಕ್ಕೆ ಬೈಯುವಂತಹ ಒಂದು ಕೆಲಸವನ್ನ ಮಾಡಿಬಿಡ್ತಾರೆ. ಹಾಗಾಗಬಾರದು ಅನ್ನೋ ಕಾರಣಕ್ಕೆ ನಾನು ಎಳೆಯಾಗಿ ಬಿಡಿಸಿ ಹೇಳಿದೆ. ಹೀಗೆ ಮಹಾಭಾರತಾದಿಗಳಲ್ಲಿ 18 ಪುರಾಣಗಳಲ್ಲಿ ಈ ವಿಷಯದ ಬಗ್ಗೆ ಪ್ರಮಾಣಗಳಿವೆ. ಆದ್ದರಿಂದಾಗಿ ದೇವೇಂದ್ರ ಈ ವಿಷಯಕವಾಗಿ ತಪ್ಪನ್ನ ಮಾಡಿರಲಿಲ್ಲ. ನೀವು ಪರಶುರಾಮ ದೇವರ ಕಥೆಯನ್ನ ಕೇಳಿದ್ದೀರಾ. ಅವರ ತಾಯಿಯ ಶಿರವನ್ನ ಕಡಿತಾರೆ, ಅಲ್ಲಿ ಋಷಿಗಳು ಕಂಡು ಹಿಡಿತಾರೆ, ಯಾಕೆ ತಾಯಿ ತಪ್ಪು ಮಾಡಿದ್ದಾಳೆ ಅಂತ ಕಂಡು ಹಿಡಿತಾರೆ. ಅವಳು ಮಾನಸಿಕವಾಗಿ ಅಲ್ಲಿ ವ್ಯಥೆಗೊಂಡಿದ್ಲು. ಆ 2 ಸಂಘವನ್ನ ನೋಡ್ತಾ ನಿಂತುಕೊಂಡು ಇವಳೇ ಬೇರೆ ಆಲೋಚನೆ ಮಾಡಿರಲಿಲ್ಲ. ಈ ಸಮಯದಲ್ಲಿ ನಾನು ನನ್ನ ಗಂಡನೊಂದಿಗೆ ವಿಹಾರ ಮಾಡಬೇಕು ಅಂತ ಬರೇ ಒಳ್ಳೆ ಕಾಲದಲ್ಲಿ, ಪೂಜೆ ಮಾಡುವ ಕಾಲದಲ್ಲಿ ಗಂಡನಿಗೆ ತಾನು ಆ ಸಹಕಾರ ಕೊಡಬೇಕಾದ ಸಮಯದಲ್ಲಿ ವಿಹಾರದ ವಿಚಾರವನ್ನ ಮಾಡಿದ್ದೆ ಅಪರಾಧ ಅಂತ ಅನ್ನೋದನ್ನ ನಾವು ರೇಣುಕೆಯ ಕಥೆಯಲ್ಲಿ ಕೇಳ್ತಾ ಇರುವಾಗ, ಇಲ್ಲಿ ಅಹಲ್ಯೆ ಇಂದ್ರ ಅಂತ ತಿಳಿದು ಅನುಮತಿಯನ್ನ ಕೊಡ್ತಾಳೆ ಅಂದ್ರೆ ಅಪರಾಧ ಆಗುವುದಿಲ್ವಾ? ಹಾಗಾದ್ರೆ ಹೇಳಿ ನೋಡೋಣ. ಆದ್ದರಿಂದ ಕಲ್ಲಾಗಿದ್ದಾಳೆ ವಿನಃ, ಕಲ್ಲಾಗಿದ್ದಾಳೆ ಅಂದ್ರೆ ಕಲ್ಲಾಗಿಲ್ಲ, ಕಲ್ಲಿನಂತೆ ಇದ್ದಾಳೆ. ಅದೊಂದು ದೊಡ್ಡ ಶಿಕ್ಷೆ. ವಿಚಾರ ಮಾಡಿ, ಸ್ತಂಭದಂತೆ ನಿಲ್ಲಬೇಕು ಅಂತಂದ್ರೆ ಹೇಗೆ ಕಷ್ಟ ಅದು. ಹಾಗೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಶ್ರೀರಾಮಚಂದ್ರ ದೇವರು ಬಂದು ದೃಷ್ಟಿ ಬಿಟ್ಟು ಪಾದ ಇಡುವವರೆಗೂ ಕೂಡ ಅವಳು ಹಾಗೆ ನಿಲ್ಲಬೇಕು ಅಂದ್ರೆ ಎಷ್ಟು ಕಷ್ಟಕರವಾಗಿರ್ತಕ್ಕಂತಹ ಸಂಗತಿ. ಇಂತಹ ಶಿಕ್ಷೆಯನ್ನ ಅನುಭವಿಸಿರ್ತಕ್ಕಂತಹ ಅಹಲ್ಯೆಯನ್ನ ಶ್ರೀರಾಮಚಂದ್ರ ದೇವರು ನೋಡಿದ್ದಾರೆ. ನೋಡಿ ಅನುಗ್ರಹವನ್ನ ಮಾಡಿ, ಶಾಪ ವಿಮೋಚನೆ ಮಾಡಿ, ಅವಳನ್ನ ತನ್ನ ಗಂಡನ ಜೊತೆಗೆ ಸೇರಿಸಿ ಯಾವ ಶ್ರೀರಾಮಚಂದ್ರ ದೇವರು ಹರ ಅಂದ್ರೆ ರುದ್ರದೇವರು, ಅವರ ಧನಸ್ಸನ್ನು ಕೂಡ ಹೆದಗೇರಿಸಿ ಜಾನಕೀಂ ಸೀತಾದೇವಿಯನ್ನ ಅವಹತ್ತು ವಿವಾಹವಾದನೋ. ವರ್ತಮನಿ ದಾರಿಯಲ್ಲಿ ಭಾರ್ಗವಸ್ಯ ಪರಶುರಾಮ ದೇವರನ್ನ ಜಯಿಸಿದನೋ. ಆಗ 2 ಧನಸ್ಸು, ಒಂದು ಶಿವಧನಸ್ಸು, ಒಂದು ವಿಷ್ಣು ಧನಸ್ಸು. ಶಿವಧನಸ್ಸನ್ನ ರಾಮ ಅಲ್ಲಿ ಹೆದಗೇರಿಸಿದ್ದಾನೆ, ವಿಷ್ಣು ಧನಸ್ಸು ಪರಶುರಾಮ ದೇವರ ಕೊಟ್ಟದ್ದು, ಅದನ್ನೂ ಕೂಡ ಹೆದಗೇರಿಸಿ ಅವರೊಳಗಿರ್ತಕ್ಕಂತಹ ಅತುಲನಾಮಕ ರಾಕ್ಷಸನನ್ನ ಸಂಹಾರ ಮಾಡಿ ನಗರೀಂ ಅಯೋಧ್ಯ ಪಟ್ಟಣವನ್ನ ಗತಃ ಹೊಂದಿರತಕ್ಕಂತಹ ರಾಮ ಆ ಶ್ರೀರಾಮಚಂದ್ರ ದೇವರು ಉಮಾಮನನ್ನು ಅವ್ಯಾತ್ ಕಾಪಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಇನ್ನು ಮುಂದೆ ಏನಾಗ್ತದೆ ಅನ್ನೋದನ್ನ ನಾಳೆ ದಿವಸ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಭಕ್ತರೊಬ್ರು ಮೆಸೇಜ್ ಹಾಕಿದ್ದನ್ನ ನೋಡಿದೆ, ಪ್ರಶ್ನೆಗಳನ್ನೇನಾದ್ರೂ ಕೇಳಬಹುದಾ ಅಂತ ಏನೋ ಮೆಸೇಜ್ ಹಾಕಿದಂಗಿತ್ತು. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಏನು ಸಂಕೋಚ ಬೇಡ, ಕೇಳಿ, ಪ್ರಶ್ನೆ ಕೇಳಿ. ಆಚಾರ್ಯ ನಮಸ್ಕಾರ. ಒಂದೊಂದು ಪ್ರಶ್ನೆ ಇದೆ. ಯಥಾ ಪ್ರಕಾರ ಎಣ್ಣೆ ತರಾನೇ ತುಂಬಾ ವಿಸ್ತಾರವಾಗಿ ಇವತ್ತು ಹೇಳಿದ್ರಿ, ಅಹಲ್ಯೆ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ರಿ. ಆದ್ರೂ ಇನ್ನೂ ಒಂದ್ ಪ್ರಶ್ನೆ ಇದೆ. ಅದೇ ರೀತಿ ಅಹಲ್ಯೆಗೆ ಅಥವಾ ಗೌತಮರಿಗೆ ಶಾಪ ಯಾಕೆ ಕೊಡ್ಬೇಕು? ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಆ ಸಪ್ತ ಸರ್ಪನ ಶಮೀಕ ಋಷಿಗಳಿಗೆ ಬರೇ ಪರೀಕ್ಷಿತನಿಗೆ ಡೈರೆಕ್ಟ್ ಆಗಿ ಶಾಪ ಬಂತು. ಇಲ್ಲಿ ಅಹಲ್ಯೆಗೆ ಒಂಥರ ಪ್ರಚೋದನೆ ಮಾಡಿ ಮೋಹ ಭರಿಸಿ ಪುಣ್ಯ ಆಯ್ತು ಬಟ್ ಅಹಲ್ಯನ ನಿಮಿತ್ತ ಮಾಡ್ಕೊಂಡು ಇಬ್ರಿಗೂ ಪುಣ್ಯ ಕಮ್ಮಿ ಮಾಡಿ
ಅಹಲ್ಯೆಗೆ ಶಾಪ ಕೊಟ್ಟು ಸಂಕಟ ಬರೋ ತರ ಆಯ್ತಲ್ಲ, ಇದೇ ರೀತಿ ಯಾಕೆ ಮಾಡ್ಬೇಕಾಗಿತ್ತು ಒಂದು ಪ್ರಶ್ನೆ. ಸರಿ ಸರಿ, ಒಳ್ಳೆ ಪ್ರಶ್ನೆ. ಈಗ ಹೀಗಿದೆ, ಒಂದು ಮೂಲಭೂತ ವಿಚಾರ ಸ್ಥಿತಸ್ಯ ಗತಿ ಚಿಂತನಂ ಅಂತ. ಮೊದಲನೇದಾಗಿ ಇಂತಹ ಪ್ರಸಂಗಗಳು, ಇದು ಒಂದಂತಲ್ಲ, ಯಾವುದೇ ಪ್ರಸಂಗಗಳಿರಲಿ, ಅದು ರಾಮಾಯಣ ಮಹಾಭಾರತಗಳಲ್ಲಿ ಬಂದಿರತಕ್ಕಂತಹ ಯಾವುದೇ ಪ್ರಸಂಗಗಳಿದ್ದರೂ ಕೂಡ ಈ ಏನು ನಡೆದಿದೆ ಅದರ ಮೇಲೆ ವಿಮರ್ಶೆ, ಅದು ಹೀಗೆ ಆಗ್ಲಿಲ್ಲ ಅಂತ ವಿಮರ್ಶೆಯನ್ನ ಮಾಡಬೇಕು. ಅರ್ಥ ಆಯ್ತಲ್ಲ? ನಡೆದದ್ರ ಮೇಲೆ ವಿಮರ್ಶೆ ಆಗಬೇಕೋ ವಿನಃ ಹೀಗಾಗೋದ್ರ ಬದಲಿ ಹಾಗಾಗಬೇಕಾಗಿತ್ತು ಅಂತ ಅನ್ನೋದು ತಪ್ಪಾಗತ್ತೆ ಅಲ್ವಾ? ಇದು ಮೊದಲನೇ ವಿಚಾರ. ಯಾವುದೇ ಇರಲಿ, ಈಗ ಪರೀಕ್ಷಿತನಿಗೆ ನಾನು ಪ್ರಶ್ನೆ ಕೇಳಬಹುದು, ಪರೀಕ್ಷಿತನಿಗೆ ಹೀಗೆ ಯಾಕೆ ಶಾಪ ಆಗಬೇಕಾಗಿತ್ತು, ಬೇರೆ ರೀತಿ ಆಗಬಹುದಾಗಿತ್ತಲ್ಲ ಅಂತ ಕೇಳಬಹುದು. ಅದಕ್ಕೋಸ್ಕರ ಸರಿ, ನಿಮ್ಮ ಪ್ರಶ್ನೆ ಸರಿ, ಅದಕ್ಕೆ ಉತ್ತರ ಹೇಳ್ತೇನೆ ನಾನು. ಎರಡನೇ ಉತ್ತರ ಅದನ್ನೇ ಹೇಳ್ತೇನೆ. ನಿಮ್ಮ ಪ್ರಶ್ನೆ ತಪ್ಪು ಅಂತ ಅನ್ನೋ ಅಭಿಪ್ರಾಯ ನಂದಲ್ಲ. ಇದನ್ನ ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ಥಿತಸ್ಯ ಗತಿ ಚಿಂತನಂ ಅಂತಾರೆ. ಯಾವುದೇ ಒಂದು ವಿಮರ್ಶೆ ಮಾಡ್ಬೇಕಾದ್ರೆ ಏನಿದೆ ಅದ್ರ ಮೇಲೆ ವಿಮರ್ಶೆ ಮಾಡ್ಬೇಕು. ಪರೀಕ್ಷಿತ ರಾಜನಿಗೆ ಹಾಗಾಗಬೇಕಾಗಿತ್ತು, ಅವನಿಗೆ ಆಯುಷ್ಯವೇ ಕಡಿಮೆ ಇತ್ತು, ಅವನು ಭಾಗವತ ಕೇಳಿನೇ ಮರಣ ಹೊಂದಬೇಕಾಗಿತ್ತು, ಹಾಗೆ ಮರಣ ಹೊಂದಿ ಅವನದು ಕೊನೆಯ ಜನ್ಮ ಆಗಿತ್ತದು, ಚರ್ಮದೇಹ ಆಗಿತ್ತು, ಮತ್ತೆ ಹುಟ್ಟಿ ಬರುವಂತಹ ಪ್ರಸಂಗ ಇರಲಿಲ್ಲ, ನೇರ ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಅವನಿಗೆ ಹಾಗೆ ಶಾಪವನ್ನ ಕೊಟ್ರು. ಇದು ಒಂದು ಕಾರಣ. ಎರಡನೇದೇನಾಗಿತ್ತು ಅಂದ್ರೆ, ಅರ್ಜುನ ಹಿಂದೆ ಸರ್ಪಕುಲವನ್ನ ನಾಶ ಮಾಡಿದ್ದ. ಈ ಖಾಂಡವ ದಹನದ ಪ್ರಸಂಗ ಏನಿತ್ತೋ, ಖಾಂಡವ ದಹನದ ಪ್ರಸಂಗದಲ್ಲಿ ಅನೇಕ ಸರ್ಪಗಳು ಸತ್ತಿದ್ವು. ಆಗ ಸತ್ತ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ, ಒಂದು ಸರ್ಪ, ಗರ್ಭಿಣಿ ಸರ್ಪ ಹಾರಿ ಈ ವನವನ್ನ ಹಾರಿ ಜಿಗಿದು ಹೊರಟಿತ್ತು. ಆಗ ಕೃಷ್ಣ ಹೇಳಿದ, ಅರ್ಜುನ ಅದೊಂದು ಸರ್ಪ ದಾಟಿಕೊಂಡು ಹೊರಟಿದೆ, ಅದಕ್ಕೋಸ್ಕರ ನೀನು ಅದನ್ನೂ ಬಿಡಬೇಡ, ಹೊಡಿ ಅಂತ ಹೇಳಿದ. ಆಗ ಹಾರಿ ಹೊರಟಿದೆ, ಎಲ್ಲ ಹೋಗ್ಲಿ ಬಿಡು ಅಂದ ಅರ್ಜುನ. ನೋ ನೋ ನೋ, ನನ್ನ ಇಚ್ಛೆ ಆಗಿದೆ, ನೀನು ಹೊಡಿಬೇಕು ಅಂತ ಹೇಳಿದ ಕೃಷ್ಣ. ಆಗ ಹೊಡೆದ ಅರ್ಜುನ. ಆಗ ಏನಾಯ್ತು, ತಾಯಿ ಹಾವು ಸತ್ತು ಗರ್ಭದೊಳಗಿರುವ ಹಾವು ಬದುಕೊಂತು. ಆ ಹಾವು ಸೇಡಿಟ್ಕೊಂತು. ತಿರ್ಗಾ ಅದೇ ಹೀಗೆ ಶಾಪ ಇವನ ಒಳಗೆ, ಈ ಶಮೀಕರ ಒಳಗೆ ಸೇರಿಕೊಂಡು ಆ ಸರ್ಪ ಸೇಡ್ ತೀರಿಸ್ಕೋಬೇಕು. ನನ್ನ ತಾಯಿಯನ್ನ ಕೊಂದ ಅರ್ಜುನನ ಮೊಮ್ಮಗ ಇವನು ಪರೀಕ್ಷಿತ, ಇವನು ಸರ್ಪದಿಂದ ಸಾಯ್ಬೇಕು ಅಂತ ವಿಚಾರ ಮಾಡಿ ಬ್ರಾಹ್ಮಣನೊಳಗೆ ಸೇರಿ, ಶಮೀಕನೊಳಗೆ ಸೇರಿ ಶಾಪವನ್ನ ಕೊಡಿಸಿದ. ಇದು ಒಳ ರಹಸ್ಯ. ಇದು ಕೇವಲ ಶಾಪ ಇದೆ ಹೀಗೆ ಹಾವು ಹಾಕಿದ ಅದಕ್ಕಾಗಿ ಹಾವು ಕೊಡದು ಸಾಯ್ಲಿ ಅಂತ ಅನ್ನೋದು ಹೇಳಿದ್ರೆ ಸುಮ್ಮನೆ ಒಂದು ಕಾರಣ. ಒಳಗಡೆಗೆ ಹೀಗೆ ರಹಸ್ಯ ಇದೆ ಅಂತ ಮಹಾಭಾರತ ಹೇಳ್ತದೆ. ಇರ್ಲಿ, ಇದು ಪರೀಕ್ಷಿತ ರಾಜನ ಉದಾಹರಣೆಗೆ ನಾನು ನಿಮಗೆ ಹೇಳಿದ್ದು. ಇಲ್ಲಿ ಹೀಗೆ ಇನ್ನೊಂದು ಶಾಪ ಕೊಡ್ಲಿಕ್ಕೆ ಅವಕಾಶ ಇತ್ತೇನೋ ಅಹಲ್ಯೆಗೆ ಅಂತ ನಿಮ್ಮ ಪ್ರಶ್ನೆ, ಉತ್ತಮವಾದ ಪ್ರಶ್ನೆ. ಹಾಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ನಾನು ಸೂಕ್ಷ್ಮವಾಗಿ ಹೇಳಿದೆ. ಇವರು ಬೇರೆ ತಪ್ಪು ಮಾಡ್ತಾನೆ ಇಲ್ವೇ? ಏನಾದ್ರೂ ತಪ್ಪು ಮಾಡಿದ್ರೆ ಇವರಿಗೆ ಶಿಕ್ಷೆ ಕೊಡ್ಬೇಕೀಗ. ಗೌತಮರು ಏನಾದ್ರೂ ಸಿಟ್ಟಿಗೆದ್ದಿದ್ರೆ ಅವರಿಗೆ ಏನೋ ಒಂದು ಶಾಪ ಕೊಡ್ಲಿಕ್ಕೆ ಪ್ರಸಂಗ ಇತ್ತು. ಅವ್ರು ಯಾರಿಗೂ ಸಿಟ್ಟಿಗೆ ಹೇಳುವುದಿಲ್ಲ. ಸಿಟ್ಟಿಗೆ ಹೇಳಬೇಕಾದ್ರೆ ಏನ್ ಮಾಡ್ಬೇಕೀಗ? ಈ ಒಂದು ದಾರಿ ಬಿಟ್ರೆ ಮತ್ತೊಂದು ದಾರಿ ಕಾಣ್ತಾ ಇಲ್ಲ ದೇವೇಂದ್ರನಿಗೆ. ತನಗೆ ಚ್ಯುತಿ ಬರಬಾರದು, ಬೇರೆ ದಾರಿ ಅಲ್ಲಿ ಕಾಣ್ತಾ ಇಲ್ಲ. ಆಗ ಏನ್ ಮಾಡ್ಬೇಕು ಅವನು? ಈ ದಾರಿ ಬಿಟ್ರೆ ಬೇರೆ ದಾರಿನೇ ಇಲ್ಲ, ಅದಕ್ಕೋಸ್ಕರನೇ ಈ ದಾರಿ ಆರಿಸ್ಕೊಂಡ. ಅರ್ಥ ಆಯ್ತಾ? ಅರ್ಥ ಆಯ್ತು. ತಿಳಿತಾ? ತಿಳಿ ಅರ್ಥ ಆಯ್ತು. ಸರಿ ಸರಿ, ಮತ್ತೇನಾದ್ರೂ ಇದ್ರೆ ಕೇಳಿ. ಏನ್ ಸೂಕ್ಷ್ಮವಾಗಿ ಹೇಳಬೇಕಾಗಿದೆ ಅಂದ್ರೆ, ದೈಹಿಕ, ಮಾನಸಿಕ, ವಾಚನಿಕ ಮೂರು ವಿಧದ ಅಪರಾಧಗಳಿಗೂ ಶಿಕ್ಷೆ ಇದೆ ಅಂತ ಹೇಳಬೇಕಾಗಿದೆ. ಕಾಯಿಕ, ವಾಚಿಕ, ಮಾನಸಿಕ. ಕೇವಲ ನಾನು ದೇಹದಿಂದ ಶುದ್ಧಿದ್ದೇನೆ ಅಂದ್ರೆ ಆಗುವುದಿಲ್ಲ. ದೇಹ ನಂದು ಶುದ್ಧ ಇದೆ, ನಾನು ಯಾರ ಜೊತೆಗೂ ಅನುಚಿತವಾಗಿ ವರ್ತನೆಯನ್ನ ಮಾಡಿಲ್ಲ ನಾನು ಅಂತಂದ್ರೂ ಕೂಡ ಅಲ್ಲ. ಏಕಾದಶಿ ಹೇಳುವಾಗ ಹೇಳ್ತಾರೆ ನೋಡಿ, ನಾನು ಸುಮ್ಮನೆ ತಿಂದೀನಿ ಅಂದ್ರೆ ಸಾಕು, ತಿಂದಿರುವುದಿಲ್ಲ ಪಾಪ. ಏಕಾದಶಿ ಉಪವಾಸ ಮಾಡಿರ್ತಾರೆ, ಆದ್ರೆ ಏಕಾದಶಿ ನಮಗೆ ಆಗುದಿಲ್ಲಪ್ಪ, ನಾನು ತಿಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರೂ ಕೂಡ ಅವರಿಗೆ ತಿಂದ ಪಾಪ ಬರುತ್ತದೆ. ಏಕಾದಶಿ ದಿವಸ ತಿಂದಿರ್ತಾನೆ, ಆದ್ರೆ ನಾನು ತಿಂದಿಲ್ಲಪ್ಪ, ಉಪವಾಸ ಮಾಡಿದ್ದೇನೆ ಅಂತ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋರು ಎರಡು ರೀತಿ ಸುಳ್ಳು ಹೇಳಿರ್ತಾರೆ. ಕೆಲವರು ಹೀಗೂ ಸುಳ್ಳು ಹೇಳ್ತಾರೆ, ಕೆಲವರು ಹಾಗೂ ಸುಳ್ಳು ಹೇಳ್ತಾರೆ. ಏಕಾದಶಿ ದಿವಸ ಭಕ್ಷಣೆ ಮಾಡ್ತಾರೆ, ಅವನು ಭಕ್ಷಣೆ ಮಾಡಿಲ್ಲ ಅಂತ ಹೇಳ್ತಾರೆ. ಭಕ್ಷಣ ಮಾಡದೇ ಇರತಕ್ಕಂಥವ್ರು ಉಪವಾಸ ಮಾಡಿದ್ದೇನೆ ಅಂದ್ರೆ ಸಾಕು, ಅವ್ರಿಗೆ ಉಪವಾಸದ ಪುಣ್ಯ ಬರ್ತದೆ. ಸರಿ, ಒಳ್ಳೇದು ಹೇಳಿದ್ರೆ ಹಾಗಾದ್ರೆ ನಾವು ಹಾಗೆ ಮಾಡ್ಬಿಡ್ತೇವೆ ಅಂತ ಅನ್ನೋದು ಬೇಡ. ಮತ್ತೆ
ಹಾಗೆ ವಾಚನಿಕವಾಗಿರ್ತಕ್ಕಂತಹ ವಿಚಾರಗಳಿಗೂ ಪುಣ್ಯ ಪಾಪಗಳಿವೆ ಅಂತ ಹೇಳಬೇಕಾಗಿದೆ. ದೈಹಿಕವಾಗಿರ್ತಕ್ಕಂಥದ್ದಕ್ಕೂ ಪುಣ್ಯ ಪಾಪಗಳಿದೆ, ಮಾನಸಿಕವಾದದ್ದಕ್ಕೂ ಪುಣ್ಯ ಪಾಪಗಳಿದೆ. ಮನಸ್ಸಿನಿಂದ ನಾವು ಕೆಟ್ಟ ಯಾರಿಗಾದ್ರೂ ಬಯಸಿದ್ರೂ ಪಾಪ ಇದೆ, ಮನಸ್ಸಿನಿಂದ ಒಳ್ಳೇದಾಗ್ಲಿ ಅಂತ ಬಯಸಿದ್ರು ಪುಣ್ಯ ಇದೆ ಅಂತ ಅನ್ನೋದನ್ನ ಹೇಳಲಿಕ್ಕೆ ಉದಾಹರಣೆಗಳು ಬೇಕು. ನಾನು ಇನ್ನೇ ಹೇಳಿದೆ, ಸದೃಷ್ಟಾಂತೋ ಹಿ ಭಾರತೆ ಅಂತ. ವೇದೋಕ್ತ ಧರ್ಮಗಳಿಗೆ, ವೇದೋಕ್ತ ಕರ್ಮಗಳಿಗೆ ದೃಷ್ಟಾಂತ ಬೇಕು. ಅದಕ್ಕೋಸ್ಕರ ಈ ಎಲ್ಲ ಪ್ರಸಂಗಗಳು ಓಡಾಡ್ತಾ ಇರ್ತವೆ ಅನ್ನೋದು ಇನ್ನೊಂದು ಸಮಾಧಾನ. ಆಚಾರ್ಯ, ಇನ್ನೊಂದು ಪ್ರಶ್ನೆ. ಇದು ಗೌತಮರ ಶಾಪದಿಂದ ಇಂದ್ರಗ ಸಹಸ್ರಾಕ್ಷ ಅಂತ ಹೆಸರು ಬಂತು ಅಂತ ಹೇಳ್ತಾರೆ, ಅಥವಾ ಅದು ವೈದಿಕ ನಾಮನೋ ಅಥವಾ ಗೌತಮರ ಶಾಪದಿಂದ ಬಂದಿರೋ ನಾಮನೋ ಅಥವಾ? ಒಳ್ಳೆ ಪ್ರಶ್ನೆ. ಇದು ವೈದಿಕ ನಾಮವೇ. ಅವನು ಸಹಸ್ರಾಕ್ಷನೇ. ಸಹಸ್ರಾಕ್ಷ ಆಗ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. ಈಗ ಆದ್ರೆ ಭೌತಿಕ ಕಾರಣ ನಾನು ಹೇಳಿದ್ದು. ಆಧ್ಯಾತ್ಮಿಕವಾಗಿ ಅವನು ಸತ್ಯನೇ, ಅದು ವೇದೋಕ್ತ ಶಬ್ದನೇ. ಉದಾಹರಣೆಗೆ ಹೇಗೆ ಅಂದ್ರೆ, ಈಗ ನೀಲಕಂಠ ಅಂತ ಕರೀತಾರೆ ರುದ್ರದೇವರನ್ನು. ನೀಲಕಂಠ ಅನ್ನೋದು ವೇದದಲ್ಲಿ ಬರುತ್ತದೆ. ಸಮುದ್ರ ಮಥನ ಆದದ್ದು ಆಮೇಲೆ, ವೇದ ಆದ ಮೇಲೆ ಸಮುದ್ರ ಮಥನ ಆದದ್ದು. ಸಮುದ್ರ ಮಥನ ಆದ ಮೇಲೆ ರುದ್ರದೇವರು ಪಾನ ಮಾಡದ್ದು. ಆಗ ಅವರಿಗೆ ರುದ್ರದೇವರ ಕಂಠ ನೀಲ ಆದದ್ದು, ನೀಲಕಂಠ ಅಂತಾಗಿತ್ತು. ಹಾಗೆ ಅದ್ರ ಮೊದಲು ವೇದ ಇರ್ಲಿಲ್ವಾ? ವೇದ ಇತ್ತು. ವೇದದಲ್ಲಿ ನೀಲಕಂಠ ಅಂತ ಅವನ ಕರೆದದ್ದು ಉಂಟು, ಕರೆದಿದೆ. ಹಾಗೆ ವೇದ ಅಪೌರುಷೇಯ, ಅನಾದಿ ನಿತ್ಯ. ಆದ್ದರಿಂದ ಇವತ್ತು ರಚನೆ ಮಾಡಿದ್ದು ಅಂತ ಇಲ್ವೇ ಇಲ್ಲ ಅದು. ಹೀಗಾಗಿ ನೀಲಕಂಠ ಮೊದಲಿನಿಂದಲೂ ಇದ್ದ. ಜಗತ್ತಿಗೆ ಪ್ರಚಾರಕ್ಕೆ ಬಂದದ್ದು ಯಾವಾಗ? ಈ ಪ್ರಸಂಗ ನಡೆದ ಮೇಲೆ. ಹಾಗೆ ಇಲ್ಲೂ ಕೂಡ ಇವನು ಸಹಸ್ರಾಕ್ಷ ಅಂತಾನೆ ಇದ್ದ. ಈ ಪ್ರಸಂಗ ನಡೆದ ಮೇಲೆ ಜಗತ್ತಿಗೆ ಪ್ರಸಿದ್ಧಿಗೆ ಬಂದ. ಶತಶೃಂಗ ಪರ್ವತ ಅಂತ ಕರೆಸಿಕೊಂಡಂತೆ. ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂತ ನಮ್ಮ ಶ್ರೀಪಾದರಾಜರು ಹೇಳ್ತಾರಲ್ಲ. ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಹೇಳುವಾಗ ಹೇಳ್ತಾರಲ್ಲ, ಗಿರಿಯೊಡೆದು ಶತಶೃಂಗವೆಂದೆನಿಸಿತು. ಹಾಗಾದ್ರೆ ಮೊದಲು ಏನ್ ಹೆಸರಿತ್ತು ಅದಕ್ಕೆ? ಭೀಮಸೇನ ದೇವ್ರು ಬಿದ್ದ ಮೇಲೆ ಶತಶೃಂಗ ಅಂತ ಹೆಸರು ಬಂತ. ಹಾಗಾದ್ರೆ ಮೊದಲು ಏನ್ ಹೆಸರಿತ್ತು ಅದಕ್ಕೆ? ಶತಶೃಂಗ ಅಂತ ಹೆಸರಿತ್ತು. ಭೀಮಸೇನ ದೇವ್ರು ಬಿದ್ದ ಮೇಲೆ ಅದು ಪುಡಿ ಪುಡಿ ಆದದ್ದಕ್ಕೆ ಆ ಹೆಸರೋದಕ್ಕೆ ಸಾರ್ಥಕವಾಯಿತು ಅಂತ ಅರ್ಥ. ಹಾಗೆ ಸರಿ. ಮತ್ತೆ ನಮಸ್ಕಾರ ಹೇಳಿ. ನಂದೊಂದು ಪ್ರಶ್ನೆ. ಈಗ ಪಾಪ ಮಾಡಿದ್ರೆ ನಮ್ಗೆ ಪನಿಷ್ಮೆಂಟ್ ಸಿಗುತ್ತೆ. ಇದು ಇಲ್ಲಿ ಅಹಲ್ಯ ಮತ್ತೆ ಗೌತಮರ ಕಥೆಯಲ್ಲಿ ಪುಣ್ಯ ಮಾಡ್ಬಿಟ್ಟು ಪನಿಷ್ಮೆಂಟ್ ಸಿಗ್ತಾ ಇದೆ ಅವರಿಗೆ. ಸೊ ಇದರ ಹಿಂದೆ ಏನು? ಒಳ್ಳೇದಮ್ಮ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಖುಷಿ ಆಯ್ತು ನನಗೆ ಈ ಪ್ರಶ್ನೆಗೆ. ಪಾಪ ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕು, ಪುಣ್ಯ ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬೇಕಲ್ಲ, ಇದಂತ ಕರ್ಮ ಇದು ಅಂತ ಅವ್ರ ಪ್ರಶ್ನೆ. ಒಳ್ಳೇದು ಒಳ್ಳೇದು. ಹೀಗಿದೆ, ಯಾವುದೇ ಪುಣ್ಯ ಮಾಡ್ಲಿ ಪಾಪ ಮಾಡ್ಲಿ ಅದ್ ಎಷ್ಟು ಶಕ್ತಿ ಇದೆ ಅಷ್ಟೇ ಮಾಡಬೇಕು. ಈಗ ಉದಾಹರಣೆಗೆ ಹೇಳೋದಾದ್ರೆ, ದುಡ್ಡು ಮಾಡಬೇಕು ಪುಣ್ಯ ಅದು ಅಂತ ಇಟ್ಕೊಳ್ಳಿ. ದುಡ್ಡು ಒಳ್ಳೇದಲ್ವಾ? ಕೆಟ್ಟದ್ದೇನದು? ದುಡ್ಡು ಮಾಡಬೇಕು. ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಹೆಚ್ಚು ಮಾಡಿದ್ದನ್ನ ಹೆಚ್ಚು ಟ್ಯಾಕ್ಸ್ ಕಟ್ಸ್ಕೊತಾರಲ್ಲ. 5 ಲಕ್ಷದ ಒಳಗಿದ್ರೆ ಹೀಗೆ, 10 ಲಕ್ಷದ ಮೇಲಾದ್ರೆ ಹೀಗೆ, ಅದು ಕೋಟಿ ಮೀರಿದ್ರೆ ಹೀಗೆ. ಅಲ್ಲಪ್ಪ, ನಾನು ನನ್ನ ಪ್ರಾಮಾಣಿಕತೆಯಿಂದ ಬೆವರು ಸುರಿಸಿ ಕಷ್ಟಪಟ್ಟು ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಿದ್ರೆ ಅಂದ್ರೆ ನಿಮಗೆ ಯಾಕೆ ಹೆಚ್ಚು ನಾನು ಟ್ಯಾಕ್ಸ್ ಕಟ್ಟಬೇಕು? ಇದೊಂದು ಪನಿಷ್ಮೆಂಟ್ ಅಲ್ವಾ? ಇವರಿಗಾದ್ರೆ ಇಷ್ಟು ಪರ್ಸೆಂಟೇಜು, ಅವರಿಗಾದ್ರೆ ಅಷ್ಟು ಪರ್ಸೆಂಟೇಜು. ಅಂದ್ರೆ ನೀನ್ ಹೆಚ್ಚು ಸಂಪಾದನೆ ಮಾಡಿದ್ದಕ್ಕಾಗಿ ಹೆಚ್ಚು ಟ್ಯಾಕ್ಸು, ನೀನು ಕಡಿಮೆ ಸಂಪಾದನೆ ಮಾಡಿದ್ದಕ್ಕಾಗಿ ಕಡಿಮೆ ಟ್ಯಾಕ್ಸ್. ಇದು ಪನಿಷ್ಮೆಂಟ್ ಅಲ್ಲ, ಇದೊಂದು ರೀತಿ, ಇದೊಂದು ಕ್ರಮ. ಹೇಗೋ ಹಾಗೆ ದೇವಲೋಕದಲ್ಲೂ ಕ್ರಮ. ಅವರವರಿಗೆ ಯೋಗ್ಯತೆ ಇರ್ತದೆ. ಅಂದ್ರೆ ಎಷ್ಟು? ಇವನು 70 ಅಂಕಗಳನ್ನ ಪಡಿಬೇಕು ಅಂತ ಅವನದು ಲಿಮಿಟ್. ಅದು ಅವನು 70ಕ್ಕಿಂತ ಹೆಚ್ಚು ಪಡೆದ್ರೆ ಅದು ಅವನಿಗೆ ಹಾನಿ. ಹೇಗೆ ಹೇಳೋದು ಅಂದ್ರೆ, ಈಗ ನಿಮ್ ಮನೆಯಲ್ಲಿ AEH ಇಲ್ಲ, AEH ಇಲ್ಲ, ಸುಮ್ಮನೆ ಸಾದಾ ಮೀಟರ್ ಇದೆ, ಕರೆಂಟ್ ಮೀಟರ್ ಸಾದಾ ಇದೆ ನಿಮ್ ಮನೆಯಲ್ಲಿ. ನೀವೇನಾದ್ರೂ AEH ಫೆಸಿಲಿಟಿ ಏನಾದ್ರೂ ಅಲ್ಲಿ ವಸ್ತು ಹಾಕಿದ್ರೆ ಬ್ಲಾಸ್ಟ್ ಆಗೋದು ನಿಮ್ಮನೇನೆ, ಬೇರೆ ಏನೂ ಆಗೋದಿಲ್ಲ. ತೊಂದರೆ ಆಗೋದು ನಿಮ್ಮ ಪದಾರ್ಥಕ್ಕೇನೆ, ನುಕ್ಸಾನ ಆಗೋದು ನಿಮಗೇನೆ. ಹಾಗೆ ಯಾರು ಹೆಚ್ಚು ಪುಣ್ಯ ಸಂಪಾದನೆ ಮಾಡುತ್ತಾರೆ ಅವರಿಗೆ ಅನಿಷ್ಟ ಆಗ್ತದೆ. ಅವ್ರ ಕೆಪಾಸಿಟಿ ಇರುವುದಿಲ್ಲ. ತಿನ್ನೋದು 2 ಉಂಡಿ ತಿಂದ್ರೆ ಅವನಿಗೆ ದಕ್ತದೆ ಅಂತ ಅನ್ನೋವಾಗ 10 ಉಂಡಿ ತಿಂದು ಬಿಟ್ರೆ ಅವನೇ ಓಡಾಡೋದಲ್ವಾ? ಹಾಗೇನೆ ಇಲ್ಲೂ ಗೌತಮರಿಗೆ ಅದು ಅನರ್ಥ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ದೇವೇಂದ್ರ ಹಾಗೆ ಮಾಡಿದ. ಹೆಚ್ಚು ಪುಣ್ಯ ಸಂಪಾದನೆ ಮಾಡೋದು ಅನರ್ಥ ಕಾರಣ. ನೀವು ದುಡ್ಡು ಸಂಪಾದನೆ ಮಾಡಿದಂತೆ ಹೆಚ್ಚು ಮಾಡಿದ್ರು ಅದು ಪ್ರಾಮಾಣಿಕತೆಯಿಂದನೇ ಮಾಡಿರಬಹುದು, ಆದ್ರೆ ಸರ್ಕಾರ ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಹೇಗೆ ಹಾಕ್ತದೋ ಹಾಗೆ ಇಲ್ಲೂ ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಪುಣ್ಯವನ್ನ ಕಳೀತಾರೆ.
ನಮಸ್ತೆ ಆಚಾರ್ಯರೇ. ನಮಸ್ತೆ ಇದೇ ಮಹೇಶ್. ಹೆಚ್ಚು ಯೋಗ್ಯತೆಗಿನ್ನ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿದಂತಹರು ಈ ಗ್ರಂಥಕರ್ತೃವಾದ ಪ್ರಹ್ಲಾದರಾಜರ ರಾಘವೇಂದ್ರ ಸ್ವಾಮಿಗಳು ಕೂಡ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿರ್ತಾರಲ್ವಾ? ಹೌದಮ್ಮ, ಅದಕ್ಕೋಸ್ಕರನೇ ಅವರನ್ನ ಇನ್ನೂ ಕಲಿಯುಗದಲ್ಲಿ ಉಳಿಸಿದ್ದಾನೆ ಭಗವಂತ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಪುಣ್ಯ ಸಂಪಾದನೆ ಏನ್ ಮಾಡಿದ್ದಾರೆ, ಆ ಪುಣ್ಯವನ್ನೆಲ್ಲ ನಾವು ಹೋದವರಿಗೆಲ್ಲ ನಮಗೆ ಕೊಟ್ಟು 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 ಸವಿಸ್ಕೊತಾ ಇದ್ದಾರೆ ಅದನ್ನ. ಇದೇನು ಅವರ ಇಷ್ಟೆಲ್ಲ ಅವರು ಉಪಕಾರ ಮಾಡ್ತಾ ಇದ್ದದ್ದು ಅವ್ರದ್ದು ಎಕ್ಸ್ಟ್ರಾ ಪುಣ್ಯ ಇದು. ನಮ್ಮ ಅಜ್ಜ ಹೇಳ್ತಿದ್ರಂತೆ, ನೀವು ಒಳ್ಳೆ ನಮ್ಮ ಅಜ್ಜನ ಒಂದು ಪ್ರಸಂಗವನ್ನ ನೀವು ನೆನಪು ಮಾಡಿಕೊಟ್ರೆ ನಿಮಗೆ ಥ್ಯಾಂಕ್ಸ್ ಅಮ್ಮ. ಈಗ ನಮ್ಮ ಅಜ್ಜ ಹೇಳ್ಬೇಕಂತೆ, ಏನ್ ಹೇಳ್ಬೇಕು ಅಂದ್ರೆ, ಯಜ್ಞ ಮಾಡ್ತಾರಲ್ಲ, ಯಜ್ಞ ಮಾಡಿದಾಗ ತುಪ್ಪ ಹಾಕ್ತಾರೆ, ನೈವೇದ್ಯಕ್ಕೆ ಅಂತ ಹಣ್ಣು ಕಾಯಿ ಎಲ್ಲ ಇಡ್ತಾರೆ, ಅದು ಎಲ್ಲ ಪುಣ್ಯವೇ, ಪ್ರಸಾದವೇ, ಅದು ಪ್ರಸಾದವೇ. ಅದಾದ ಮೇಲೆ ಯಜ್ಞ ಕುಂಡವನ್ನ ತೆಗೆದ ಆದ್ಮೇಲೆ, ಹೋಮ ಎಲ್ಲ ಮುಗಿದಾದ ಮೇಲೆ ಯಜ್ಞ ಕುಂಡವನ್ನ ತೆಗಿತಾರೆ, ಅಲ್ಲಿ ಬೂದಿ ಇರ್ತದೆ ಅಲ್ಲ, ಭಸ್ಮ. ರಾಯರು ಏನಿದ್ದಾರೆ, ಇದು ರಾಯರ್ದು ಇವತ್ತು ಕೊಡ್ತಾ ಇರೋದು ಭಸ್ಮದ ಪುಣ್ಯ, ಹಣ್ಣಿನ ಪುಣ್ಯವೂ ಅಲ್ಲ, ಅದು ಹವಿಸ್ಸಿನ ಪುಣ್ಯವೂ ಅಲ್ಲ ಅಂತಿದ್ರಂತೆ ನಮ್ಮ ಅಜ್ಜ. ಅಂದ್ರೆ ರಾಯರದು ಪುಣ್ಯ ಎಷ್ಟಿದೆ ನೋಡಿ, ಎಷ್ಟು ಅಧಿಕ ಪುಣ್ಯ ಸಂಪಾದನೆ ಮಾಡಿದ್ದಾರೆ. ಆ ಭಸ್ಮದ ಪುಣ್ಯವೇ ಇವತ್ತು ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಿದೆ ಅಂದ್ರೆ, ಇನ್ನು ಆ ಹಣ್ಣಿನ ಪುಣ್ಯ, ಆ ಹವಿಸ್ಸಿನ ಪುಣ್ಯ ಎಷ್ಟಿರ್ಬೇಡ ರಾಯರದು. ಕಲ್ಪನಾತೀತ. ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಮ್ಮ. ನಮ್ಮ ಅಜ್ಜನ ಆ ಮಾತು ನೆನಪು ಮಾಡಿಕೊಟ್ರಿ ನೀವು. ರಾಯರದು ಬಹಳ ಬಹಳ ಪುಣ್ಯ ಇದೆ. ಆಮೇಲೆ ನಂದು ಇನ್ನೊಂದು ಕಳಕಳಿ ಇದೆ. ಆಗ್ಲೇ 2ನೇ ದಿನ ಆಯ್ತು, ಇನ್ನು ನಾವು 5ನೇ ಶ್ಲೋಕದಲ್ಲಿ ಇನ್ನು ಎಷ್ಟೊಂದು ಪದ್ಯಗಳಿದೆಯಲ್ಲ ಆಚಾರ್ಯರೇ, ಹೇಗೆ ನಾವು ಕಂಪ್ಲೀಟ್ ಮಾಡೋದು? ಯಾಕಂದ್ರೆ ನಮ್ಗೆ ನೀವು ಸ್ವಲ್ಪ ಸ್ಯಾಂಪಲ್ ತೋರಿಸ್ತಿರ್ದೆ ನಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತಂದ್ರೆ, ಇದೇನಪ್ಪ ನಾಳೆ ಒಳಗಡೆ ಇನ್ನೂ ಅಷ್ಟು ಶ್ಲೋಕಗಳನ್ನ ಸಂಪೂರ್ಣ ಮಾಡ್ಲಿಕ್ಕೆ ಆಗತ್ತಾ ಅನ್ನೋ ಒಂದು ಕಳಕಳಿ ಇದೆ ನಂಗೆ. ಆಗೋದೇ ಇಲ್ಲ. ಸಮುದ್ರ ಸ್ನಾನ ಮಾಡಿದಂತೆ ಈಗ 2 ಆಪ್ಷನ್ ಇದೆ. ಸಮುದ್ರ ಸ್ನಾನ ಮಾಡಿದಂತೆ, ನಿಂತ್ಕೊಂಡು ಒಂದು ತಮ್ಗೆಯಲ್ಲಿ ನೀರು ತಗೊಂಡು ಮೇಲೆ ಹಾಕೊಂಡು ಸಮುದ್ರ ಸ್ನಾನ ಮಾಡಿದೆ ಅಂತ ಹೇಳೋ ಹಾಗೆ, ಹೀಗೆ ರಾಯರು ಪೂರ್ಣ ಬರೆದಿದ್ದಾರೆ ಅಂತ ಕೊನೆಯ ಶ್ಲೋಕ ಹೇಳಿ ಮಂಗಳ ಮಾಡೋದು ಒಂದು ಕ್ರಮ. ಇನ್ನೊಂದು ಕ್ರಮ ಅಂತ ಅನ್ನೋದಾದ್ರೆ, ನೀವು ನಿನ್ನೆ ಹೇಳಿದ ಕೆಲವು ಜನಗಳೆಲ್ಲ ನಿನ್ನೆ ಹೇಳಿದಿರಲ್ಲಮ್ಮ, ನೀವು ಇವತ್ತು ನೀವು ಹೇಳೋ ಮಾತನ್ನ ನೋಡಿದ್ರೆ ನಾನು ನಿಮ್ಗೆ ಒಂದು ವಿಷಯವನ್ನ ಹೇಳುತ್ತೇನೆ. ವಿಸ್ತಾರವಾಗಿ ತಿಳಿಬೇಕು ಅಂತ ಅನ್ನೋ ಆಸೆ ನಿಮಗಿದ್ರೆ, ಹೇಳೋ ಆಸೆ ನನಗಿದೆ, ನಿಮಗೆಲ್ರಿಗೂ ಇದನ್ನ ಪೂರ್ತಿ ಪ್ರತಿ ಶ್ಲೋಕಗಳನ್ನು ತಿಳಿಬೇಕು ಅಂತ ಅನ್ನೋ ಆಸೆ ನಿಮಗೂ ಇದ್ದು ಹೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ಹಾಗೆ ತಯಾರಾದರೆ ಈ ಪೂರ್ತಿ ಗ್ರಂಥ ಮುಗಿಸುವವರೆಗೂ ತಿಂಗಳಿಗೆ 3 ದಿವಸ 4 ದಿವಸ, ಈಗ ಎಷ್ಟಾಗುತ್ತೋ ಆಗ್ಲಿ, 5 ಆಗುತ್ತೋ 10 ಆಗುತ್ತೋ ಎಷ್ಟಾಗುತ್ತೋ ಆಗ್ಲಿ, ಮಿಕ್ಕದ್ದು ಉಳಿದಿರಲಿ. ಮುಂದಿನ ತಿಂಗಳ ಮತ್ತೆ ಒಂದು 3 ದಿವಸ 4 ದಿವಸ ನಾನು ಟೈಮ್ ತಗೋತೇನೆ, ನೀವು ಟೈಮ್ ತಗೊಳ್ಳಿ. ಹಾಗೆ ಮಾಡಿ ಪೂರ್ತಿ ಗ್ರಂಥವನ್ನ ನೋಡೋಣ. ಇದು ನನ್ನ ಮೊದಲನೇ ಆಪ್ಷನ್. ಬೇಡ ಸಮುದ್ರ ಸ್ನಾನ ಮಾಡಿದಂತೆ ಮಾಡಿಬಿಡೋಣ ಆಚಾರ್ಯ ಅಂದ್ರೆ, ನಾಳೆ ದಿವಸ ಹೀಗೆ ಸ್ವಲ್ಪ ಟಚ್ ಕೊಡ್ತಾ ಹೋಗಿ ಒಂದು ನೀರು ಮೇಲೆ ಹಾಕೊಂಡು ಶ್ರೀ ಕೃಷ್ಣಾರ್ಪಣಿಸ್ತು ಅಂತ ರಾಯರಿಗೆ, ನಿಮ್ಗಂತೂ ನಿಮ್ ಗ್ರಂಥ ಅರ್ಥ ಆಗಿದೆ, ನಿಮಗೆ ಕೃಷ್ಣಾರ್ಪಣ ಅಂತ ಹೇಳ್ಬಿಡೋಣ. ನೀವ್ ಯಾವ್ದು ಹೇಳ್ತೀರ ಅದನ್ನ ಮಾಡಿ. ಏನು ದಾರಿ? ಯಾಕಂದ್ರೆ ಪಾಪ ನಿಮಗೂ ಅಲ್ಲಿ ಕೆಲಸದ ಒತ್ತಡ ಇರುತ್ತೆ. ಪಾಪ ಮುಗಿಸ್ಕೊಂಡು ಬಂದು 7:15 ನೀವು ಕುತ್ಕೋಬೇಕು, ಅಲ್ಲೆಲ್ಲ ಕೆಲಸ ಮುಗಿಸಿ ಬಂದು ಸ್ವಲ್ಪ ಕಷ್ಟ ನಿಮಗೂ ಕೂಡ. ಪಾಪ ನೋಡಿ, ಯೋಚನೆ ಮಾಡಿ. ಆಯ್ತು ಆಯ್ತು. ಇನ್ನೊಂದೇನು ಅಂತಂದ್ರೆ, ನೀವು ಹೇಳಿರೋದನ್ನ ನಾವು ಜೀರ್ಣ ಮಾಡ್ಕೋಬೇಕಲ್ಲ. ನೀವು ಉದ್ದಾಮ ಸಂಸ್ಕೃತ ಪಂಡಿತರು, ನೀವು ಅಷ್ಟು ಚೆನ್ನಾಗೆ ಹೇಳ್ತಾ ಇದ್ದೀರಾ. ನಾವು ಒಂದೊಂದನ್ನೇ ಜೀರ್ಣ ಮಾಡ್ಕೊಂಡು ಇನ್ನು ಬಾಲಿಶ ಹೆಜ್ಜೆಗಳನ್ನ ಇಡ್ತಾ ಇದೀವಿ. ಹಾಗಾಗಿ ನೀವ್ ಹೇಳಿರೋದನ್ನ ಜೀರ್ಣ ಮಾಡ್ಕೊಳಕ್ಕೆ ಇನ್ನು ಸ್ವಲ್ಪ ದಿನ ಬೇಕು. ಹಾಗಾಗಿ ಒಂದು ಆಸೆ ಏನು ಅಂತಂದ್ರೆ, ಇಡೀ ಈ ಭಾವಸಂಗ್ರಹದ ಎಲ್ಲಾ ಪದ್ಯಗಳನ್ನ ಮಾಡಿದ್ರೆ ಒಂದು ಸಂಪೂರ್ಣ ನ್ಯಾಯ ಒದಗಿಸ್ಕೊಟ್ಟಂಗಾಗತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ. ಅದು ಮಾಡ್ಕೊಟ್ರೆ ನೀವೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೇಳಿ, ನಾನು ಅದಕ್ಕೆ ಸಿದ್ಧನಿದ್ದೆ. ಆಯ್ತು. ನಮಸ್ಕಾರ. ಆಚಾರ್ಯ, ಒಂದು ಪ್ರಶ್ನೆ ಇತ್ತು. ಕೇಳ್ರಿ ಯಾರು ಕೇಳ್ಬೇಕು ಅನ್ಕೊಳ್ತಾ ಇದ್ರಲ್ಲ. ನಮಸ್ಕಾರ, ಇಲ್ಲಿ ಪಾಂಡುರಂಗ ಸಾಕ್ರಮೆಂಟೋ ಇಂದ. ನಮಸ್ಕಾರ ಆಚಾರ್ಯಗೆ. ನಮ್ಮ ಮಗನ್ ಜೊತೆ ಅವಾಗ ಇದು ಕಥೆ ಎಲ್ಲ ಹೇಳ್ತಿರ್ಬೇಕಾದ್ರೆ ನಮ್ಮ ಮಗನ್ ಪ್ರಶ್ನೆ ಆಕ್ಚುಲಿ
ಹಾ ಕೇಳಿ. ನಮಗ 10 ವರ್ಷ ಅವನಿಗೆ ಕೇಳ್ತಾ ಇರ್ತೇನೆ, ಈ ದೇವ್ರು ಎಷ್ಟೊಂದು ಅವತಾರ ದಶಾವತಾರ ಎಲ್ಲ ಮಾಡಿದಾರಲ್ಲ, ಇವಾಗ ಕೃಷ್ಣನ್ ಕತೆ ಬರುತ್ತೆ, ರಾಮನ್ ಕತೆ ಬರುತ್ತೆ. ಆ ರಾಮ ಅವತಾರ ತೊಳೆದಾಗ ಅವ್ರಿಗೆ ಅವ್ರ ದೇವ್ರು ಅಂತ ಗೊತ್ತಿರುತ್ತಾ ಅಂತ ಕೇಳ್ತಾ ಇರ್ತಾರೆ. ಎಸ್ಪೆಷಲಿ ಕೆಲವು ಸತಿ ಜಟಾಯು ಕತೆ ಬಂದಾಗ, ಜಟಾಯು ನೀನ್ ಯಾರಂತ ಗೊತ್ತಾಗ್ಲಿಲ್ಲ, ನೀನ್ ಹೇಳು ಅಂತ ಹೇಳ್ತಾರಲ್ಲ ರಾಮದೇವ್ರು. ಅವ್ನು ನಮ್ಗೆ ಪ್ರಶ್ನೆ ಕೇಳ್ತಾನೆ, ರಾಮನ್ ಗೊತ್ತಿರುತ್ತೆ ಮತ್ತೆ ಯಾಕೆ ಕೇಳ್ತಾರೆ ಅಂತ. ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕು? ನಿಮ್ ಮಗನ? ಹಾ, ನಮ್ಮ ಮಗ. ಹಬ್ಬ ಬಾಪ್ಪ, ನಿನ್ನ ಮುಖ ತೋರ್ಸಪ್ಪ, ತುಂಬಾ ಸಂತೋಷ ಆಯ್ತು ನನಗೆ. ನಿನ್ನ ಹೆಸರೇನಕ್ಕಂದ? ನಮಸ್ಕಾರ. ಅಮೋಘ. ಒಳ್ಳೇದು, ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ಶಾಸ್ತ್ರದ ಪ್ರಶ್ನೆ ಕೇಳಿದ್ಯಾ, ತುಂಬಾ ಸಂತೋಷ. ಅಪ್ಪ ನೋಡು, ಹೀಗಿದೆ, ದೇವರಿಗೆ ಗೊತ್ತಿರುತ್ತೆ ನಾನು ಯಾರು ಅಂತ, ಅವನಿಗೆ ಗೊತ್ತಿರುತ್ತೆ, ದೇವರಿಗೆ ಗೊತ್ತಿರುತ್ತದೆ, ಲಕ್ಷ್ಮೀ ದೇವಿಗೆ ಗೊತ್ತಿರುತ್ತದೆ, ವಾಯುದೇವರಿಗೆ ಗೊತ್ತಿರುತ್ತದೆ, ಭಾರತೀ ಸರಸ್ವತಿಯರಿಗೆ ಗೊತ್ತಿರುತ್ತದೆ. ಮಿಕ್ಕ ಶೇಷ, ಗರುಡ, ರುದ್ರ, ಇಂದ್ರ, ಚಂದ್ರ ಇವ್ರು ಯಾರು ಇರ್ತಾರೋ ಇವರಿಗೆ ಗೊತ್ತಿರುವುದಿಲ್ಲ, ತಾನು ಯಾರು ಅಂತ ಗೊತ್ತಿರುವುದಿಲ್ಲ ಉಳಿದವರಿಗೆ. ಆದ್ರೆ ದೇವರಿಗೆ ಮಾತ್ರ ಗೊತ್ತಿರ್ತದೆ. ದೇವರಿಗೆ, ಲಕ್ಷ್ಮೀ ದೇವಿಗೆ, ವಾಯುದೇವರಿಗೆ, ಭಾರತೀ ದೇವಿಗೆ, ಇಷ್ಟು 4 ಜನರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾದ್ರೆ ಗೊತ್ತಿದ್ರು ಯಾಕೆ ಕೇಳಿದ ಅಂತ ಪ್ರಶ್ನೆ. ಅಪ್ಪ ಈಗ ಆಕ್ಟಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರೀಗ. ಇದು ನಾಟಕ ಮಾಡ್ಲಿಕ್ಕೆ ಬಂದಾಗ ನಾಟಕ ಹೇಗ್ ಮಾಡ್ಬೇಕು ಹಾಗೆ ಮಾಡ್ಬೇಕಲ್ವಾ? ನಿನಗೆ ಹಸಿವೆ ಆಗಿಲ್ಲ, ನೀನೊಂದು ನಾಟಕ ಮಾಡ್ತಾ ಇದ್ದೀಯಾ, ನಿನಗೆ ಹಸಿವೆ ಆಗಿಲ್ಲ, ಆದ್ರೆ ನೀನು ಊಟ ಮಾಡುವಂತಹ ನಾಟಕ ಇದೆ, ನೀನು ಅಮ್ಮನ ಹತ್ರ ಹೋಗಿ ಹಸಿವೆ ಆಗಿದೆ ಅಂತ ನೀನು ಕೇಳುವ ಸೀನ್ ಇದೆ. ಹಾಗಾದ್ರೆ ನೀನು ಹ್ಯಾಕ್ ಕೇಳಬೇಕು? ನೀನು ನಿಜವಾಗ್ಲೂ ನಿನ್ ಹೊಟ್ಟೆ ತುಂಬಿದೆ, ಆದ್ರೆ ಅಲ್ಲಿ ಹಸಿವೆ ಆಗಿದೆ ಅಂತ ಕೇಳೋ ಸೀನ್ ಇದೆ. ನೀನ್ ಹೇಗೆ ಆಕ್ಟಿಂಗ್ ಮಾಡ್ಬೇಕೀಗ? ನೀನ್ ಹೇಗೆ ಆಕ್ಟಿಂಗ್ ಮಾಡಿದ್ರೆ ಸರಿ ಆಕ್ಟಿಂಗ್ ಅಂತ ಕರೀತಾರೆ? ನೀನು ಹೊಟ್ಟೆ ತುಂಬಿದ್ರು ಅಮ್ಮ ನನಗೆ ಹಸಿವೆ ಆಗಿದೆ ಅಂತ ನೀನು ಅಳಬೇಕಲ್ಲಿ, ಅಂದ್ರೆ ನಿಂದ ಆಕ್ಟಿಂಗ್ ಸರಿ ಇದ್ದಂತೆ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ರಾಮಚಂದ್ರ ದೇವರಿಗೆಲ್ಲ ಗೊತ್ತಿದ್ರೂ ಕೂಡ ಗೊತ್ತಿರದಂತೆ ನಟಿಸ್ಬೇಕಾಗಿದೆ ಈಗ, ಅದಕ್ಕೋಸ್ಕರ ಹಾಗೆ ನಟಿಸ್ತಾ ಇದೆ. ಭಲೆ ಭಲೆ ಒಳ್ಳೆ ಪ್ರಶ್ನೆ ಕೇಳಿದೆ, ತುಂಬಾ ಸಂತೋಷ ಆಯ್ತಪ್ಪ. ಅದೇ ರೀತಿ ಇನ್ನೊಂದು ಕೇಳ್ತಾ ಇದ್ದ, ಎಷ್ಟೊಂದು ಯುಗಗಳಾಗಿದೆ, ಎಷ್ಟೊಂದು ತ್ರೇತಾಯುಗಳಾಗಿದೆ, ಇದು ಕಲಿಯುಗ, ಎಷ್ಟನೇ ಕಲಿಯುಗ ಆಗಿದೆ. ಆತರ ಇದ್ದಾಗ ಇದು ಯಾವ ಯುಗದಲ್ಲಿ ರಾಮಾವತಾರ ಆಯ್ತು? ಎವ್ರಿ ತ್ರೇತಾಯುಗದಲ್ಲೂ ರಾಮಾವತಾರ ಬಂದಿದ್ರಾ? ಈ ತರ ಪ್ರಶ್ನೆ ಕೇಳ್ತಾನೆ. ಎವ್ರಿ ಇದ್ರೊಳಗೂ ಕೃಷ್ಣಾವತಾರ ಆಗಿತ್ತಾ? ಈ ತರ ಪ್ರಶ್ನೆ ಕೇಳಿದಾಗ ನನಗೆ ಉತ್ತರ ಕೊಡಕ್ ಆಗಿಲ್ಲ. ಅದು ಇದೇ ಪ್ರಶ್ನೆ ಮುಂದೆ. ಒಳ್ಳೆ ಬುದ್ಧಿವಂತ ಇದ್ದಾನೆ ಮಗ, ಬುದ್ಧಿವಂತ, ಬಹಳ ಖುಷಿ ಆಯ್ತು ಅಪ್ಪ. ಹಾಗೆ ಪ್ರತಿ ಅವತಾರದಲ್ಲಿ ಆಗುವುದಿಲ್ಲ, ಪ್ರತಿ ಯುಗದಲ್ಲಿ ಅವತಾರ ಆಗುವುದಿಲ್ಲ. 24ನೇ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿತ್ತು, 24ನೇ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿತ್ತು, 28ನೇ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆಗಿತ್ತು. ಮುಂದೆ 29 ಬರುತ್ತಲ್ಲ, ಆಗ ಅವತಾರ ಆಗುದಿಲ್ಲ. ಇದೇ ಕಥೆ ಮುಂದುವರಿಯುತ್ತೆ ಅಷ್ಟೇ, ಇದೇ ಕಥೆ ಮುಂದುವರಿಯುತ್ತೆ ಹಾಗೆ. ನಮಸ್ಕಾರ. ಸಂತೋಷ, ಸಂತೋಷ, ಬಹಳ ಚೆನ್ನಾಗಿ ಹೇಳಿದ್ರಿ. ಆಯ್ತು, ಕ್ಲೋಸ್ ಮಾಡ್ಲಾ, ಲೀವ್ ಮಾಡ್ಲಾ? ನಾನು ಜ್ಯೋತಿ, ಸಾರಿ, ಲಾಸ್ಟ್ ಈಗ ಪ್ರಶ್ನೆ ಅಲ್ಲ, ನಾನ್ ನಾಳೆ ಆಕ್ಚುಲಿ ಇದಕ್ಕೆ ಉತ್ತರ ಸಿಕ್ಕಿದ್ರೆ ತುಂಬಾ ಸಂತೋಷ ಆಗತ್ತೆ. ಕಮಿಂಗ್ ಬ್ಯಾಕ್ ಟು ಗೋಯಿಂಗ್ ಬ್ಯಾಕ್ ಆಕ್ಚುಲಿ, ಪುಣ್ಯ ಮತ್ತೆ ಪಾಪದ ವಿಷಯ, ಅಹಲ್ಯ ಮತ್ತೆ ಗೌತಮರ ಪುಣ್ಯ ಪಾಪದ ವಿಷಯದಲ್ಲಿ ನೀವು ಬ್ಯಾಲೆನ್ಸ್ ಅಂತಂದ್ರೆ ನಾನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಅದಕ್ಕೆ ಫಾಲೋ ಅಪ್ ಕ್ವೆಶ್ಚನ್ ಇತ್ತು, ಅದಕ್ಕೆ ಪೀಠಿಗೆ ಹಾಕಿದ್ದಷ್ಟೇನೆ. ನೀವು ಅಷ್ಟರಲ್ಲೇ ಅದು ಸೈಡ್ ಟ್ರ್ಯಾಕ್ ಆಗೋಯ್ತು. ಬಟ್ ಈ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಾವು ಒಂದು ಹೇಳ್ತೀವಿ, ನಾಹಂ ಕರ್ತ ಹರಿಹಿ ಕರ್ತ ಅಂತ. ಅದಕ್ಕೆ ಮತ್ತೆ ನೀವು ಈ ಪುಣ್ಯ ಜಾಸ್ತಿ ಮಾಡೋದಕ್ಕೂ ಹೆಂಗೆ ನೀವು ಸಮನ್ವಯ ಮಾಡ್ತೀರಾ? ಯಾಕೆ ಪುಣ್ಯ ಹರಿನ ಮಾಡಿಸ್ತಾ ಇರೋದು, ಮಾಡಿಸ್ತಾ ಇರೋದು ಹರಿನೇ. ಅದ್ರಲ್ಲಿ ಇದು ಜಾಸ್ತಿ ಪುಣ್ಯ ಯಾಕೆ ಮಾಡಿಸ್ಬೇಕು ಕೆಲವ್ರ ಕೈಯಲ್ಲಿ? ನೀವು ಇದಕ್ಕೆ ಇವತ್ತು ತುಂಬಾ ಟೈಮ್ ಆಗ್ಬಿಟ್ಟಿದೆ, ನಿಮ್ ಇಚ್ಛೆ, ಆದ್ರೆ ನಾಳೆ ಇದಕ್ಕೆ ಒಂದ್ ಸ್ವಲ್ಪ ಆನ್ಸರ್ ಖಂಡಿತ ಹೇಳ್ತೇನೆ. ಒಳ್ಳೆ ಪ್ರಶ್ನೆ ಇದೆ, ಖಂಡಿತ ಉತ್ತರ ಹೇಳ್ತೇನೆ, ಏನು ಯೋಚನೆ ಬೇಡ. ನಾಳೆ ಬೆಳಿಗ್ಗೆ ಬಂದ ತಕ್ಷಣಕ್ಕೆ ಮೊದಲು ಈ ಉತ್ತರ ಹೇಳಿನ ಕತೆ ಶುರು ಮಾಡ್ತೇನೆ, ಆಯ್ತಾ? ಓಕೆ, ಥ್ಯಾಂಕ್ ಯು. ಆಗ್ಲಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ, ಹೇಳಿ. ನಮಸ್ಕಾರ. ಲೀವ್ ಮಾಡ್ಲಾ ಅಥವಾ ಪ್ರಶ್ನೆ ಇದೆಯಾ? ಇಲ್ಲ, ನಾನು ನಮಸ್ಕಾರ ಅಂತ ಹೇಳಿದ್ದು ನೆನ್ನೆ ಹೇಳಿರ್ಲಿಲ್ಲ. ನಾನು ಜ್ಯೋತಿ ಹಸ್ಬೆಂಡ್. ನಿಮ್ಗೆ ನಮಸ್ಕಾರ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೇಕಾಗಿತ್ತು, ಅದಕ್ಕೆ ಹೇಳಿದೆ. ಹೌದೌದು, ಬಹಳ ಸಂತೋಷ, ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಹೇಳಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.